ಅದೇ ಸರ್. ಸೌಂಡ್ ಬರ್ತಾ ಇಲ್ಲ. ಲೈವ್ ಅಂತ ಬಂದದ, ಲೈವ್ ಅಂತ. ಪೃಥ್ವಿ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಘವೇಂದ್ರ, ನಾ ರೆಡಿ ಇದ್ದೀನಿ. ಹಾ ಸರ್, ಸ್ಟಾರ್ಟ್ ಮಾಡ್ಕೊಳ್ಳೋದಾ? ಆಗ್ಲಿ. ಇವ್ರು ಮಹೇಶ್ ಅವರು, ವಿನಯ್ ಕುಮಾರ್ ಅವ್ರ ಏನಾದ್ರು ಬರ್ತಾರ? ಇಲ್ಲ ಸರ್, ಕಾಲ್ ಮಾಡಿದ್ವಿ, ಬಿಸಿ ಬರ್ತಿದ್ದೆ ಮಹೇಶ್ ಸರ್. ಆಗ್ಲಿ, ಅವ್ರಿಗೊಂದ್ಸಲಿ ಫೋನ್ ಮಾಡ್ಬಿಟ್ಟು ಆಮೇಲೆ ಪ್ರಾರಂಭ ಮಾಡ್ಬೋದು. ಲಾಸ್ಟ್ ಟೈಮ್ ಹಾಕಿರಲ್ಲ ಮಾಮ ಅಕೌಂಟ್ ಐತೆ ಅಲ್ಲ. ಹಲೋ, ಪೃಥ್ವಿ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ರೆಡಿ ಸರ್. ಬಿಸಿ ಇದಾರೆ ಅನ್ಸುತ್ತೆ ಸರ್, ಕಾಲ್ ಪಿಕ್ ಮಾಡ್ತಿಲ್ಲ ಮಹೇಶ್ ಸರ್. ಹೌದಾ? ಹಾ ಸರ್, ಶುರು ಮಾಡ್ಕೊಳ್ಳೋಣ ಸರ್. ಇವರು ವಿನಯ್ ಕುಮಾರ್ ಸರ್ಗೆ ಒಂದ್ಸಲಿ ಬೇಕಾದ್ರೆ ಮಾಡ್ಬಿಟ್ಟು. ಹಾ ಸರ್. ಪೃಥ್ವಿ ಸರ್. ಹಾ, ಆಯ್ತು. ಬೇರೆ ಮೀಟಿಂಗ್ ಅಲ್ಲಿ ಬಿಸಿ ಇದಾರಂತೆ ಸರ್. ಆಗ್ಲಿ ನಾವು ಪ್ರಾರಂಭ ಪ್ರಾರಂಭ ಮಾಡ್ಕೊಳ್ಳೋಣ ಸರ್. ಅವ್ರೇನಾದ್ರು ಜಾಯಿನ್ ಆಗ್ಲಿ. ಆದ್ರೆ ಮತ್ತೆ ಅವ್ರಿಗೆ ಅವಕಾಶ ಕೊಡೋದು ಸರ್. ಆಗ್ಲಿ. ಓಕೆ ಸರ್. Good morning, Prithvi sir. Good morning. Good morning. Shall we start, sir? Yeah, we can start. Good morning, everyone. Environmental Management and Policy Research Institute is organizing the webinar on biomedical waste management under Swachhata Action Plan by Ministry of Environment, Forest and Climate Change. Now I would like to welcome today's speakers, Dr. S. Prithvi sir, Dr. Lalita K. ma'am, Dr. Suman G. ma'am, Dr. Akshaya K.M. sir. Welcome you all. I would like to welcome the participants from medical and paramedical staff, staffs from veterinary and staff from common biomedical waste treatment facility, DHOs, DHQMs, DCQAs, KSPCB and nursing staff from Yadgiri district. Welcome you all. So today we will start with Dr. S. Prithvi sir. He is working as a public health expert, Director of Academics and Training, Sri Shankara Cancer Hospital and Research Center, President of Sochara, Bengaluru. He will be speaking on Introduction on Biomedical Waste Management.
Over to you, sir. Namaskara. I will just share the screen. Kindly let me know whether it is all right. ಕಾಣ್ತಾ ಇದೆ ಅಲ್ಲ? ಸ್ಕ್ರೀನ್ ಕಾಣ್ತಿದೆ ಅಲ್ಲ? ಎಂಪ್ರಿ ಸಂಸ್ಥೆಯ ವಿನಯ್ ಕುಮಾರ್ ಅವರೇ, ಮಹೇಶ್ ಅವರೇ, ಪೂಜಾ, ಲತಾ, ಜಗದಂಬ, ರಾಘವೇಂದ್ರ ಅವರೇ, ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಸುಮನ್, ಡಾಕ್ಟರ್ ಲಲಿತಾ, ರಾಮಯ್ಯ ಮೆಡಿಕಲ್ ಕಾಲೇಜಿನಿಂದ ಮತ್ತು ಏನಪಯ್ಯ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಅಕ್ಷಯ್ ಅವರೇ, ಯಾದಗಿರಿ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ವೈದ್ಯರುಗಳೇ, ಶುಶ್ರೂಷಾಧಿಕಾರಿಗಳೇ, ಆರೋಗ್ಯ ಕಾರ್ಯಕರ್ತರೇ, ವೆಟರ್ನರಿ ಸಂಸ್ಥೆಯ ವೈದ್ಯರೇ, ಲೈವ್ ಸ್ಟಾಕ್ ಇನ್ಸ್ಪೆಕ್ಟರ್ಸ್, ಸಿಬ್ಬಂದಿ ವರ್ಗ, ಸಬ್ ಸೆಂಟರ್, ಪ್ರೈಮರಿ ಹೆಲ್ತ್ ಸೆಂಟರ್, ಕಮ್ಯುನಿಟಿ ಹೆಲ್ತ್ ಸೆಂಟರ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಯಾದಗಿರ್, ಪ್ರೈವೇಟ್ ಆಸ್ಪತ್ರೆಗಳು, ಬ್ಲಡ್ ಬ್ಯಾಂಕು, ಲ್ಯಾಬೊರೇಟರೀಸು, ಖಾಸಗಿ ಕ್ಲಿನಿಕ್ಗಳು, ಇಲ್ಲಿಂದ ಬಂತವ್ರೆ, ಎಲ್ರಿಗೂ ನಮಸ್ಕಾರ. ಇಲ್ಲಿ ಯಾದಗಿರಿ ಜಿಲ್ಲಾ ಆಸ್ಪತ್ರೆಯಿಂದ ಬಂದಿದ್ದೀರಲ್ವಾ? ಬಂದಿದ್ರೆ ಕೈ ಎತ್ತಿ, ಬಂದಿದ್ರೆ ದಯವಿಟ್ಟು ಬಂದಿದ್ದೀನಿ ಅಂತ ಹೇಳಿ ನಂಗೆ. ಯಾದಗಿರಿ ಜಿಲ್ಲಾ ಆಸ್ಪತ್ರೆಯಿಂದ ಎಷ್ಟು ಜನ ಬಂದಿದ್ದೀರಿ? ಎಷ್ಟು ಜನ ಬಂದಿದ್ದೀರಿ? ಯಾದಗಿರಿ ಜಿಲ್ಲಾ ಆಸ್ಪತ್ರೆಯಿಂದ ಎಷ್ಟು ಜನ ಬಂದಿರ್ಬೋದು? ಮತ್ತೆ SNCU ಇಂದ ಯಾರು ಬಂದಿದ್ದೀರಾ? ಯಾದಗಿರಿ ಜಿಲ್ಲಾ ಸ್ಪೆಷಲ್ ನಿಯೋನೇಟಲ್ ಕೇರ್ ಸೆಂಟರ್ ಇಂದ ಯಾರಾದ್ರೂ ಬಂದಿದ್ದೀರಾ? ಓಕೆ. ನಾನು ಯುನಿಸೆಫ್ ನಲ್ಲಿ ಕೆಲಸ ಮಾಡ್ತಿದ್ದಾಗ ನಿಮ್ಮ ಜಿಲ್ಲಾ ಆಸ್ಪತ್ರೆ ಭೇಟಿಯಾಗಿದ್ದೀನಿ. ಜೊತೆಲಿ ಅಲ್ಲಿರುವ ನವಜಾತ ಶಿಶುಗಳ SNCUನು ಸಹ ವಿಸಿಟ್ ಮಾಡಿದ್ದೀನಿ. ಸ್ನೇಹಿತರೆ, ಎಂಪ್ರಿ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ಫೆಕ್ಷನ್ ಕಂಟ್ರೋಲ್. ಇದ್ರ ಬಗ್ಗೆ ನಮ್ಗೆಲ್ಲರಿಗೂ ಟ್ರೈನಿಂಗ್ ಆಗಿದೆ ಆಗ್ಲೇ. ಒಂದಷ್ಟು ಕೆಲ್ಸಗಳನ್ನು ಸಹ ಆಗ್ಲೇ ಮಾಡ್ತಾ ಇದೀವಿ. ಇದು ನಮ್ ಕೆಲ್ಸ, ಅದಕ್ಕೋಸ್ಕರ ಈ ವರ್ಕ್ಶಾಪ್ ಆರ್ಗನೈಸ್ ಮಾಡಿದ್ದಾರೆ. ಜೊತೆಲಿ ಈ ಕಾರ್ಯಕ್ರಮದಲ್ಲಿ ಏನಾಗಿದೆ, ಈ ಕೋವಿಡ್ ಬಂದ ಮೇಲೆ ಆ ಕೋವಿಡ್ ನಮ್ಮನ್ನ ಕೆಲ್ಸನ ಇನ್ನೂ ಅಚ್ಚುಕಟ್ಟಾಗಿ ಮಾಡ್ಬೇಕು ಅಂತ ಒತ್ತು ಕೊಡ್ತಾ ಇದೆ. ಮೂರನೇದು, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನಮ್ಗೆ ಇಂಜೆಕ್ಷನ್ ಕೊಟ್ಟಿದೆ, ಇನ್ನೂ ಅಚ್ಚುಕಟ್ಟಾಗಿ ಈ ಕೆಲಸ ಮಾಡಿ ಅಂತ. ಯಾದಗಿರಿ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಒಂದು ಮುಖ್ಯವಾದ ಜಿಲ್ಲೆ. ನಿಮ್ಮಲ್ಲಿ ಗುಲ್ಬರ್ಗ ಮತ್ತೆ ರಾಯಚೂರ್ಗೆ ರೆಫರಲ್ಗೆ ಕಳಿಸ್ತೀರಿ. ಈಗ ನಿಮ್ದೇ ಎಷ್ಟು ಚೆನ್ನಾಗಿದೆ ನಿಮ್ದು ಜಿಲ್ಲಾ ಕಚೇರಿ, ನಿಮ್ಮ ಜಿಲ್ಲಾ ಆಸ್ಪತ್ರೆ. ನನಗೆ ಅಲ್ಲಿಗೆ 2 ಸಲ ಬರುವ ಒಂದು ಅವಕಾಶ ಬಂದಿತ್ತು. ಹಲೋ ಸರ್. ಸ್ನೇಹಿತರೆ, ದಯವಿಟ್ಟು ಆಡಿಯೋ ಮ್ಯೂಟ್ ಮಾಡಿ ಮತ್ತೆ ವಿಡಿಯೋ ಸ್ಟಾಪ್ ಮಾಡಿ. ಹಾಗೆ ಮಾಡಿದ್ರೆ ನಮ್ಮ ಕಮ್ಯುನಿಕೇಶನ್ಸ್ ಸ್ವಲ್ಪ ಬೆಟರ್ ಆಗತ್ತೆ. ದಯವಿಟ್ಟು ಹಾಗೆ ಮಾಡಿ. ಮೈ ಫ್ರೆಂಡ್ಸ್, ವೈ ದಿಸ್ ವರ್ಕ್ಶಾಪ್? ವೈ ಆನ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್? If all of us think over this, 4 things come to our mind. Number 1, it is an occupational safety issue as doctors, nurses, health workers, support staff working in sub-centers, primary health centers, community health centers, district hospital, private nursing home, private hospital, blood bank, laboratories, veterinary aspatre. We are exposed to higher risk of disease. ದಯವಿಟ್ಟು ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ ಮರಪ್ನವ್ರೆ. ಹಾಗೆ ಎಲ್ಲಾರು ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ, ವಿಡಿಯೋ ಮ್ಯೂಟ್ ಮಾಡ್ಕೊಳ್ಳಿ. ಕಮ್ಯುನಿಕೇಶನ್ ಚೆನ್ನಾಗಾಗುತ್ತೆ. ಇಟ್ ಇಸ್ ಎ ಆಕ್ಯುಪೇಷನಲ್ ಸೇಫ್ಟಿ ಇಶ್ಯೂ ಬಿಕಾಸ್ ನಾವಿಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಕೆಲವು ಕಾಯಿಲೆಗಳು ಹೈಯರ್ ರಿಸ್ಕ್ ಆಗ್ಬೋದು.
ಎರಡನೇದು, ಇಟ್ಸ್ ಎ ಪೇಷಂಟ್ ಸೇಫ್ಟಿ ಇಶ್ಯೂ. ನಮ್ಮ ಯಾದಗಿರಿ ಜಿಲ್ಲಾ ಆಸ್ಪತ್ರೆಗೆ ಡೆಲಿವರಿಗೆ ಬರ್ತಾರೆ, ಅವ್ರು ವಾಪಸ್ ಹೋಗುವಾಗ ನಾವು HIV ಕೊಟ್ಟು ಕಳಿಸ್ಬಾರ್ದು, ಅಥವಾ ಹೆಪಟೈಟಿಸ್ B, ಹೆಪಟೈಟಿಸ್ C ಕೊಟ್ಟು ಕಳಿಸ್ಬಾರ್ದು. ಇಟ್ಸ್ ಎ ಪೇಷಂಟ್ ಸೇಫ್ಟಿ ಇಶ್ಯೂ. ಮತ್ತೆ ಯಾದಗಿರಿನಲ್ಲಿ ನಾವೇನಾದ್ರು ಪ್ಲಾಸ್ಟಿಕ್, ಆರ್ಗ್ಯಾನಿಕ್ ವೇಸ್ಟ್ ಬೇರೆ ಏನಾದ್ರು ಓಪನ್ ಆಗಿ ಬರ್ನ್ ಮಾಡಿದ್ರೆ, ಓಪನ್ ಬರ್ನಿಂಗ್, ಆ ಫ್ಯೂಮ್ಸ್ ಮೇಲ್ಗಡೆ ಹೋಗುತ್ತೆ, ಹೋಗಿ ಜಿನಿವಾಗ್ ಹೋಗ್ಬೋದು. ಜಿನಿವಾದಲ್ಲಿ ಯಾರು ಪ್ಲಾಸ್ಟಿಕ್ ಬೇರೆ ವೇಸ್ಟ್ ಬರ್ನ್ ಮಾಡಿದ್ರೆ ಅದು ಯಾದಗಿರಿಗೆ ಬರ್ಲಿಕ್ಕೆ ಸಾಧ್ಯ. ಈ ಫ್ಯೂಮ್ಸ್ ಅಲ್ಲಿ ಕಾರ್ಸಿನೋಜನ್ಸ್ ಇರ್ಬೋದು. ಈ ಫ್ಯೂಮ್ಸ್ ಅಲ್ಲಿ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ, ಪರಿಸರದಲ್ಲಿ ಇರತಕ್ಕಂಥ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಇರ್ಬೋದು. ಅದರಿಂದ ನಮಗೆ ಕಾಯಿಲೆಗಳು ಬರ್ಬೋದು, ಕ್ಯಾನ್ಸರ್ ಬರ್ಬೋದು, ಜೆನೆಟಿಕ್ ಡಿಫೆಕ್ಟ್ಸ್ ಆಗ್ಬೋದು. ಹಾಗೂ ಬಯೋಮೆಡಿಕಲ್ ವೇಸ್ಟ್ ನಾವು ಸರಿಯಾಗಿ ಮ್ಯಾನೇಜ್ ಮಾಡದೇ ಇರೋದ್ರಿಂದ, ಇನ್ಫೆಕ್ಷನ್ ಕಂಟ್ರೋಲ್ ನಾವು ಸರಿಯಾಗಿ ಮಾಡದೆ ಹೋದ್ರೆ ನೀರ್ನ ಮಲಿನ ಮಾಡ್ಬೋದು, ಅದು ಭೂಮಿನ ಮಲಿನ ಮಾಡ್ಬೋದು, ಗಾಳಿನ ಮಲಿನ ಮಾಡ್ಬೋದು. ಇಟ್ಸ್ ಎ ಎನ್ವೈರ್ಮೆಂಟಲ್ ಸೇಫ್ಟಿ ಇಶ್ಯೂ. ನೋಡಿ, ಇಟ್ಸ್ ಎ ಆಕ್ಯುಪೇಶನಲ್ ಸೇಫ್ಟಿ ಇಶ್ಯೂ, ಇಟ್ಸ್ ಎ ಪೇಷಂಟ್ ಸೇಫ್ಟಿ ಇಶ್ಯೂ, ಇಟ್ಸ್ ಎ ಎನ್ವೈರ್ಮೆಂಟಲ್ ಸೇಫ್ಟಿ ಇಶ್ಯೂ. My friends, all of you examine. It is an attitudinal issue also. ನೋಡಿ, ಆಕ್ಯುಪೇಶನಲ್ ಸೇಫ್ಟಿ ಇಶ್ಯೂ ಯಾಕೆ ಅಂದ್ರೆ, ನಾವೆಲ್ಲರೂ ಈಗೇನು ಈ ಕಾರ್ಯಕ್ರಮಕ್ಕೆ 99 ಜನ ಬಂದಿದೀವಿ, ಡಾಕ್ಟ್ರು, ನರ್ಸಸ್ಸು, ಆರೋಗ್ಯ ಕಾರ್ಯಕರ್ತರು, ಯಾದಗಿರಿ ಜಿಲ್ಲೆಯ ಎಲ್ಲರೂ ಈ ಆರೋಗ್ಯ ಸಿಬ್ಬಂದಿ, we are exposed to HIV AIDS more than anybody, hepatitis B and C more than anybody, ಸ್ಕಿನ್ ಇನ್ಫೆಕ್ಷನ್ಸ್, ರೆಸ್ಪಿರೇಟರಿ ಇನ್ಫೆಕ್ಷನ್ಸ್. ಹಾಗೂ ನೀವು ಯೋಚನೆ ಮಾಡಿ, ಹೈಪೋಡರ್ಮಿಕ್ ನೀಡಲ್ಸ್, ಇನ್ಸುಲಿನ್ ನೀಡಲ್ಸ್, ಸ್ಕಾಲ್ಪಲ್ ಬ್ಲೇಡು, ಪ್ಲೂರಲ್ ಟ್ಯಾಪ್ ನೀಡ್ಲು, ಅಸೈಟಿಕ್ ಟ್ಯಾಪ್ ನೀಡ್ಲು, ಬಯಾಪ್ಸಿ ನೀಡ್ಲು, ಈ ವಸ್ತುಗಳಿಂದ ನಮಗೆ we may have minor accidents of injuries, small injury, small accident, major implication. ಇಟ್ಸ್ ಎ ಆಕ್ಯುಪೇಶನಲ್ ನಮ್ಮನ್ನೇ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ನಮ್ಮ ಸಿಬ್ಬಂದಿನ ನಾವು ಪ್ರೊಟೆಕ್ಟ್ ಮಾಡ್ಬೇಕು. ನಾವು ಮನೆಗೆ ಸೇಫ್ ಆಗಿ ಹೋಗಿ ಮನೆಯಲ್ಲಿ ಇರೋರ್ಗೆ ನಾವು ಕಾಯಿಲೆ ಹರಡಬಾರ್ದು. ಇಟ್ಸ್ ಎ ಪೇಷಂಟ್ ಸೇಫ್ಟಿ ಇಶ್ಯೂ. ವಿ ಆರ್ ಗೋಯಿಂಗ್ ಟು ಎಕ್ಸ್ಪೋಸ್ ಪೇಷಂಟ್ಸ್ ಅಟ್ ಎ ಹೈಯರ್ ರಿಸ್ಕ್ ಇಫ್ ವಿ, especially hepatitis B, C, HIV, AIDS, hospital acquired infections is a issue, antimicrobial resistance is a issue. My friends, it's a patient safety issue. I was telling you this persistent organic pollutants anta ನಾವು ಪ್ಲಾಸ್ಟಿಕ್, ರತ್ನ ಅವರು ದಯವಿಟ್ಟು ಆಡಿಯೋ ಮ್ಯೂಟ್ ಮಾಡಿ ಮತ್ತೆ ವಿಡಿಯೋನ ಸ್ಟಾಪ್ ಮಾಡಿ. ರತ್ನ ಅವರೇ ದಯವಿಟ್ಟು ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತೀವಿ. ನಮ್ಮ ಪರಿಸರದಲ್ಲಿ 12 ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಇದೆ. ರತ್ನ ಅವರೇ ದಯವಿಟ್ಟು ಆಡಿಯೋ ಮ್ಯೂಟ್ ಮಾಡಿ, ದಯವಿಟ್ಟು ವಿಡಿಯೋ ಮ್ಯೂಟ್ ಮಾಡಿ. ತುಂಬಾ ರತ್ನ ಅವರೇ ದಯವಿಟ್ಟು ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ, ವಿಡಿಯೋ ಮ್ಯೂಟ್ ಮಾಡ್ಕೊಳ್ಳಿ, ಕಮ್ಯುನಿಕೇಶನ್ ಚೆನ್ನಾಗಾಗತ್ತೆ. ಈ ಎನ್ವೈರನ್ಮೆಂಟ್ ಸೇಫ್ಟಿ ಇಶ್ಯೂ ಯಾಕೆ ಅಂದ್ರೆ, ಸಾಯಿಲ್ ಪೊಲ್ಯೂಷನ್ ಆಗ್ಬೋದು, ವಾಟರ್ ಪೊಲ್ಯೂಷನ್ ಆಗ್ಬೋದು, ಏರ್ ಪೊಲ್ಯೂಷನ್ ಆಗ್ಬೋದು. ಪರಿಸರದಲ್ಲಿ 12 ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಇದೆ. ಅದರಲ್ಲಿ ಡಯಾಕ್ಸಿನ್ ಮತ್ತೆ ಫ್ಯೂರಾನ್ಸ್ ಉದಾಹರಣೆ. ಇದರಿಂದ ನಮಗೆ ಕ್ಯಾನ್ಸರ್ ಬರ್ಲಿಕ್ಕೆ ಸಾಧ್ಯ. ದೇಹದ ಯಾವುದೇ ಭಾಗಕ್ಕೆ ಕ್ಯಾನ್ಸರ್ ಬರ್ಬೋದು, ಅಥವಾ ಇನ್ನೂ ಸಹ ಜೆನೆಟಿಕ್ ಡಿಫೆಕ್ಟ್ಸ್ ಆಗ್ಲಿಕ್ಕೂ ಸಾಧ್ಯ. ಸ್ನೇಹಿತರೆ, ಅಬ್ಸರ್ವ್ ಮಾಡಿ, ಇಸ್ ಇಟ್ ಅನ್ ಆಟಿಟ್ಯೂಡಿನಲ್ ಇಶ್ಯೂ? ಕೋವಿಡ್ ಬಂತು, ಅದಕ್ಕೆ ಮುಂಚೆ ಅಷ್ಟೊಂದು ಮಾಸ್ಕ್ ಇರಲಿಲ್ಲ ನಮ್ಮ ಹತ್ರ. ಹೌ ವಿ ವರ್ ಏಬಲ್ ಟು ಮೇಕ್ ಸೋ ಮೆನಿ ಮಾಸ್ಕ್ ಇನ್ ವೆರಿ ಶಾರ್ಟ್ ಟೈಮ್ ಡ್ಯೂರಿಂಗ್ ಕೋವಿಡ್ ಪ್ರೋಗ್ರಾಮ್? How we were able to manufacture and supply PPE in such large numbers? How it was possible to manage tons of healthcare waste? How it was possible to set up COVID care centers across the country, across the state, in Yadgir district? How we were able to set up this? Nehitre, now let us see. ನಮ್ಗೆಲ್ಲ BMW ಟ್ರೈನಿಂಗ್ ಆಗಿದೆ, ಇನ್ಫೆಕ್ಷನ್ ಕಂಟ್ರೋಲ್ ಟ್ರೈನಿಂಗ್ ಆಗಿದೆ, ಆಗ್ಲಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದೀವಿ.
ಇಂಡಿಯಾ ದೇಶದಲ್ಲಿ ಕರ್ನಾಟಕದಲ್ಲಿ ಮತ್ತೆ ಯಾದಗಿರಿ ಜಿಲ್ಲೆಯಲ್ಲಿ ಈ ಬಯೋಮೆಡಿಕಲ್ ವೇಸ್ಟ್ ಮತ್ತೆ ಇನ್ಫೆಕ್ಷನ್ ಕಂಟ್ರೋಲ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ನಾವು ಯಾವ ಸ್ಟ್ರೆಂತ್ಸ್ ಇದೆ ಅಂತ ನಾವು ರಿವ್ಯೂ ಮಾಡೋಣ. ನಂಬರ್ 1, we have legislative support. 2016 biomedical waste legislation and 2018 amendments we have. We have training materials developed by Pollution Control Board, EMPRI, Department of Community Medicine of MS Ramaiah Medical College. We have 27 common biomedical facilities across the state. We have one hazardous waste management facility in Dabaspet. We have engineering technology, medical technology. ಕಾಯಕಲ್ಪ ಕಾರ್ಯಕ್ರಮ ಇದೆ. NABH, NABL accreditation ಗೆ ಆಕ್ಸೆಸ್ ಇದೆ. ಲಕ್ಷ್ಯ ಇನಿಷಿಯೇಟಿವ್ ಇದೆ. ಸ್ನೇಹಿತರೆ, ಕಲ್ಯಾಣ ಕರ್ನಾಟಕ ಯಾದಗಿರಿ ಡಿಸ್ಟ್ರಿಕ್ಟ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್. ನಮ್ಮ ಜಿಲ್ಲೆ ಯಾದಗಿರಿ ಏನಿದೆ ಇದು ಅಂಡರ್ ಡೆವಲಪ್ಡ್, ಲೆಸ್ ಡೆವಲಪ್ಡ್, ಈ ತರದಕ್ಕೆಲ್ಲ ಮಾತಿಗೆ ನಾವು ಅವಕಾಶ ಕೊಡಬಾರ್ದು. ನಾವೆಲ್ಲ ಎಷ್ಟೊಂದ್ ಜನ ಇವತ್ತಿಲ್ಲಿ ಸೇರಿದೀವಿ. ಈ ಸ್ಟ್ರೆಂತ್ಸ್ ಏನಿದೆ ಇವನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಯಾದಗಿರಿ ಜಿಲ್ಲೆಯಲ್ಲಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಇನ್ಫೆಕ್ಷನ್ ಕಂಟ್ರೋಲ್ ನ ಅತ್ಯುತ್ತಮವಾಗಿ ಮಾಡಿ ಇಡೀ ರಾಜ್ಯಕ್ಕೆ ನಂಬರ್ 1 ಆಗ್ಬೇಕು ಅಂತ ನನ್ನ ಇಷ್ಟ. ನಾನ್ ನಿಮ್ಮ ಜಿಲ್ಲೆನ ವಿಸಿಟ್ ಮಾಡಿದೀನಿ. ನೋಡಿ, ನಮ್ಮಲ್ಲಿ ಯಾವುದೇ ವೀಕ್ನೆಸಸ್ ಇಲ್ಲ. ನೀವು ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ರು ನನ್ನ ಜೊತೆ ಹೇಳ್ಬೇಕು ನೀವು, ವಿ ಡೋಂಟ್ ಹ್ಯಾವ್ ಎನಿ ವೀಕ್ನೆಸ್. ಗಿರೀಶ್, ದಯವಿಟ್ಟು ಆಡಿಯೋನ ಮ್ಯೂಟ್ ಮಾಡಿ. ವೀಕ್ನೆಸಸ್ ಏನೂ ಇಲ್ಲ ನಮ್ಗೆ. ನೋಡಿ, ಹೈಪೋಡರ್ಮಿಕ್ ನೀಡ್ಲು, ಬಯಾಪ್ಸಿ ನೀಡ್ಲು, ಸ್ಕಾಲ್ಪಲ್ ಬ್ಲೇಡ್, ಇವೆಲ್ಲ ಹೈ ಕ್ವಾಲಿಟಿ ಸರ್ಜಿಕಲ್ ಸ್ಟೀಲ್ ಅಂತ. ಇದು ಹೈ ಮೆಲ್ಟಿಂಗ್ ಪಾಯಿಂಟ್, ರೀಸೈಕಲ್ ಮಾಡೋದಕ್ಕೆ ಉಪಯೋಗ ಆಗೋದಿಲ್ಲ, ಕಷ್ಟ ಆಗುತ್ತೆ. ಮಾಡ್ಬೋದು, ಬಟ್ ಮೇಕಿಂಗ್ ನ್ಯೂ ಸ್ಟೀಲ್ ಇಸ್ ಚೀಪರ್ ದ್ಯಾನ್ ಮೇಕಿಂಗ್ recycling surgical steel. Similarly, glass, intact glass we can do it, but recycling ಮಾಡಬಹುದು, but costly. Intact glass recycle ಮಾಡಬಹುದು, ಅದೇ broken glass recycle ಮಾಡ್ಲಿಕ್ಕೆ ಕಾಸ್ಟ್ಲಿ. ಪ್ಲಾಸ್ಟಿಕ್ ಸುಮಾರು 7 ಸಲ recycle ಮಾಡಬಹುದು, ಅದರಿಂದ ಮಾಡದೇ ಇರೋ ಪ್ರಾಡಕ್ಟ್ಸೇ ಇಲ್ಲ. ಆದ್ರೆ ಪ್ಲಾಸ್ಟಿಕ್ ನೆವರ್ ಬಿಕಮ್ಸ್ ಪಾರ್ಟ್ ಆಫ್ ದ ಅರ್ತ್. ಸ್ನೇಹಿತರೆ, attitudinal change, is it in our hands? Please think over. Attitudinal change is a threat. It's a threat, it's an obstacle. ನಾವು ಮನ್ಸ್ ಮಾಡಿದ್ರೆ ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ. Lack of continuous monitoring and surprise inspections by the regulators is an issue. If it is there, then that threat and obstacle will not be there. Attitude is important. ಸ್ನೇಹಿತರೆ, ನಮ್ಗೆಲ್ಲ ಟ್ರೈನಿಂಗ್ ಆಗಿದೆ, ಆಗ್ಲೇ ಒಳ್ಳೆ ಕೆಲಸಗಳು ಮಾಡ್ತಾ ಇದೀವಿ. ಈ ನೆಕ್ಸ್ಟ್ 2 ಗಂಟೆ ಕಾಲದಲ್ಲಿ ವಿ ಕ್ಯಾನ್ ಗೆಟ್ ಮೋರ್ ಇನ್ಫಾರ್ಮೇಶನ್, ವಿ ಕ್ಯಾನ್ ಗೆಟ್ ಟ್ರೈನ್ಡ್ ಮೋರ್. ನೀವು ಎಂಪ್ರಿ ಅವ್ರಿಗೆ ಹೇಳ್ಬಿಟ್ಟು ಇಲ್ಲಿ ಉಪಯೋಗಿಸಿ ಸ್ಲೈಡ್ಸ್ ನೆಲ್ಲ ತರಿಸ್ಕೊಳ್ಳಿ. ನಿಮ್ಮ ಸಬ್ ಸೆಂಟರು, ಕಮ್ಯುನಿಟಿ ಹೆಲ್ತ್ ಸೆಂಟರು, ಡಿಸ್ಟ್ರಿಕ್ಟ್ ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆ, ವೆಟರ್ನರಿ ಆಸ್ಪತ್ರೆ, ಬ್ಲಡ್ ಬ್ಯಾಂಕು, ಲ್ಯಾಬೊರೇಟರಿ, ಜಿಲ್ಲಾ ಆಸ್ಪತ್ರೆ, ಎಲ್ಲಾ ಕಡೆನೂ ಮತ್ತೆ ನಾವು ಟ್ರೈನ್ ಮಾಡೋಣ. ನಾವ್ ಎಲ್ಲೆಲ್ಲಿ ಕೆಲಸ ಮಾಡ್ತಿದೀವೋ ಅಲ್ಲಿ ನಾವು ಕೆಲಸನ ಅಚ್ಚುಕಟ್ಟಾಗಿ ಮಾಡೋಣ. ನಮ್ಮ ಜೊತೆ ಕೆಲಸ ಮಾಡಿರೋರ್ಗೆ ಮಾಡೋ ಹಾಗೆ ಹುರುಪು ನೀಡೋಣ. ನಾವು ಮಾದರಿ ಆಗೋಣ. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ, ನಮ್ಮ ಸಬ್ ಸೆಂಟರ್ಸು, ನಮ್ಮ ಡಿಸ್ಟ್ರಿಕ್ಟ್ ಆಸ್ಪತ್ರೆ, ನಮ್ಮ ಪ್ರೈವೇಟ್ ಆಸ್ಪತ್ರೆ, ನಮ್ಮ ಕ್ಲಿನಿಕ್, ಇವುಗಳನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋಣ. ವಿ ಶಾಲ್ ಟ್ರೈನ್ ಅವರ್ ಕೊಲೀಗ್ಸ್ ಅಂಡ್ ಸ್ಟಾಫ್. ನೋಡಿ, ಬೆಳಿಗ್ಗೆ ಹೇಳ್ತೀವಿ, ಎದ್ದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ. ದೇವ್ರಿಗೆ ನಮಸ್ಕಾರ ಮಾಡಕ್ ನಾವೇನಾರು ಒಂದು ಪುಸ್ತಕ ಹುಡುಕೊಂಡು ಹೋಗಿ ಇವತ್ತು ನಮಸ್ಕಾರ ಮಾಡ್ಬೇಕು ಅಂತ ಮಾಡ್ತೀವ? ಮಾಡಿಲ್ಲ. ನಮ್ಮ ಅಪ್ಪ ಅಮ್ಮ ಕಲ್ಸ್ಕೊಟ್ಟಿದ್ದಾರೆ, ಅದೊಂದು ಸಂಸ್ಕೃತಿ ತರ. ನಾನು ಯಾದಗಿರಿ ಜಿಲ್ಲೆಯ ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ, ಕ್ಯಾನ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ಫೆಕ್ಷನ್ ಕಂಟ್ರೋಲ್ ಬಿ ಡೆವಲಪ್ಡ್ ಎಸ್ ಎ ಸಂಸ್ಕೃತಿ, ಸಂಸ್ಕಾರದ ತರ. ಯಾರು ಮನೆಗ್ ಬಂದ್ರೆ 1 ಲೋಟ ನೀರ್ ಕೊಡ್ತೀರಿ, ಕೂತ್ಕೊಳ್ಳಿ ಅಂತ ಹೇಳ್ತೀರಿ. ಅದಕ್ಕೆ ಯಾವ ಪುಸ್ತಕನೂ ನಾವು ರೆಫರ್ ಮಾಡಲ್ಲ, ಅದು ನಮ್ಮ ಹೃದಯದಲ್ಲಿ ಬಂದಿದೆ.
ಅದೇ ರೀತಿ can we develop biomedical waste management and infection control as a culture? Make Yadgir the best in Karnataka on biomedical waste and infection control. Please think over, my friends, it is possible. With keeping all this in mind, EMPRI has made 3 objectives for today's workshop. Number 1, introspect, review current scenario and strengthen strategies to manage biomedical waste and infection control better, both within our sub-center, primary health center, community health center, district hospital, but also till it goes to the common biomedical waste treatment facility. Meet stipulation of BMW rules 2016 and 2018 amendments and recommendations of the National Green Tribunal. Nam kelsa idu ಥರ್ಡ್ ಪಾರ್ಟಿ ಯಾಕೆ ಬಂದು ನೀವು ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ಬೇಕು. ನಮ್ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡೋಣ. Recall and list precautions needed in the context of COVID pandemic and such other disasters. ಇನ್ ಮುಂದೆ ಕೋವಿಡ್ ತರ ಇನ್ನೇನ್ ಬಂದ್ರು ಅದನ್ನ ಚೆಕ್ ಮಾಡೋಣ. ಸ್ನೇಹಿತರೆ, ಐ ವಿಲ್ ರಿಪೀಟ್, ನಮ್ಗೆಲ್ಲ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಆಗಿದೆ, ಇನ್ಫೆಕ್ಷನ್ ಕಂಟ್ರೋಲ್ ಟ್ರೈನಿಂಗ್ ಆಗಿದೆ, ಆಗ್ಲೇ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ನೆಕ್ಸ್ಟ್ 2 hours let us introspect, review current scenario, strengthen strategies to manage biomedical waste and infection control better, both within and outside healthcare settings, till it reaches common biomedical waste facility. Meet stipulation of the BMW rules 2016 and 2018 and recommendations of the National Green Tribunal. Recall and list precautions needed in the context of COVID pandemic and such other disasters. Friends, ಒಬ್ಬ ವೇದಾಂತಿ ಅರಿಸ್ಟಾಟಲ್ ಅಂತ, ಅವನೇನ್ ಹೇಳ್ತಾನೆ ಅಂದ್ರೆ, ನಾವೇನಾರು ಒಂದ್ ಕೆಲಸ ಸರಿಯಾಗಿ ಮಾಡದೆ, ರಿಪೀಟೆಡ್ ಆಗಿ ಸರಿಯಾಗಿ ಮಾಡದೆ ಹೋದ್ರೆ ಏನು ಅಚೀವ್ ಮಾಡಕ್ಕಾಗಲ್ಲ. ಅಚ್ಚುಕಟ್ಟಾಗಿ ಮಾಡಿ, ರಿಪೀಟೆಡ್ ಆಗಿ ಅಚ್ಚುಕಟ್ಟು ಮಾಡ್ತಾ ಹೋದ್ರೆ ಏನಾಗುತ್ತೆ, ಎಕ್ಸಲೆಂಟ್ ಆಗುತ್ತಂತೆ. We are what we repeatedly do. We behold what we are. What we are, we behold. Excellence is not an act, but a habit. I want to throw open this challenge to you. Yadgir district, idii Karnatakakke biomedical waste management, infection control alli best ಆಗಬೇಕು. ಎಲ್ಲರೂ ಯೋಚನೆ ಮಾಡಿ ಇದ್ರ ಬಗ್ಗೆ. 6 ತಿಂಗಳು ಬಿಟ್ಟು ನಿಮ್ಮ ಯಾದಗಿರಿ ಜಿಲ್ಲೆಗೆ ಬರ್ತೀನಿ, ನೀವು ಅವಾಗ ಹೇಳ್ಬೇಕು, ನಮ್ ಜಿಲ್ಲೆ ಬೆಸ್ಟ್ ಸರ್ ಕಲ್ಯಾಣ ಕರ್ನಾಟಕದಲ್ಲಿ ಅಂತ ಹೇಳ್ತೀರಿ, ನಾವು ಈವನ್ ಮೈಸೂರು ಡಿಸ್ಟ್ರಿಕ್ಟ್, ಬೆಂಗಳೂರು ಡಿಸ್ಟ್ರಿಕ್ಟ್ ಗಿಂತೂ ಚೆನ್ನಾಗಿ ಮಾಡ್ತಾ ಇದೀವಿ ಅನ್ನೋಂಗೆ ಹೇಳ್ಬೇಕು. ಎಂಪ್ರಿ ಅವ್ರಿಗೆ ಥ್ಯಾಂಕ್ಸ್, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ಥ್ಯಾಂಕ್ಸು, ಯಾದಗಿರಿ ಜಿಲ್ಲೆಯಲ್ಲಿರುವ ಎಲ್ಲ ಸಹೋದ್ಯೋಗಿಗಳಿಗೆ ಥ್ಯಾಂಕ್ಸು. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಕಾರ್ಯಕ್ರಮ ಮುಂದುವರಿಸಿ. ಕಾಲ್ ಬರ್ತಾ ಇದೆ. ಪೂಜಾ ಎಂಟ್ರಿ ಕಾಲ್ ಕೊಡು. ಬರ್ತೀನಿ ಮತ್ತೆ ನಾನೇ ಬರ್ತೀನಿ.
Good morning, everybody. I am Dr. Lalita, Professor and HOD Community Medicine. Prithvi sir, ತುಂಬಾ ಥ್ಯಾಂಕ್ಸ್. ಅಲ್ಲಿ ಎಂಪ್ರಿಲಿ ಸ್ವಲ್ಪ ಸಮಸ್ಯೆ ಆಗಿ ಇದಾಗಿದೆ ಅಂತ ಹ್ಯಾಂಗಾಗಿದೆ. ಸೊ ನಾವು ಆಗ್ಲಿ ಕಂಟಿನ್ಯೂ ಮಾಡ್ಬಿಡಿ. ಪ್ಲೀಸ್ ಕಂಟಿನ್ಯೂ. ಪ್ಲೀಸ್ ಕಂಟಿನ್ಯೂ. ಪ್ಲೀಸ್ ಕಂಟಿನ್ಯೂ ಡಾಕ್ಟರ್ ಲಲಿತಾ. ಅವ್ರಿಗೇನೋ ಪ್ರಾಬ್ಲಮ್ ಇರ್ಬೇಕು. ಮಾಡ್ಲಾ? ನೀವು ಸ್ಟಾರ್ಟ್ ಮಾಡ್ಬಿಡಿ. ಥ್ಯಾಂಕ್ ಯು ಫಾರ್ ದ ಮೋಟಿವೇಶನಲ್ ಟಾಕ್. ಏನಾರ ಕ್ವೆಶನ್ಸ್ ಇದ್ರೆ ಮುಂದಕ್ಕೆ ತಗೊಳ್ಳೋಣ. ಈಗ ಫಸ್ಟ್ ಸೆಷನ್ ಆನ್ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ 2016 ಓವರ್ವ್ಯೂ ನ we will start. Dr. Suman, can I request you to share the PPT? Is it visible? Yes, please put it on slide show. Yeah. Is it visible now, Dr. Lalita? Yes, Suman. Thank you. I'll Okay. request you to change the slide as required. ಎಲ್ಲರಿಗೂ ಕಾಣಿಸ್ತಿದ್ಯಾ ಸ್ಲೈಡ್? ಕಾಣಿಸ್ತಾ ಇದೆ ಕೇಳಿಸ್ತದೆ. Good morning, everybody. I thank you for this opportunity. I thank all the Yadgir and hospitals participants who are participating in this important program. ದಯವಿಟ್ಟು ನಿಮ್ದು ಆಡಿಯೋನ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು, ಯಾಕಂದ್ರೆ ಇಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್ ಸುಮನ್. ಸುಮ್ಮನೆ ನೆಕ್ಸ್ಟ್ ಸ್ಲೈಡ್ ಮೂವ್ ಆಗ್ತಿಲ್ಲ. ಇವತ್ತು ನಮ್ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ 2016 ನೀವೆಲ್ಲ ಮಾಡ್ತಾ ಇದ್ದೀರಾ. ರೂಲ್ಸ್ ಪ್ರಕಾರ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಾ. ಇನ್ನು ಅಚ್ಚುಕಟ್ಟಾಗಿ ನಾವ್ ಹೇಗೆ ಯಾದಗಿರಲ್ಲಿ ಮಾಡ್ಬೋದು, ಮತ್ತೆ ಈಗ ಡೈರೆಕ್ಷನ್ಸ್ ಇದೆ ರೂಲ್ಸ್ ನ ನಾವು ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು ಅಂತ. ಆ ನಿಟ್ಟಿನಲ್ಲಿ ಇವತ್ತು ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ 2016 ನ ಡಿಸ್ಕಸ್ ಮಾಡ್ತೀವಿ. ಎಲ್ಲರಿಗೂ ರಾಮಯ್ಯ ಮೆಡಿಕಲ್ ಕಾಲೇಜ್ ವತಿಯಿಂದ ಸ್ವಾಗತ. ನಿಮ್ಗೆ ಯಾವುದೇ ರೀತಿಯ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದ್ರೆ ಯು ಆರ್ ಫ್ರೀ ಟು ಕಾಂಟ್ಯಾಕ್ಟ್ ಅಸ್ ಫಾರ್ ಎನಿ ಕ್ಲಾರಿಫಿಕೇಶನ್ಸ್. ನಮ್ಗೆ ಏನ್ ಸ್ವಲ್ಪ ಸ್ವಲ್ಪ ಗೊತ್ತಿದೆಯೋ ನಾವು ನಿಮ್ಗೆ ಶೇರ್ ಮಾಡ್ತೀವಿ. ನೆಕ್ಸ್ಟ್, ಈಗ ಬಯೋಮೆಡಿಕಲ್ ವೇಸ್ಟ್ ಟರ್ಮಿನಾಲಜಿಸ್ ನೇ ಚೇಂಜ್ ಮಾಡ್ಕೊಂತಾ ಬಂದಿದ್ವಿ. ಮುಂಚೆ ಬರೀ ಹಾಸ್ಪಿಟಲ್ ವೇಸ್ಟ್ ಅಂತ ಹೇಳ್ತಾ ಇದ್ವಿ. ಈಗ ಮುಂದಕ್ಕೆ ಹಾಸ್ಪಿಟಲ್ ವೇಸ್ಟ್ ಅಂದ್ರೆ ಏನಾಯ್ತು ಅಂದ್ರೆ ಬೇರೆ ವೇಸ್ಟ್, ಈಗ ಲ್ಯಾಬ್ ಅಲ್ಲಿ ಇರ್ಬಹುದು ಅಥವಾ ಎನಿ ಅದರ್ ಬ್ಲಡ್ ಬ್ಯಾಂಕ್, ಈ ತರ ಜಾಗದಲ್ಲಿ ವೇಸ್ಟ್ ಜನರೇಟ್ ಆಗ್ತಿರೋದು ಕೌಂಟ್ ಆಗ್ತಿರ್ಲಿಲ್ಲ. ಸೊ ಅದನ್ನ ಇನ್ನು ಬ್ರಾಡ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಹೆಲ್ತ್ ಕೇರ್ ವೇಸ್ಟ್ ಅಂತಾನು ಕರೀತಾರೆ. ಈಗ WHO ಅಲ್ಲಿ ಇನ್ನು ಹೆಲ್ತ್ ಕೇರ್ ವೇಸ್ಟ್ ಅಂತಾನೆ ಕರೆಯೋದು. ಅಂದ್ರೆ ಯಾವುದೇ ಪ್ರಕ್ರಿಯೆ ನಾವು ಹೆಲ್ತ್ ಸಂಬಂಧಪಟ್ಟಾಗೆ ಕೇರ್ ಕೊಡ್ತಿರುವಾಗ ವೇಸ್ಟ್ ಜನರೇಟ್ ಆಗಿದ್ರೆ ಅದನ್ನ ಹೆಲ್ತ್ ಕೇರ್ ವೇಸ್ಟ್. ಈಗ ನಾವು ಬಯೋಮೆಡಿಕಲ್ ವೇಸ್ಟ್ ಅಂತ, ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಪ್ರಕಾರ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಯೂಶಲಿ. ಸೊ ದಿಸ್ ಇಸ್ ಜಸ್ಟ್ ಅಂದ್ರೆ ಇದು ವಿಸ್ತಾರವಾಗಿ ಅರ್ಥ ಮಾಡ್ಕೋಬಹುದು. ಇದು ನಾಟ್ ಓನ್ಲಿ ಆಲೋಪತಿಕ್, ಆಯುರ್ವೇದಿಕ್, ಯುನಾನಿ, ಬೇರೆ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸ್ ಇರ್ಬೋದು, ಮತ್ತೆ ವೆಟರ್ನರಿ ಸೈನ್ಸಸ್, ಇವೆಲ್ಲಾನು ಕವರ್ ಆಗುವಂತದ್ದು. ಸೊ ಯಾವುದೇ ಪ್ರಾಣಿ ಇರ್ಲಿ ಅಥವಾ ಹ್ಯೂಮನ್ಸ್ ಇರ್ಲಿ, ಅವ್ರು ಟ್ರೀಟ್ ಆಗ್ತಿರೋ ಯಾವುದೇ ಟೈಪ್ ಆಫ್ ಮೆಡಿಸಿನ್ಸ್ ಇರ್ಲಿ, ಅದಕ್ಕೆ ಇಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್. ಸೊ ಸಾಮಾನ್ಯವಾಗಿ ಈಗ ಮ್ಯಾನೇಜ್ಮೆಂಟ್ ಅಂತೀವಿ, ಡಿಸ್ಪೋಸಲ್ ಅಂತ ಹೇಳ್ತೀವಿ. ಸೊ ಯಾವ್ದು ಕರೆಕ್ಟ್ ಟರ್ಮಿನಾಲಜಿ ನಾವು ಅನ್ಕೋಬೇಕಾಗುತ್ತಂದ್ರೆ, ಸಾಮಾನ್ಯವಾಗಿ ಈಸಿಲಿ ವೇಸ್ಟ್ ಡಿಸ್ಪೋಸಲ್ ಅನ್ಬಿಡ್ತೀವಿ. ಡಿಸ್ಪೋಸಲ್ ಅನ್ನೋದು ಸುಮ್ನೆ ಕ್ಯಾಶುಯಲ್ ಆಗಿ ಯೂಸ್ ಮಾಡೋದಂತಲ್ಲ. ಇದು ವೇಸ್ಟ್ ಡಿಸ್ಪೋಸಲ್ ಅಂದ್ರೆ ಇದು ನಮ್ ಬಯೋಮೆಡಿಕಲ್ ವೇಸ್ಟ್ ಸೈಕಲ್ ಏನ್ ಹೇಳ್ತೀವೋ, ಈಗ ಸ್ಟಾರ್ಟಿಂಗ್ ಸೆಗ್ರಿಗೇಷನ್ ಇಂದ ಹಿಡಿದು ಕೊನೆಯವರೆಗೂ ಆಗುತ್ತಲ್ಲ, ಕೊನೆ ಹಂತಕ್ಕೆ ನಾವು ಯೂಶಲಿ ಡಿಸ್ಪೋಸಲ್ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಅಂದ್ರೆ ಇದು ಕಂಪ್ಲೀಟ್ ನಮ್ ಬಯೋಮೆಡಿಕಲ್ ವೇಸ್ಟ್ ನ ಹೇಗೆ ನಿರ್ವಹಿಸಬೇಕು ಅನ್ನೋದು ಕಂಪ್ಲೀಟ್ ಪಿಕ್ಚರ್ ಕೊಡುತ್ತೆ. ಸೊ ಅದಕ್ಕೆ ನಾವು ಮ್ಯಾನೇಜ್ಮೆಂಟ್ ಪದನ ಉಪಯೋಗಿಸ್ಬೇಕು, ಡಿಸ್ಪೋಸಲ್ ನ ಕ್ಯಾಶುಯಲ್ ಆಗಿ ಉಪಯೋಗಿಸಬಾರ್ದು. ನೆಕ್ಸ್ಟ್, ಸೊ ಈಗ ರೂಲ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ 2016 ನೋಟಿಫೈ ಆಯ್ತು. ಇದನ್ನ ಇದು ರೂಲ್ಸ್ ಅಂತ ಕರಿತೀವಿ. ಯಾಕಂದ್ರೆ ಇದು ಆಕ್ಟ್ ಬಂದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅಂತ 1986 ಇದೆ. ಇದು ಬ್ರಾಡ್ ಅಂಬ್ರೆಲಾ ಅಂತಾನೆ ಹೇಳ್ಬೋದು. ಈ ಆಕ್ಟ್ ಕೆಳಗಡೆ ಇದು ಒಂದು ರೂಲ್ಸ್, ಬೇರೆ ರೂಲ್ಸ್ ಎಲ್ಲ ಇದಾವೆ. ಅದ್ರಲ್ಲಿ ಇಂಪಾರ್ಟೆಂಟ್ ಇಸ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016. ಇದ್ರ ಕೆಳಗಡೆ ನಮ್ಗೆ ಸಾಲಿಡ್ ವೇಸ್ಟ್ ರೂಲ್ಸ್ ಬರುತ್ತೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಕೆಳಗಡೆ. ಸೊ ಇದನ್ನ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಮತ್ತು ಕ್ಲೈಮೇಟ್ ಚೇಂಜ್, ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದು. ಸೊ ಈಗ 2016 ರೂಲ್ಸ್ ಇರೋದಾ? ಇಲ್ಲ, 98 ಸ್ಟಾರ್ಟ್ ಆಯ್ತು. ನಿಮ್ಗೆಲ್ಲ ಜ್ಞಾಪಕ ಇದ್ರೆ ನಾವು 10 ಕ್ಯಾಟಗರಿ ಆಫ್ ವೇಸ್ಟ್ ಎಲ್ಲ ಡಿಫೈನ್ ಮಾಡ್ತಾ ಇದ್ದೆ. ಬಟ್
ಕ್ರಮೇಣ ಅದ್ ಗೊತ್ತಾಯ್ತು ಅಷ್ಟೊಂದು ಜಾಸ್ತಿ ಮಾಡೋ ಅವಶ್ಯಕತೆನೂ ಇಲ್ಲ, ಮತ್ತೆ ಅದು ತುಂಬಾ ಕಂಬರ್ಸಮ್, ತುಂಬಾ ಕನ್ಫ್ಯೂಷನ್ಸ್ ಆಗ್ತಾ ಇತ್ತು. ಆ ಒಂದು ಕ್ಲಾರಿಟಿ ಕೊಡೋ ನಿಟ್ಟಿನಲ್ಲಿ 2016 ನ್ಯೂ ರೂಲ್ಸ್ ಬಂದಿದೆ. ಸುಮಾರು 2016 ಒಂದು 7-8 ರೂಲ್ಸ್ ಈ ತರದ್ದು ಸುಮಾರು ಚೇಂಜಸ್ ಆಗಿದೆ. ಲೈಕ್ ಸಾಲಿಡ್ ವೇಸ್ಟ್ ರೂಲ್ಸ್ ಹೊಸದ್ ಬಂದಿದೆ, ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಹೊಸದ್ ಬಂದಿದೆ, ಹಜಾರ್ಡಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೊಸದ್ ರೂಲ್ ಬಂದಿದೆ. ಸೊ ಅದೇ ತರ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ 2016 ಕೂಡ ಇಂಟ್ರೊಡ್ಯೂಸ್ ಆಯ್ತು. ಅದಾದ್ಮೇಲೆ ಕೆಲವೊಂದು ಕ್ಲಾರಿಫಿಕೇಶನ್ಸ್ ಕೊಡಕ್ಕೆ ಮತ್ತೆ ಚೇಂಜಸ್ ಮಾಡಕ್ಕೆ 18 ಮತ್ತು 19 ಅಮೆಂಡ್ಮೆಂಟ್ಸ್ ಕೂಡ ಆಗಿದೆ. ಎಸ್ಪೆಷಲಿ ಈಗ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಫಸ್ಟ್ ರೂಲ್ಸ್ ಅಲ್ಲಿ 10% ಅಂತ ಹಾಕ್ಬಿಟ್ಟಿದ್ರು, ಅದು ಉಪಯೋಗಿಸಕ್ಕೆ ಕಷ್ಟ ಇತ್ತು. ಸೊ ಅದನ್ನ ಈಗ 1% ಮಾಡಿದ್ದಾರೆ. ಸೊ ಈಗ ಬಯೋಮೆಡಿಕಲ್ ವೇಸ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಬಯೋಮೆಡಿಕಲ್ ವೇಸ್ಟ್ ಅಂದ್ರೆ ಯಾವುದೇ ರೀತಿಯಾದ ವೇಸ್ಟ್ ನಾವು ಡಯಾಗ್ನೋಸಿಸ್ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಆರ್ ವ್ಯಾಕ್ಸಿನೇಷನ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಜನರೇಟ್ ಆಗ್ತಿರುವಂತ ವೇಸ್ಟ್ಗೆ ನಾವು ಬಯೋಮೆಡಿಕಲ್ ವೇಸ್ಟ್ ಅಂತೀವಿ. ಅದು ಹ್ಯೂಮನ್ಸ್ ಆಗಬಹುದು ಅಥವಾ ಅನಿಮಲ್ಸ್ ಆಗಬಹುದು. ಅಂದ್ರೆ ಇದು ಎಲ್ಲ ಆಲೋಪೆಥಿಕ್ ಇರ್ಬೋದು, ಆಯುಷ್ ಇರ್ಬೋದು. ಅನಿಮಲ್ಸ್ ಅಂದ್ರೆ ಈಗ ವೆಟರ್ನರಿ ಸೈನ್ಸ್ಗೂ ಕವರ್ ಆಗುತ್ತೆ. ಮತ್ತೆ ಎನಿ ರಿಸರ್ಚ್ ಆಕ್ಟಿವಿಟೀಸ್, ನಾವು ಈಗ ಬಯೋಲಾಜಿಕಲ್ ಟೆಸ್ಟಿಂಗ್ ಮತ್ತೆ ಪ್ರೊಡಕ್ಷನ್ ಅಂತ ಅಂದ್ರೆ ಈಗ ಕೋವಿಡ್ ವ್ಯಾಕ್ಸಿನ್ ಮಾಡಿದ್ವಿ, ಕೋವಿಡ್ ಶೀಲ್ಡ್ ಡೆವಲಪ್ ಮಾಡಿದ್ವಿ, ಅಲ್ಲಿ ಉತ್ಪತ್ತಿ ಆಗುವಂತ ವೇಸ್ಟ್ ಕೂಡ ನಾವು ಬಯೋಮೆಡಿಕಲ್ ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಲ್ಲದೆ ಈ ಹೆಲ್ತ್ ಕ್ಯಾಂಪ್ ಸಾಮಾನ್ಯವಾಗಿ ನಾವು ಈಗ ನಮ್ಮ ಹೆಲ್ತ್ ಸೆಂಟರ್ಸ್ ವತಿಯದಂತೂ ಖಂಡಿತ ಡೇ ಇನ್ ಅಂಡ್ ಡೇ ಔಟ್ ನಾವು ಔಟ್ ರೀಚ್ ಇಮ್ಯುನೈಸೇಷನ್ ಕ್ಯಾಂಪ್ ಮಾಡ್ತೀವಿ. ಮತ್ತೆ ಕೆಲವು ಕಡೆ ಮೆಡಿಕಲ್ ಕ್ಯಾಂಪ್ಸು, ಸರ್ಜಿಕಲ್ ಕ್ಯಾಂಪ್ಸು ನೀವು ಮಾಡ್ತೀರಲ್ಲ, ಲ್ಯಾಪ್ರೋಸ್ಕೋಪಿಕ್ ಕ್ಯಾಂಪ್ ಮಾಡ್ತೀರಾ, ಆಫ್ಥಾಲ್ಮಾಲಜಿ ಕ್ಯಾಂಪ್ ಮಾಡ್ತೀರಾ. ಸೊ ಈ ಎನಿ ಕ್ಯಾಂಪ್ಸ್ ನಿಮ್ಮ ಫೆಸಿಲಿಟಿಯಿಂದ ಹೊರಗಡೆ ನೀವು ಕಂಡಕ್ಟ್ ಮಾಡಿದ್ರೆ ಅಲ್ಲಿ ಜನರೇಟ್ ಆಗೋ ವೇಸ್ಟ್ ಕೂಡ ನೀವೇ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಸೊ ಅದು ಕೂಡ ಈ ಬಯೋಮೆಡಿಕಲ್ ವೇಸ್ಟ್ ಅಲ್ಲಿ ಕವರ್ ಆಗಿದೆ. ನೆಕ್ಸ್ಟ್, ಸೊ ಈಗ ನೋಡ್ಕೊಂಡ್ರೆ ಎಲ್ಲೆಲ್ಲಿ ನಮ್ಗೆ ಈ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಅಪ್ಲೈ ಆಗುತ್ತೆ, ನಾವು ಫಾಲೋ ಮಾಡ್ಬೇಕು ಅಂದ್ರೆ ಎಲ್ಲ ಹಾಸ್ಪಿಟಲ್ಸ್, ಯಾವುದೇ ರೀತಿಯಾದ ಹಾಸ್ಪಿಟಲ್ಸ್ ಇರ್ಬೋದು, ಕ್ಲಿನಿಕ್ಸ್ ಇರ್ಬೋದು, ಅದೇ ಸ್ಟ್ಯಾಂಡ್ ಅಲೋನ್ ಒಬ್ರು ಡಾಕ್ಟರ್ ಇದಾರೆ, ಅಡ್ಮಿಷನ್ ಆಗ್ತಿಲ್ಲ ಅಂದ್ರು ಅಲ್ಲೂ ಕೂಡ ವೇಸ್ಟ್ ಜನರೇಟ್ ಆಗ್ತಿರೋದ್ರಿಂದ ಅದು ಕೂಡ ಬಯೋಮೆಡಿಕಲ್ ವೇಸ್ಟ್ ಕೆಳಗಡೆ ಬರುತ್ತೆ. ಮತ್ತೆ ವೆಟರ್ನರಿ ಇನ್ಸ್ಟಿಟ್ಯೂಷನ್ಸ್, ಅನಿಮಲ್ ಹೌಸ್ ಅಂದ್ರೆ ಈ ಎಕ್ಸ್ಪೆರಿಮೆಂಟ್ಸ್ ಮಾಡಕ್ಕೆ ಕೆಲವು ಕಡೆ ಅನಿಮಲ್ ಹೌಸ್ ಅಂತ ಇಟ್ಕೊಂಡಿರ್ತಾರೆ, ರ್ಯಾಟ್ಸು, ಪಿಗ್ಲೆಟ್ಸು ಇವೆಲ್ಲನು ಇಟ್ಕೊಂಡು ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಮ್ಯಾನೇಜ್ ಮಾಡ್ತಿರ್ತಾರೆ. ಸೊ ಅಂತ ಕಡೆ ಕೂಡ ಇದು ರೂಲ್ಸ್ ಅಪ್ಲೈ ಆಗುತ್ತೆ. ಆಮೇಲೆ ಎನಿ ಲ್ಯಾಬೊರೇಟರೀಸ್, ಬ್ಲಡ್ ಬ್ಯಾಂಕ್ಸ್, ಮತ್ತೆ ಎನಿ ರಿಸರ್ಚ್ ಲ್ಯಾಬ್ಸ್, ಫೋರೆನ್ಸಿಕ್ ಲ್ಯಾಬೊರೇಟರೀಸ್, ಮಾರ್ಚುರೀಸ್ ಇರುತ್ತಲ್ಲ, ಅಲ್ಲೂ ಕೂಡ ಜನರೇಟ್ ಆಗೋ ವೇಸ್ಟ್ ನ ಬಯೋಮೆಡಿಕಲ್ ವೇಸ್ಟ್ ಅಂತ ಕರಿತೀವಿ. ಇವೆಲ್ಲಾನು ಓಲ್ಡ್ ಓಲ್ಡ್ ರೂಲ್ಸ್ ಅಲ್ಲೂ ಇತ್ತು. ಈ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ 2016 ಅಲ್ಲಿ ಈ ರೆಡ್ ಅಲ್ಲಿ ಹೈಲೈಟ್ ಆಗಿದೆಯಲ್ಲ, ಇವು ಅಡಿಷನಲ್ ಆಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ಕ್ಲೂಡ್ ಮಾಡಿದ್ರೆ ಇತ್ತು, ಅರ್ಥ ಆಗ್ತಿರ್ಲಿಲ್ಲ ಜನಗಳಿಗೆ, ಅಪ್ಲಿಕಬಲ್ ಇಲ್ಲೋ ಅಂತ. ಇಲ್ಲಿ ಕ್ಲಾರಿಟಿ ಇದೆ. ಅಂದ್ರೆ ಎನಿ ಆಯುಷ್ ಹಾಸ್ಪಿಟಲ್ಸ್ ಮತ್ತೆ ಎನಿ ಕ್ಯಾಂಪ್ಸ್, ನಾ ಹೇಳ್ದಂಗೆ ಯಾವುದೇ ಕ್ಯಾಂಪ್ಸ್ ನ ಹೊರಗಡೆ ಮಾಡಿದ್ರೆ ಅಲ್ಲಿ ಜನರೇಟ್ ಆಗೋ ವೇಸ್ಟ್ ನ ನಾವೇ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಆಮೇಲೆ ಫಸ್ಟ್ ಏಡ್ ರೂಮ್ಸ್, ಸ್ಕೂಲ್ ಇದೊಂದು ಎಕ್ಸ್ಟ್ರಾ ಆಡ್ ಆಗಿದೆ. ಸ್ಕೂಲ್ಸ್ ಅಲ್ಲಿ ಫಸ್ಟ್ ಏಡ್ ರೂಮ್ಸ್ ಏನಾರ ನಾವು ಸ್ಕೂಲ್ಸ್ ನಡೆಸ್ತಿದ್ರೆ ಅಲ್ಲಿ ಜನರೇಟ್ ಆಗೋ ವೇಸ್ಟ್ ಕೂಡ ನಾವು ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ರೀತಿಲೇ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಈಗ ಸ್ಕೆಡ್ಯೂಲ್ಸ್ ಅಂತ ಮೆನ್ಷನ್ ಮಾಡಿದ್ದೇವೆ. ನಾವು ಬಯೋಮೆಡಿಕಲ್ ವೇಸ್ಟ್ 4 ಭಾಗ ಇದೆ. ಇಂಪಾರ್ಟೆಂಟ್ ಥಿಂಗ್ಸ್ ನಾವು ತಿಳ್ಕೊಬೇಕಾಗಿರೋದು. ಒಂದು ಶೆಡ್ಯೂಲ್ 1, ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಕ್ಯಾಟಗರೈಸೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಬಯೋಮೆಡಿಕಲ್ ವೇಸ್ಟ್. ಅಂದ್ರೆ ಯಾವ ಕಲರ್ ಕೋಡೆಡ್ ಕಂಟೈನರ್ಸ್ ಅಲ್ಲಿ ಯಾವ ವೇಸ್ಟ್ ಹೋಗ್ಬೇಕು, ಆ ವೇಸ್ಟ್ ನ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು, ಕೊನೆಗೆ ಅದನ್ನ ಸುಡ್ಬೇಕಾ ಅಥವಾ ರೀಸೈಕ್ಲಿಂಗ್ ಕಳಿಸ್ಬೇಕಾ ಅಥವಾ ಶಾರ್ಪ್ ಕಳಿಸ್ಬೇಕಾ, ಅದನ್ನ ಈ ಶೆಡ್ಯೂಲ್ 1 ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಅದನ್ನ ನಾವು ಎಲ್ಲರೂ ಅರ್ಥ ಮಾಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಶೆಡ್ಯೂಲ್ 2, ಇದ್ರಲ್ಲಿ ನಾವು ಯಾವ ರೀತಿ ಕೊನೆಗೆ ನಾವು ಯಾವುದೇ ವೇಸ್ಟ್ ನಾವು ಸೆಗ್ರಿಗೇಟ್ ಮಾಡಿದ್ಮೇಲೆ ಅದನ್ನ ಕೊನೆಯ ಹಂತವಾಗಿ ನಾವು ಹೇಗೆ ಟ್ರೀಟ್ ಮಾಡ್ಬೇಕು, ಡಿಸ್ಪೋಸಲ್ ಮಾಡೋದು, ಅದ್ರ ಸ್ಟ್ಯಾಂಡರ್ಡ್ಸ್ ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಎಲ್ಲೋ ವೇಸ್ಟ್ ಏನಾಗುತ್ತೆ ಅಂದ್ರೆ ತಗೊಂಡೋಗಿರೋದನ್ನ CTF, ನಿಮ್ಮ ಎಲ್ಲ ಹಾಸ್ಪಿಟಲ್ಗೂ ಒಂದು CBWTF ಕನೆಕ್ಟ್ ಆಗಿರುತ್ತಲ್ಲ, ಅದು CBWTF ಅಂದ್ರೆ ಒಂದು ಏನಂತಾರೆ ಸೆಂಟ್ರಲ್ ಪಾಯಿಂಟ್, ಎಲ್ಲಾ ವೇಸ್ಟ್ ಎಲ್ಲಾ ಹಾಸ್ಪಿಟಲ್ಸ್ ಕಲೆಕ್ಟ್ ಮಾಡಿ ಅವ್ರು ಟ್ರೀಟ್ ಮಾಡಿ ಫೈನಲ್ ಆಗಿ ಡಿಸ್ಪೋಸ್ ಮಾಡ್ಬೇಕಾಗಿರೋದು. ಸೊ ಅಂತ ಜಾಗದಲ್ಲಿ ಇನ್ಸಿನರೇಷನ್ ಮಾಡ್ತಾರೆ ಎಲ್ಲೋ ಕಲರ್ ವೇಸ್ಟ್ ನ.
ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಏನು, ಎಷ್ಟು ಟೆಂಪರೇಚರ್ ಇರ್ಬೇಕು, ಮತ್ತೆ ಎಷ್ಟೊತ್ತು ಸುಡ್ಬೇಕು, ಇವೆಲ್ಲ ನಿಟಿಗ್ರಿಟೀಸ್ ಡೀಟೇಲ್ಸ್ ನ ಶೆಡ್ಯೂಲ್ 2 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಆಟೋಕ್ಲೇವ್ ಎಷ್ಟು ಟೆಂಪರೇಚರ್ ಇರ್ಬೇಕು, ಎಷ್ಟು ಪ್ರೆಷರ್ ಮೇಂಟೈನ್ ಮಾಡ್ಬೇಕು, ಮತ್ತೆ ಎಷ್ಟೊತ್ತು ಆಟೋಕ್ಲೇವ್ ಮಾಡ್ಬೇಕು, ಇವೆಲ್ಲ ಸ್ಟ್ಯಾಂಡರ್ಡ್ಸ್ ಕ್ಲಿಯರ್ ಆಗಿ ಈ ಶೆಡ್ಯೂಲ್ 2 ಅಲ್ಲಿ ಇದೆ. ಎಸ್ಪೆಷಲಿ ನಾವೀಗ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಐ ಥಿಂಕ್ ಲ್ಯಾಬೊರೇಟರಿ ವೇಸ್ಟ್, ಮೈಕ್ರೋಬಯಾಲಜಿಕಲ್ ವೇಸ್ಟ್ ನ ನೀವು ಆಟೋಕ್ಲೇವ್ ಮಾಡಿ ಆಮೇಲೆ ನೀವು ಕೊಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಸೊ ಆ ಆಟೋಕ್ಲೇವ್ ನ ನಾವು ಯಾವ ಟೆಂಪರೇಚರ್ ಅಲ್ಲಿ ಮಾಡ್ಬೇಕು ಮತ್ತೆ ಯಾವ ಪ್ರೆಷರ್ ಮಾಡ್ಬೇಕು ಅಂತ ಡೀಟೇಲ್ಸ್ ಈ ಶೆಡ್ಯೂಲ್ 2 ಅಲ್ಲಿ ಇದೆ. ನೆಕ್ಸ್ಟ್ ಶೆಡ್ಯೂಲ್ 3 ಅಲ್ಲಿ ಯಾರ್ಯಾರು ಅಥಾರಿಟೀಸ್ ಅಂಡ್ ಅದರ್ ಡ್ಯೂಟೀಸ್, ಅಂದ್ರೆ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು, ಅವ್ರು ಏನ್ ಬಂದ್ ಚೆಕ್ ಮಾಡ್ಬೋದು ನಮ್ಮಲ್ಲಿ. ಸೊ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ನಮ್ಮನ್ನ ಯಾವಾಗ ಬೇಕಾದ್ರೂ ಅವರು ಬಂದು ಇನ್ಸ್ಪೆಕ್ಟ್ ಮಾಡಿ ಅವ್ರಿಗೆ ಸಮಾಧಾನ ಇಲ್ಲ ಅಂದ್ರೆ ಅವ್ರು ನಾನ್ ಕಂಪ್ಲೈನ್ಸ್ ಕೊಡ್ಬೋದು. ಆ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಚೆಕ್ ಮಾಡ್ತಾರೆ, ಏನಾದ್ರು ನಾನ್ ಕಂಪ್ಲೈನ್ಸ್ ಇದ್ರೆ ಒಂದು ರಿಪೋರ್ಟ್ ಕೊಡ್ತಾರೆ, ಅದನ್ನ ನಾವು ಕರೆಕ್ಟ್ ಮಾಡ್ಕೊಂಡು ನಾವು ರೆಕ್ಟಿಫೈ ಮಾಡ್ಬೇಕಾಗತ್ತೆ. ಅದು ರಿಪೀಟೆಡ್ ಆಗಿದ್ರೆ ಅದು ಡಿಫಾಲ್ಟ್ ಆಗುತ್ತೆ, ಆಮೇಲೆ ಅವರು ಪನಿಷ್ಮೆಂಟ್ಸ್ ಕೂಡ ಕೊಡ್ಬೋದು. ಅದನ್ನ ನಾನು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಹೇಳ್ತೀನಿ. ಸೊ ಇದು ಶೆಡ್ಯೂಲ್ 3 ಆಯ್ತು. ಇನ್ನ ಶೆಡ್ಯೂಲ್ 4 ಬಂದ್ರೆ ನಾವು ಹೇಗೆ ಲೇಬಲ್ ಮಾಡ್ಬೇಕು, ಹೇಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕು, ಕಂಟೈನರ್ಸ್ ಮತ್ತೆ ಬ್ಯಾಗ್ಸ್ ಮೇಲೆ ನಾವು ಬಯೋಹಜಾರ್ಡ್ ಸಿಂಬಲ್ ಇರ್ಬೇಕು, ಅಥವಾ ಸೈಟೋಟಾಕ್ಸಿಕ್ ವೇಸ್ಟ್ ಇದೆ ಸಿ ಸಿಂಬಲ್ ಇರ್ಬೇಕು, ಟ್ರಾಲೀಸ್ ಮೇಲೆ ಬಯೋಹಜಾರ್ಡ್ ಸಿಂಬಲ್ ಇರ್ಬೇಕು. ಈ ತರ ಸ್ಪೆಸಿಫಿಕೇಶನ್ಸ್ ನ ಶೆಡ್ಯೂಲ್ 4 ಅಲ್ಲಿ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಸ್ಲೈಡ್ ಸುಮನ್. ಓಕೆ, ಇಲ್ಲಿ ನೀವು ಕೆಲವು ಕೀ ಡೆಫಿನಿಷನ್ಸ್ ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಆಥರೈಸ್ ಪರ್ಸನ್ ಅಂತ ಹೇಳ್ತೀವಿ. ಯಾರು ನಮ್ಮ ಹಾಸ್ಪಿಟಲ್ಗೆ ಯೂಶಲಿ ಆಥರೈಸ್ ಪರ್ಸನ್ ಅಂದ್ರೆ ಸಂಬಡಿ ಹೂ ಇಸ್ ರೆಸ್ಪಾನ್ಸಿಬಲ್ ಟು ಇಂಪ್ಲಿಮೆಂಟ್ ದ ರೂಲ್ಸ್ ಇನ್ ದೇರ್ ರೆಸ್ಪೆಕ್ಟಿವ್ ಸ್ಟೇಟ್. ಸೊ ಈಗ ನಮ್ಮ ಹಾಸ್ಪಿಟಲ್ ಬಂದ್ರೆ ವಿ ಕಾಲ್ ಆಕ್ಯುಪೈಯರ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಮೆಡಿಕಲ್ ಸೂಪರ್ಡೆಂಟ್ ಆಗಿರ್ಬೋದು, ಅಥವಾ ಕೆಲವು ಕ್ಲಿನಿಕ್ಸ್ ಅಲ್ಲಿ ಡಾಕ್ಟರ್ ನಡೆಸ್ತಿರೋ ಡಾಕ್ಟರ್ ಆಕ್ಯುಪೈಯರ್ ಆಗ್ತಾರೆ. ಇನ್ನು ನರ್ಸಿಂಗ್ ಹೋಮ್ ಅಂದ್ರೆ ಯಾರು ನರ್ಸಿಂಗ್ ಹೋಮ್ ನಡೆಸ್ತಾ ಇದ್ದಾರೋ ಅಡ್ಮಿನಿಸ್ಟ್ರೇಟಿವ್ಲಿ ದೇ ವಿಲ್ ಬಿಕಮ್ ದ ಆಕ್ಯುಪೈರ್. ಸೊ ಇವ್ರನ್ನ ನಾವು ಆಕ್ಯುಪೈಯರ್ ಆಫ್ ಹೆಲ್ತ್ ಕೇರ್ ಫೆಸಿಲಿಟಿ ಅಂತ ಹೇಳ್ತೀವಿ. ಅವರು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಇರುತ್ತೆ, ಬಟ್ ಅವ್ರ ಕೆಳಗಡೆ ಕೆಲಸ ಮಾಡೋ ನಾವೆಲ್ಲರೂ ಕೂಡ ನಾವು ಅಕೌಂಟಬಲ್ ಆಗ್ತೀವಿ. ಸೊ MS ಹೆಡ್ಡೇಕ್ ನಾನೇನ್ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ. ನಿಮ್ ಕೆಲ್ಸ ನಿಮ್ ಏರಿಯಲ್ಲಿ ನೀವು ನಿಮ್ದ್ರಲ್ಲಿ ಏನಾದ್ರು ಡಿಫಾಲ್ಟ್ ಇದ್ರೆ MS ಕ್ಯಾನ್ ನಿಮ್ಗೂ ಪನಿಷ್ಮೆಂಟ್ ನ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಹಾಗಾಗಿ ನಾವು ಎಲ್ಲರೂ ರೆಸ್ಪಾನ್ಸಿಬಲ್ ಆಗಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಸೊ ಇದು ಹೆಲ್ತ್ ಕೇರ್ ಫೆಸಿಲಿಟಿಲಿ ಆಕ್ಯುಪೈಯರ್ ಆಯ್ತು. ಇನ್ನ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿಲಿ ಯೂಶಲಿ ಆಪರೇಟರ್ ಅಂತ ಹೇಳ್ತೀವಿ. ಯಾರು ನಡೆಸ್ತಿರ್ತಾರೋ ಅವರು ಆಪರೇಟರ್. ಸೊ ಅವರು ರೆಸ್ಪಾನ್ಸಿಬಿಲಿಟಿ ಬಂದು ವೇಸ್ಟ್ ನ ಹಾಸ್ಪಿಟಲ್ ಇಂದ ಕಲೆಕ್ಟ್ ಮಾಡಿದ ಮೇಲೆ ಯಾವ ರೀತಿ ಅವ್ರು ಅಲ್ಲಿ ಸ್ಟೋರೇಜ್ ಮಾಡಿ ಅಲ್ಲಿ ಕರೆಕ್ಟ್ ರೀತಿಲಿ ಟ್ರೀಟ್ಮೆಂಟ್ ಮತ್ತೆ ಡಿಸ್ಪೋಸಲ್ ಅಥವಾ ರೀಸೈಕ್ಲಿಂಗ್ ಕಳ್ಸಕ್ಕಾಗ್ಲಿ ಅವ್ರು ಮಾಡ್ಬೇಕಾಗತ್ತೆ. ಸೊ ಇವಾಗ ನೆಕ್ಸ್ಟ್ ಈ ಆಕ್ಯುಪೈಯರ್ ಈ ಆಪರೇಟರ್ಸ್ ನ ನಾವು ಆಥರೈಸ್ ಪರ್ಸನ್ಸ್ ಅಂತ ಹೇಳ್ತೀವಿ. ಸೊ ಏನಾರ ಅವ್ರ ಶೋಕಾಸ್ ನೋಟಿಸ್ ಆತರ ಏನಾರು ಕೊಡೋದ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಡೋದಾದ್ರೆ ಫಸ್ಟ್ ಇವ್ರಿಬ್ರಿಗೆ ಕೊಡ್ತಾರೆ. ಅವ್ರಿಗೆ ನನ್ ತಪ್ಪಲ್ಲ, ನನ್ನ ಕೆಳಗಿರೋರ್ ಕೆಲ್ಸ ಮಾಡ್ತಿರೋರ್ ತಪ್ಪು ಅಂದ್ರೆ ಅವರು ನಮ್ಮನ್ನು ಕರ್ಕೊಂಡೋಗಿ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲಾರು ವರ್ಕ್ ಮಾಡ್ತೀರ ನಾವೆಲ್ಲರೂ ಈ ಕಾರ್ಯದಲ್ಲಿ ರೆಸ್ಪಾನ್ಸಿಬಲ್ ಆಗ್ತೀವಿ. ನೆಕ್ಸ್ಟ್ ಈಗ ಈಚ್ ಆಫ್ ದಿಸ್ ಏನ್ ಮೇಜರ್ ರೆಸ್ಪಾನ್ಸಿಬಿಲಿಟೀಸ್ ನೆಕ್ಸ್ಟ್ ಸೈಸ್. ಸೊ ಈಗ ಆಕ್ಯುಪೈಯರ್ಸ್ಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಒಂದು, ನೀವು ಮ್ಯಾನೇಜ್ ಮಾಡ್ಬೇಕಾಗುತ್ತ ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಮೆನ್ಷನ್ ಮಾಡಿದ್ದಾರೆ, ಅದನ್ನ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಸುಮನ್. ಓಕೆ, ಈಗ ಹಾಸ್ಪಿಟಲ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಈ ಆಕ್ಯುಪೈಯರ್ಸ್ಗೆ ಏನ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಅಂತ. ಫಸ್ಟ್ ಈಗ ಒಂದು ಇಂಪಾರ್ಟೆಂಟ್ ಚೇಂಜ್ ವಾಸ್ ಫೈನಲ್ ಸ್ಟೋರೇಜ್ ಏರಿಯಾ. ಈಗ ಮುಂಚೆ ಇದು ಸ್ಪೆಸಿಫೈ ಆಗಿರ್ಲಿಲ್ಲ, ಈಗ ಎಸ್ಪೆಷಲಿ ದೊಡ್ಡ ಹಾಸ್ಪಿಟಲ್ ಅಂತೂ ಖಂಡಿತ ಇದ್ದೇ ಇರ್ತಿತ್ತು. ಸ್ಮಾಲರ್ ಫೆಸಿಲಿಟೀಸ್ ಅಲ್ಲೂ ಸ್ಟೋರೇಜ್ ರೂಮ್ ಅಂದ್ರೆ ದೊಡ್ಡದೇ ಇರ್ಬೇಕು ಅಂತಲ್ಲ, ನಿಮ್ಮ ಹಾಸ್ಪಿಟಲ್ಗೆ ತಕ್ಕನಾಗೆ ನೀವು ಸ್ಟೋರೇಜ್ ಏರಿಯಾನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸ್ಟೋರೇಜ್ ರೂಮು ಸ್ಟೋರೇಜ್ ಏರಿಯಾನು ಏನಕ್ಕೆ ಇದು ಬೇಕು ಅಂದ್ರೆ, ಈಗ ಯೂಶಲಿ ಬಯೋಮೆಡಿಕಲ್ ವೇಸ್ಟ್ ನ ಪ್ರತಿದಿನ CTF ಅವ್ರು ಕಲೆಕ್ಟ್ ಮಾಡ್ಬೇಕು. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ, ಅಥವಾ ಆಲ್ಟರ್ನೇಟ್ ಡೇ ಆದ್ರೂ ಮಾಡ್ಬೇಕು. ಯಾಕಂದ್ರೆ ರೂಲ್ಸ್ ಹೇಳೋದು 48 hours ಗಿಂತ ಹೆಚ್ಚಾಗಿ ನಿಮ್ದು ಎಸ್ಪೆಷಲಿ ಸಾಯಿಲ್ಡ್ ವೇಸ್ಟ್, ಇನ್ಫೆಕ್ಷಸ್ ವೇಸ್ಟ್, ಮೈಕ್ರೋಬಯಾಲಜಿಕಲ್ ವೇಸ್ಟ್ ಇವೆಲ್ಲಾನು 48 hours ಮೇಲೆ ನೀವು
ನಿಮ್ಮ ಹಾಸ್ಪಿಟಲ್ ಪ್ರೆಮಿಸಸ್ ಅಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಸೊ ಅದನ್ನ ಕಲೆಕ್ಟ್ ಮಾಡ್ಲೇಬೇಕಾಗತ್ತೆ. ಅವರು ಡೈಲಿ ಆದ್ರೂ ಬರ್ಲೇಬೇಕಾಗತ್ತೆ ಅಥವಾ ಆಲ್ಟರ್ನೇಟ್ ಡೇಸ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಫೈನಲ್ ಸ್ಟೋರೇಜ್ ರೂಮ್ ಇಟ್ಕೋಬೇಕು. ಆ ಸ್ಟೋರೇಜ್ ರೂಮ್ ಸ್ಪೆಸಿಫಿಕೇಶನ್ಸ್ ನಂತರ ಹೇಳ್ತೀನಿ. ಆಮೇಲೆ ಕ್ರಮೇಣ ನಾವೀಗ ಕ್ಲೋರಿನೇಟೆಡ್ ಪ್ಲಾಸ್ಟಿಕ್ಸ್ ಬ್ಯಾಗ್ಸ್ ನ ಯೂಸ್ ಮಾಡೋದನ್ನ ಬ್ಯಾನ್ ಮಾಡ್ಬೇಕಾಗತ್ತೆ. ಸೊ ಗ್ಲೌಸ್ ಇರ್ಬೋದು ಅಥವಾ ಬ್ಲಡ್ ಬ್ಯಾಗ್ಸ್ ಇವೆಲ್ಲಾನು ನಾವು ಕ್ಲೋರಿನೇಟೆಡ್ ಪ್ಲಾಸ್ಟಿಕ್ಸ್ ನ ಫೇಸ್ ಔಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಆಕ್ಯುಪೈಯರ್ ರೆಸ್ಪಾನ್ಸಿಬಿಲಿಟಿ ಇನ್ನ ಇಂಪಾರ್ಟೆಂಟ್ ಫಾರ್ ಸೇಫ್ಟಿ ಆಫ್ ಹೆಲ್ತ್ ಕೇರ್ ವರ್ಕರ್ಸ್. ಆಕ್ಯುಪೇಷನಲ್ ಸೇಫ್ಟಿನ ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ. ಹಾಗಾಗಿ ಅವರು ಒಂದು ಟ್ರೈನಿಂಗ್ ಕೊಡ್ಬೇಕಾಗತ್ತೆ. ಆ ಟ್ರೈನಿಂಗ್ ಕೊಟ್ಟಿರೋರ್ದು ರೆಕಾರ್ಡ್ಸ್ ಮೇಂಟೈನ್ ಮಾಡ್ಬೇಕು. ಎರಡನೇದು ಅವ್ರಿಗೆ ವ್ಯಾಕ್ಸಿನೇಷನ್ ಕೊಡ್ಬೇಕಾಗತ್ತೆ, ಎಸ್ಪೆಷಲಿ ಟೆಟನಸ್ ಮತ್ತು ಹೆಪಟೈಟಿಸ್ ಬಿ ವ್ಯಾಕ್ಸಿನ್. ನಿಮ್ಗೆಲ್ಲ ಇದು ಕೊಟ್ಟಾಗಿದ್ಯಾ ನಿಮ್ಮ ಫೆಸಿಲಿಟೀಸ್ ಅಲ್ಲಿ? TT ಮತ್ತೆ ಹೆಪಟೈಟಿಸ್ ಬಿ ಆಗಿದೆ ಮೇಡಮ್. ಆಗಿದೆ ಅಲ್ವಾ? ಸೊ ಆ ರೆಕಾರ್ಡ್ಸ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಆಕ್ಯುಪೈಯರ್ ದೇ ರೆಸ್ಪಾನ್ಸಿಬಿಲಿಟಿ. ನಾವು PPE ಸಪ್ಲೈ ಮಾಡೋದು ಅಡಿಕ್ವೇಟ್ ಆಗಿ ನಮ್ ಹೆಲ್ತ್ ವರ್ಕರ್ಸ್ಗೆ ಏನು ತೊಂದರೆ ಆಗದಂಗೆ ಸಪ್ಲೈ ಮಾಡೋದು ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ಇನ್ನೊಂದು 4ನೇ ಪಾಯಿಂಟ್ ಬಂದು ಹೆಲ್ತ್ ಚೆಕ್ಅಪ್. ಎಲ್ಲರಿಗೂ ಹೆಲ್ತ್ ಚೆಕ್ಅಪ್ ಮಾಡಿ ಅವ್ರ ರೆಕಾರ್ಡ್ಸ್ ಕೂಡ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಈ 4 ಇಂಪಾರ್ಟೆಂಟ್ ರೆಕಾರ್ಡ್ಸ್ ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್ ಸೇಫ್ಟಿಯಿಂದ ಇದನ್ನ ಹೇಳಿರೋದು. ಈ ರೆಕಾರ್ಡ್ಸ್ ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾವಾಗ ಬೇಕಾದ್ರೂ ಬಂದು ಕೇಳ್ಬಹುದು. ಅದಿಲ್ಲ ಅಂದ್ರೆ ಅದು ಕೂಡ ನಾನ್ ಕಂಪ್ಲೈನ್ಸ್ ಆಗುತ್ತೆ. ನೆಕ್ಸ್ಟ್ ಬಾರ್ ಕೋಡಿಂಗ್ ಸಿಸ್ಟಮ್ ಬೇರೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ನಂಗೆ ಕರ್ನಾಟಕದಲ್ಲಿ ಇನ್ನು ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂತ ಅನ್ಸುತ್ತೆ. ಗವರ್ಮೆಂಟ್ ಫೆಸಿಲಿಟೀಸ್ ಇಲ್ಲ. ಮಾಡಿದಾರ ನಿಮ್ ಕಡೆ ಯಾವ್ದಿರಲಿ? ವೇಸ್ಟ್ ಗೆ ಬಾರ್ ಕೋಡಿಂಗ್ ಇಂಟ್ರೊಡ್ಯೂಸ್ ಆಗಿದ್ಯಾ? ಹೇಳಿದಾರೆ ಮೇಡಮ್, ಇನ್ನ ರೂಲ್ಸ್ ಅಲ್ಲಿ ಇಲ್ಲ. ರೂಲ್ಸ್ ಅಲ್ಲಿ ಇದೆ, ಇನ್ನು ಆಗ್ಬೇಕಾಗಿದೆ. ನೆಕ್ಸ್ಟ್ ಸ್ಲೈಡ್. ಎಸ್ ಮ್ಯಾಮ್. ಸೊ ಅದನ್ನು ಅತಿ ಶೀಘ್ರದಲ್ಲೇ ಇಂಪ್ಲಿಮೆಂಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಯು ಕ್ಯಾನ್ ಟ್ರ್ಯಾಕ್ ದ ವೇಸ್ಟ್. ಎಲ್ಲಿಂದ ಬಂತು ಈ ವೇಸ್ಟ್, ಏನಾರ ಮಿಕ್ಸಿಂಗ್ ಇದ್ರೆ ಯಾಕೆ ಅಲ್ಲಾಗಿದೆ, ಕರೆಕ್ಷನ್ಸ್ ಮಾಡಕ್ಕೂ ನಿಮ್ಗೆ ಈಸಿ ಆಗುತ್ತೆ, ಟ್ರ್ಯಾಕ್ ಮಾಡಕ್ಕೂ ಈಸಿ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್. ಮತ್ತೊಂದು ಕೆಲಸ ಅಂದ್ರೆ ಆಕ್ಯುಪೈಯರ್ ಅವ್ರ ವೇಸ್ಟ್ ನ ಅವರು ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಮಾಡ್ಬೇಕಾಗತ್ತೆ. ಮತ್ತೆ ಅನ್ಟ್ರೀಟೆಡ್ ವೇಸ್ಟ್ ನ 48 ಅವರ್ಸ್ ಗಿಂತ ಜಾಸ್ತಿ ಇಟ್ಕೊಳ್ಳೋಗಿಲ್ಲ. ಆಮೇಲೆ ಮೇಜರ್ ಆಕ್ಸಿಡೆಂಟ್ಸ್ ಏನಾರ ಆದ್ರೆ, ಮೇಜರ್ ಆಕ್ಸಿಡೆಂಟ್ಸ್ ಅಂದ್ರೆ ಈಗ ಏನೋ ಬೆಂಕಿ ಅಪಘಾತ ಅಥವಾ ಏನೋ ದೊಡ್ಡ ಸ್ಪಿಲ್ಲೇಜ್ ಆಗೋದು, ಟ್ರಕ್ಗೆ ಬಿದ್ದೋಗೋದು, ವೇಸ್ಟ್ ಕಲೆಕ್ಟ್ ಮಾಡ್ತಿರೋ ಟ್ರಕ್ ನಿಮ್ ಪ್ರೆಮಿಸಸ್ ಅಲ್ಲಿ ಬಿದ್ದೋದ್ರೆ, ಈ ತರಹದ್ನ ಮೇಜರ್ ಆಕ್ಸಿಡೆಂಟ್ಸ್ ಕರಿತೀವಿ. ಅದನ್ನ ಇಮಿಡಿಯೇಟ್ ಆಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇನ್ಫಾರ್ಮ್ ಮಾಡಿ ಇನ್ 24 ಅವರ್ಸ್ ಅಲ್ಲಿ ಫಾರಂ 1 ಅಂತ ಇದೆ. ಆ ಫಾರಂ 1 ಅಲ್ಲಿ ರೂಲ್ಸ್ ಅಡಿಯಲ್ಲೇ ಇರುತ್ತೆ. ಅದು 5 ಫಾರ್ಮ್ಸ್ ಇದೆ. ಐ ಟೆಲ್ ಅಬೌಟ್ ದಟ್. ಸೊ ಈ 4th ಫಾರಂ 1 ಅಲ್ಲಿ ಫಿಲ್ ಅಪ್ ಮಾಡಿ ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡ್ಬೇಕಾಗತ್ತೆ. ಮತ್ತೆ ಎನಿ ಇರೆಗ್ಯುಲರ್ CTF, ಈಗ CBWTF ಅವರು ಅವರ ಕರ್ತವ್ಯ ಏನು ಅಂದ್ರೆ, ನಾವೀಗ ಆ CTF ಗೆ ನಮ್ಗೆ MOU ಇದೆ ಅಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಡೈಲಿ ಬಂದು ವೇಸ್ಟ್ ಕಲೆಕ್ಟ್ ಮಾಡುವಂಥದ್ದು. ಇಲ್ಲ ಮ್ಯಾಕ್ಸಿಮಮ್ ಆಲ್ಟರ್ನೇಟ್ ಡೇ ಮಾಡ್ಬೇಕು. ಯಾಕೆಂದ್ರೆ 48 ಅವರ್ಸ್ ಗಿಂತ ಹೆಚ್ಚಾಗಿ ನೀವು ವೇಸ್ಟ್ ನೀವು ಇಟ್ಕೊಳಕ್ಕಾಗಲ್ಲ. ಅವರಲ್ಲಿ ತುಂಬಾ ಇರೆಗ್ಯುಲಾರಿಟೀಸ್ ಇದ್ರೆ ಆದಷ್ಟು ನೀವೇ ಕೂತ್ಕೊಂಡು ಮಾತಾಡಿ ಅದನ್ನ ಸಾಲ್ವ್ ಮಾಡಕ್ಕೆ ರಿಸಾಲ್ವ್ ಮಾಡ್ಕೊಳ್ಳಿ. ಅದಾಗ್ಲಿಲ್ಲ ಅಂದ್ರೆ ಈಗ ನಮ್ ವೇಸ್ಟ್ ಅಲ್ವಾ, ನಮ್ ವೇಸ್ಟ್ ಅವ್ರು ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಅಷ್ಟೇ. ಸೊ ನಮ್ಗೂ ಅದ್ ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರು ಕರೆಕ್ಟ್ ರೀತಿ ಅವ್ರು ಮ್ಯಾನೇಜ್ ಮಾಡ್ಬೇಕಾಗತ್ತೆ ಅಂತ. ಸೊ ಯು ಹ್ಯಾವ್ ದ ಏನಂತಾರೆ, ನಿಮ್ಗೆ ಅಧಿಕಾರ ಇದೆ, ನೀವು ಹೋಗಿ ಇನ್ಸ್ಪೆಕ್ಟ್ ಮಾಡ್ಬೋದು ನಿಮ್ ವೇಸ್ಟ್ ನ ಅವ್ರು ಸರಿಯಾದ ರೀತಿಲಿ ಟ್ರೀಟ್ ಮಾಡ್ತಿದಾರೋ ಇಲ್ವೋ ಅಂತ. ಏನಾದ್ರು ಡಿವಿಯೇಷನ್ಸ್ ಇದ್ರೆ ಯು ಕ್ಯಾನ್ ಆಲ್ವೇಸ್ ರಿಪೋರ್ಟ್ ಟು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಓಕೆ, ಅದೇ ರೀತಿ CTF ಅವ್ರು ಕೂಡ ನಿಮ್ಮ ವೇಸ್ಟ್ ಸರಿಗ್ ಸೆಗ್ರಿಗೇಟ್ ಆಗ್ತಿಲ್ಲ ಅಂದ್ರೆ ಅವ್ರು ರೆಫ್ಯೂಸ್ ಮಾಡ್ಬೋದು. ನಾನ್ ತಗೊಳಲ್ಲ, ಈ ತರ ತುಂಬಾ ಮಿಕ್ಸಿಂಗ್ ಇದೆ ವೇಸ್ಟ್ ಅಂದ್ರೆ ಅವರು ರೆಫ್ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಇದು ಮ್ಯೂಚುವಲ್ ಆಗಿ ಇಬ್ರು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾವು ಕರೆಕ್ಟ್ ರೀತಿಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕಮಿಟಿ ಮಾಡ್ಬೇಕಾಗಿದೆ, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಮಿಟಿ. ಸೊ ಈ ಕಮಿಟಿ ಎಸ್ಪೆಷಲಿ 30 ಬೆಡೆಡ್ ಹಾಸ್ಪಿಟಲ್ ಮೇಲ್ಪಟ್ಟದ್ರಿಗೆ ಬಯೋಮೆಡಿಕಲ್ ವೇಸ್ಟ್ ಕಮಿಟಿ ಇರ್ಬೇಕು. ಲೆಸ್ ದನ್ 30 ಇದ್ರೆ ಯಾರ ಒಬ್ರನ್ನ ನೋಡಲ್ ಆಫೀಸರ್ ಅಂತ ಹೇಳಿ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಮ್ಮ ಫೆಸಿಲಿಟಿಲಿ ಚೆನ್ನಾಗಿ ನಡೀತಿದ್ಯಾ ಅಂತ ಅವರು ಮಾನಿಟರ್ ಮಾಡ್ಬೇಕಾಗತ್ತೆ. ಅಥವಾ ರಿಪೋರ್ಟ್ ಕಳ್ಸೋದಾಗ್ಲಿ ನೋಡಕ್ಕೆ ಎಲ್ಲದಕ್ಕೂ ಅವ್ರು ರೆಸ್ಪಾನ್ಸಿಬಲ್ ಆಗ್ತಾರೆ. ಈ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಮಿಟಿ ಇದೆಯಲ್ಲ, ಇದು ಒಂದು ಸಪರೇಟ್ ಕಮಿಟಿ ಆಗಿರ್ಬೋದು ಅಥವಾ ಇಟ್ ಕ್ಯಾನ್ ಬಿ ಪಾರ್ಟ್ ಆಫ್ ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಕಮಿಟಿ. ಸೊ HICC ಕಮಿಟಿ ಜೊತೆಗೆ ಇರ್ಬೋದು ಅಥವಾ ಸಪರೇಟ್ ಕಮಿಟಿ ಆಗ್ಬೋದು. ಆಮೇಲೆ ಕಮಿಟಿ ಫ್ರೀಕ್ವೆಂಟ್ ಆಗಿ ಮೀಟ್ ಮಾಡ್ಬೋದು. ಅದು ಮಂತ್ಲಿ ಒನ್ಸ್ ಆದ್ರೂ ಮಾಡ್ಬೋದು ಅಥವಾ ಮಂತ್ಲಿ ಥ್ರೈಸ್ ಆದ್ರೂ 3 ಮಂತ್ಸ್ ಒನ್ಸ್ ಆದ್ರೂ ಮಾಡ್ಬೋದು. ಬಟ್ ಮಿನಿಮಮ್
2 ಮೀಟಿಂಗ್ಸ್ ಆದ್ರೂ ವರ್ಷಕ್ಕೆ ಆಗ್ಬೇಕು. ನೀವು ಜಾಸ್ತಿ ಮಾಡಿದ್ರೆ ಒಳ್ಳೇದು, ಇಲ್ಲ ಅಟ್ಲೀಸ್ಟ್ 2 ಮೀಟಿಂಗ್ಸ್ ಆಗಿ ಅದ್ರ ಮಿನಿಟ್ಸ್ ರೆಕಾರ್ಡ್ಸ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ ಲೀಗಲ್ ಪರ್ಪಸ್ಗೋಸ್ಕರ. ಆಮೇಲೆ ಕಂಟೈನರ್ಸ್ ನ ನೀವು ಕರೆಕ್ಟ್ ರೀತಿ ಲೇಬಲ್ ಮಾಡ್ಬೇಕು. ಕಂಟೈನರ್ಸ್ಗೆ ಸೇಮ್ ಮ್ಯಾಚಿಂಗ್ ಲೈನರ್ಸ್ ಹಾಕ್ಬೇಕು. ಇವಾಗ ನೀವು ಕಲರ್ಸ್ ಬಾಕ್ಸಸ್ ಬೇರೆ ಇಟ್ಕೊಂಡು ಲೈನರ್ಸ್ ಕರೆಕ್ಟ್ ಆಗಿ ಹಾಕ್ತಿದೀವಿ ಅಂದ್ರೆ ಅದು ಕೂಡ ನಾನ್ ಕಂಪ್ಲೈನ್ಸ್ ಆಗುತ್ತೆ. ಯಾಕೆಂದ್ರೆ ನಾವು ಕಲರ್ ಕಂಟೈನರ್ ಕಲರ್ ಲೈನರ್ಸ್ ಮಾಡಿರೋ ಉದ್ದೇಶನ ಏನು ಅಂದ್ರೆ ಇವನ್ ಯಾರು ಓದಕ್ಕೂ ಬರೆಯಕ್ಕೂ ಆಗದೆ ಇರೋರು ಎಲ್ಲೋ ಅಂದ್ರೆ ಕಾಟನ್ ವೇಸ್ಟ್ ಹೋಗ್ಬೇಕು, ರೆಡ್ ಅಂದ್ರೆ ಪ್ಲಾಸ್ಟಿಕ್ ಹೋಗ್ಬೇಕು, ಆ ತರ ಕ್ಲಿಯರ್ ಆಗಿ ಕ್ಲಾರಿಟಿ ಇರ್ಲಿ ಅಂತಾನೆ ಈ ಕಲರ್ಸ್ ಮಾಡಿರೋದು. ನೀವು ಅಕಸ್ಮಾತ್ ಈಗ ಇದು ಏನದು ರೆಡ್ ಡಬ್ಬ ಇಟ್ಬಿಟ್ಟು ಎಲ್ಲೋ ಕವರ್ ಹಾಕಿದ್ರೆ ಎಲ್ಲೋ ವೇಸ್ಟ್ ಹಾಕ್ಬೇಕಾ ರೆಡ್ ವೇಸ್ಟ್ ಹಾಕ್ಬೇಕಂತ ಕನ್ಫ್ಯೂಷನ್ ಆಗುತ್ತೆ ಯಾರಿಗಾದ್ರು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಆದಷ್ಟು ಅಲ್ಲ, ಇಟ್ಸ್ ಎ ಮ್ಯಾಂಡೇಟ್ ದಟ್ ನೀವು ಎಲ್ಲೋಗೆ ಎಲ್ಲೋ ಕವರೇ ಹಾಕ್ಬೇಕು, ರೆಡ್ ಕವರೇ ಹಾಕ್ಬೇಕು. ನೆಕ್ಸ್ಟ್ ಸ್ಲೈಡ್ ಸುಮನ್. ಓಕೆ, ಇವಿಷ್ಟು ಆಕ್ಯುಪೈಯರ್ ರೆಸ್ಪಾನ್ಸಿಬಿಲಿಟಿ ಆದ್ರೆ ಇನ್ನ CTF ಆಪರೇಟರ್ ಯಾರು ಇರ್ತಾರೋ ಅವ್ರ ರೆಸ್ಪಾನ್ಸಿಬಿಲಿಟಿನೂ ಇದೆ. ಹೌದು ಅಷ್ಟೇ, ಅವರು ಮೇಜರ್ ಆಕ್ಸಿಡೆಂಟ್ಸ್ ಏನಾರ ಅವರ ಫೆಸಿಲಿಟಿಲಿ ಏನಾರ ಬೆಂಕಿ ಅಪಘಾತ ಆಯ್ತು, ಅವರು ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾ ಇರ್ತಾರಲ್ಲ ಹೆಲ್ತ್ ಕೇರ್ ಫೆಸಿಲಿಟಿಯಿಂದ ಇದಕ್ಕೆ, ಅವಾಗ ಏನಾರ ದೊಡ್ಡ ಆಕ್ಸಿಡೆಂಟ್ ಆಗಿ ವೇಸ್ಟ್ ಎಲ್ಲ ಎನ್ವಿರಾನ್ಮೆಂಟ್ ಗೆ ಸ್ಪಿಲ್ ಆದ್ರೆ ಆ ತರದ್ನ ಅವರು ಇನ್ಫಾರ್ಮ್ ಮಾಡ್ಬೇಕಾಗತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ. ಮತ್ತೆ ಅವ್ರ ರೆಸ್ಪಾನ್ಸಿಬಿಲಿಟಿ ಯಾವಾಗ್ಲೂ ಹೇಳ್ದಂಗೆ ಕರೆಕ್ಟ್ ಟೈಮ್ ಆಗಿ ವೇಸ್ಟ್ ಕಲೆಕ್ಟ್ ಮಾಡ್ಕೋಬೇಕು ಹಾಸ್ಪಿಟಲ್ ಇಂದ. ಆಮೇಲೆ ಅಲ್ಲಿ ಕರೆಕ್ಟ್ ಅವ್ರ ಫೆಸಿಲಿಟಿಲಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಶೆಡ್ಯೂಲ್ 2 ಅಲ್ಲಿ ಸ್ಟ್ಯಾಂಡರ್ಡ್ಸ್ ಎಲ್ಲ ಮೆನ್ಷನ್ ಆಗಿದೆಯಲ್ಲ, ಇನ್ಸಿನರೇಟರ್ ಆಗ್ಲಿ ಅಥವಾ ಆಟೋಕ್ಲೇವ್ ಆಗ್ಲಿ, ಶಾರ್ಪ್ ಪಿಟ್ಸ್, ಇವೆಲ್ಲದಕ್ಕೂ ಒಂದು ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ. ಅದೆಲ್ಲ ಮೇಂಟೈನ್ ಮಾಡ್ಕೊಂಡು ಕರೆಕ್ಟ್ ರೀತಿಲಿ ಟ್ರೀಟ್ಮೆಂಟ್ ಮಾಡಿ, ಆಮೇಲೆ ಆಥರೈಸ್ ರೀಸೈಕ್ಲರ್ ಮಾತ್ರ ಅವ್ರ ವೇಸ್ಟ್ ಟ್ರಾನ್ಸ್ಫರ್ ಮಾಡ್ಬೇಕು. ಅಂದ್ರೆ ಟ್ರೀಟ್ಮೆಂಟ್ ಆದ್ಮೇಲೆ ಈ ಪ್ಲಾಸ್ಟಿಕ್ ವೇಸ್ಟ್ ಆಗ್ಲಿ ಅಥವಾ ಗ್ಲಾಸ್ ವೇಸ್ಟ್ ನ ಯೂಶಲಿ ರೀಸೈಕ್ಲಿಂಗ್ ಕೊಡ್ತಾರೆ. ಅದನ್ನ ರಿಜಿಸ್ಟರ್ಡ್ ರೀಸೈಕ್ಲರ್ ಅಂತ ಐಡೆಂಟಿಫೈ ಮಾಡಿರುವಂತ ಸಂಸ್ಥೆಗಳಿಗೆ ಕೊಡ್ಬೇಕಾಗತ್ತೆ. ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಐಡೆಂಟಿಫೈ ಮಾಡಿರುತ್ತೆ ಈ ರೀಸೈಕ್ಲರ್ಗೆ ನೀವು ವೇಸ್ಟ್ ಕೊಡ್ಬೇಕು ಅಂತ. ಸೊ ಆ ಲಿಸ್ಟ್ ಅಲ್ಲಿ ಯಾರು ಬೇಕಾರೋ ಅವ್ರು ಕೊಡ್ಬೋದು. ಅನ್ರಿಜಿಸ್ಟರ್ಡ್ ಅಥವಾ ಅನ್ಆಥರೈಸ್ ಯಾರಿಗೋ ಬೇರೆ ರಿಜಿಸ್ಟರ್ ಆಗದೆ ಇರೋ ಜನಗಳಿಗೆ ನಾವು ಪ್ಲಾಸ್ಟಿಕ್ ವೇಸ್ಟ್ ಕೊಡಬಾರ್ದು. ನೆಕ್ಸ್ಟ್ ಸ್ಲೈಡ್. ಬಾರ್ ಕೋಡಿಂಗ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂದ್ರೆ GPS, ಅವ್ರ ವೆಹಿಕಲ್ ನ ನಾವು ಈಗ ಹಾಸ್ಪಿಟಲ್ ಇಂದ ಹೊರಟ್ರೆ ಫೆಸಿಲಿಟಿಗೆ ಹೋಗಕ್ಕೆ ಕರೆಕ್ಟ್ ಟೈಮ್ ತಗೊಳ್ತಾ ಇದೆಯಾ, ಜಾಸ್ತಿ ಟೈಮ್ ತಗೋತಿದ್ಯಾ, ಏನಾರ ಮಧ್ಯದಲ್ಲಿ ಪಿಲ್ಫರೇಜ್ ಆಗ್ತಿದ್ಯಾ ಅಂತ ಟ್ರ್ಯಾಕ್ ಮಾಡಕ್ಕೆ ಈಸಿ ಆಗೋದ್ರಿಂದ GPS ನ ಅಳವಡಿಸಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ, ಇನ್ನು ಥ್ಯಾಂಕ್ಸ್ ಅನ್ಕೋಬೇಕಷ್ಟೇ. ಬಟ್ ಇದು ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಆದ್ರೆ ಅವರು ಎಕ್ಸ್ಪ್ಲೇಷನ್ ಕೊಡ್ಬೇಕಾಗತ್ತೆ. ಕೆಲವು ಕಡೆ ಮಾಡಿದ್ದಾರೆ, ಎಲ್ಲಾ ಗಾಡಿಗೂ ಅವರು GPS ಅಳವಡಿಸಿ ಟ್ರ್ಯಾಕ್ ಆಗಂಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾನಿಟರ್ ಆಗಂಗೆ ಅವರು ಹಾಕ್ಬೇಕಾಗತ್ತೆ. ಮತ್ತೆ ಅವರು ಕೂಡ ಟ್ರೈನಿಂಗ್ ಅಲ್ಲಿ ಭಾಗವಹಿಸಬಹುದು. ನಿಮ್ಮ ಹೆಲ್ತ್ ಕೇರ್ ಫೆಸಿಲಿಟಿ ಜೊತೆಗೆ ಟ್ರೈನಿಂಗ್ ಮಾಡಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಸೊ ದಟ್ ಅರ್ಥ ಆಗುತ್ತೆ ಯಾಕೆ ಕೆಲವು ವೇಸ್ಟ್ ನ ಎಲ್ಲೋಗೆ ಹಾಕ್ಬೇಕು, ಕೆಲವು ವೇಸ್ಟ್ ರೆಡ್ಗೆ ಹಾಕ್ಬೇಕು ಅನ್ನೋದು ಅವರು ಕೂಡ ಎಂಫಸೈಸ್ ಮಾಡ್ಬೋದು. ಮತ್ತೆ ಇರೋ ಇನ್ಸಿನರೇಟರ್ಸ್ ನ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಆಪರೇಟ್ ಮಾಡ್ಬೇಕಾಗತ್ತೆ. ಸೊ ಇದೇನಂದ್ರೆ ಈಗ ಇನ್ಸಿನರೇಟರ್ಸ್ ಎಸ್ಪೆಷಲಿ ಕೆಲವು ಕಡೆ ಸಿಂಗಲ್ ಚೇಂಬರ್ಡ್ ಎಲ್ಲ ಇತ್ತು. ಈಗ ರೂಲ್ಸ್ ಪ್ರಕಾರ ಡಬಲ್ ಚೇಂಬರ್ಡ್ ಇನ್ಸಿನರೇಟರ್ ಅಂದ್ರೆ 2 ಚೇಂಬರ್ಸ್ ಇರುತ್ತೆ. ಆ 2 ಚೇಂಬರ್ಸ್ ಅಲ್ಲೂ ಟೆಂಪರೇಚರ್ಸ್ ನ ಡಿಸೈಡ್ ಮಾಡಿರ್ತಾರೆ. ಇಟ್ ಶುಡ್ ಬಿ ಮೋರ್ ದನ್ 800 ಡಿಗ್ರೀಸ್ ಇನ್ ಫಸ್ಟ್ ಚೇಂಬರ್, ಮೋರ್ ದನ್ 1200 ಡಿಗ್ರೀಸ್ ಇನ್ ದ ಸೆಕೆಂಡ್ ಚೇಂಬರ್. ಸೊ ಟೆಂಪರೇಚರ್ ಇದಕ್ಕಿಂತ ಕಮ್ಮಿ ಇದ್ರೆ ವೇಸ್ಟ್ ಸರಿಯಾದ ರೀತಿಲಿ ಕಂಬಸ್ಟನ್ ಆಗಲ್ಲ, ಮತ್ತೆ ಅದು ಪರಿಣಾಮಕಾರಿಯಾಗಿ ವೇಸ್ಟ್ ಡಿಸ್ಇನ್ಫೆಕ್ಷನ್ ಆಗ್ಲಿ ಅಥವಾ ಏನು ಆಗಿರಲ್ಲ. ಸೊ ಈ ಟೆಂಪರೇಚರ್ಸ್ ನ ಮೇಂಟೈನ್ ಮಾಡ್ಬೇಕು. ಸೊ ಅದನ್ನ ರೆಕಾರ್ಡ್ಸ್ ಇರ್ಬೇಕು. ಈಗೆಲ್ಲ ಆನ್ಲೈನ್ ಮಾನಿಟರಿಂಗ್ ಸಿಸ್ಟಮ್ಸ್ ಮಾಡಿದ್ದಾರೆ CTF ಅಲ್ಲಿ ಮಾನಿಟರ್ ಮಾಡಕ್ಕೆ. ಸೊ ಅದು ಕೂಡ ಆಗ್ಬೇಕೆಲ್ಲ ಫೆಸಿಲಿಟಿ. ಸೊ ಇವೆರಡು ರೆಸ್ಪಾನ್ಸಿಬಿಲಿಟೀಸ್ ನ ಆಕ್ಯುಪೈಯರ್ಸ್ಗೆ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅದೇ ರೀತಿ ಆಪರೇಟರ್ಸ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಇಬ್ರು ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ವೇಸ್ಟ್ ನ ನಾವು ಸಮಗ್ರವಾಗಿ ಟ್ರೀಟ್ ಮಾಡ್ಬೋದು ಮತ್ತೆ ಮ್ಯಾನೇಜ್ ಮಾಡ್ಬೋದು. ನೆಕ್ಸ್ಟ್ ಸ್ಲೈಡ್. ಸೊ ಶೆಡ್ಯೂಲ್ 2 ಹೇಳಿದ್ನಲ್ಲ ನಾನು, ಇಟ್ಸ್ ನಥಿಂಗ್ ಬಟ್ ಅದರಲ್ಲಿ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ. ಇನ್ಸಿನರೇಟರ್ಸ್ ಹೇಗೆ ವರ್ಕ್ ಮಾಡ್ಬೇಕು, ಎಷ್ಟು ಹೇಗೆ ಟೆಂಪರೇಚರ್ಸ್ ಇರಬೇಕು, ಮತ್ತೆ ಅಗೇನ್ ಪ್ಲಾಸ್ಮಾ ಪೈರೋಲಿಸಿಸ್ ಇದೆ, ಆಟೋಕ್ಲೇವ್, ಮೈಕ್ರೋವೇವ್, ಡೀಪ್ ಬರಿಯಲ್, ಈ ತರ ಎಲ್ಲ ಇದಕ್ಕೂ ಇದೆ. ನಮಗೆ ಎಸ್ಪೆಷಲಿ ನೀವು ನೋಡ್ಕೋಬೇಕಾಗಿರೋದು ಮೋಸ್ಟ್ ಆಫ್ ದ ಫೆಸಿಲಿಟೀಸ್ ಅಲ್ಲಿ ಆಟೋಕ್ಲೇವ್ ಇದೆ ಅಂತ ಅನ್ಕೊಂತೀನಿ. ಸೊ ಆಟೋಕ್ಲೇವ್ಗೆ ಯಾವ ಟೆಂಪರೇಚರು, ಯಾವ ಪ್ರೆಷರು ಮತ್ತೆ ಎಷ್ಟು ನಿಮಿಷ ಓಡಿಸ್ಬೇಕು ಅನ್ನೋದು ಕ್ಲಿಯರ್ ಆಗಿದೆ.
ಅದನ್ನ ನೋಡ್ಕೊಂಡು ನೀವು ಅದ್ ಬಿಟ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಲವು ಕಡೆ ಡೀಪ್ ಬರಿಯಲ್ ಎಲ್ಲಾರ ಇದ್ರೆ ಅಲ್ಲಿಗೂ ಸ್ಟ್ಯಾಂಡರ್ಡ್ಸ್ ಇದೆ. ಡೀಪ್ ಬರಿಯಲ್ ಇಷ್ಟು ಆಳನೇ ಇರ್ಬೇಕು, ವಾಟರ್ ಬಾಡೀಸ್ಗೆ ಕಾಂಟ್ಯಾಕ್ಟ್ ಇರ್ದಂಗ್ ನೋಡ್ಕೋಬೇಕು, ಆಕ್ಸೆಸ್ ಬೇರೆಯವ್ರಿಗೆ ಆಕ್ಸೆಸ್ ಇರಬಾರ್ದು, ಈ ತರದೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ. ಅದ್ರ ಪ್ರಕಾರನೇ ಡೀಪ್ ಬರಿಯಲ್ನ ಮಾಡ್ಬೇಕಾಗತ್ತೆ. ಆಮೇಲೆ ಲಿಕ್ವಿಡ್ ವೇಸ್ಟ್, ಅದು ಲಿಕ್ವಿಡ್ ವೇಸ್ಟ್ ಗೆ ಇವಾಗ್ಲೇ ನಿಮ್ಗೆ ಸ್ಮಾಲ್ ಫೆಸಿಲಿಟೀಸ್ಗೆ ಒಂದ್ ಕೆಲವು ಯೂನಿಟ್ಸ್ ಇದೆ, ಲಿಕ್ವಿಡ್ ಡಿಸ್ಇನ್ಫೆಕ್ಷನ್ ಯೂನಿಟ್. ದೊಡ್ಡ ಹಾಸ್ಪಿಟಲ್ಸ್ಗೆ ETP STP ಇದೆ. ಯಾವ್ದೇ ರೀತಿ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ರು ಕೊನೆಗೆ ಎಫ್ಲೂಯೆಂಟ್ ಏನ್ ಬರುತ್ತೋ ಕೊನೆಗೆ ಹೊರಚಲ್ತಿರಲ್ಲ ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಇದೆ. ಎಷ್ಟು BOD ಇರ್ಬೇಕು, ಎಷ್ಟು COD ಇರ್ಬೇಕು, ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಎಷ್ಟು ಇರ್ಬೇಕು. ಸೊ ಅದನ್ನ ನಾವು ಅಚೀವ್ ಮಾಡ್ಬೇಕು. ಅದನ್ನ ಈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಶೆಡ್ಯೂಲ್ 3 ಅಲ್ಲಿ ನಾ ಹೇಳ್ದಂಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರೆಸ್ಪಾನ್ಸಿಬಿಲಿಟೀಸ್ ಹೇಳಿದೆ. ಶೆಡ್ಯೂಲ್ 4 ನೆಕ್ಸ್ಟ್ ದಿಸ್ ಆರ್ ದ ಸಿಂಬಲ್ಸ್, ನೀವೆಲ್ಲ ನೋಡಿರ್ತೀರಾ ಅನ್ಕೊಂತೀನಿ. ಬಯೋಹಜಾರ್ಡ್ ಸಿಂಬಲ್ ಅಂದ್ರೆ ಇದು ಬರೀ ಸೈಟೋಟಾಕ್ಸಿಕ್ ವೇಸ್ಟ್ ಗೆ C ಸಿಂಬಲ್ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಈಗ ಫಾರಮ್ಸ್ ಹೇಳ್ತಾ ಇದ್ದೆ, ಕೆಲವು ಫಾರಮ್ಸ್ ನಾವು ತಿಳ್ಕೊಬೇಕಾಗತ್ತೆ. 5 ಫಾರ್ಮ್ಸ್ ಇದೆ. ಅದ್ರಲ್ಲಿ ಪ್ರಮುಖವಾಗಿ ನಮಗ್ ತಿಳ್ಕೊಬೇಕಾಗಿರೋದು ಅಂದ್ರೆ ಫಾರಂ 1, ಫಾರಂ 2 ಮತ್ತೆ ಫಾರಂ 4. ಫಾರಂ 1 ಅಂದ್ರೆ ನಾವು ಆಕ್ಸಿಡೆಂಟ್ ರಿಪೋರ್ಟ್ ಮಾಡಕ್ಕೆ, ನಾವಾಗ್ಲೇ ಹೇಳಿದೆ ಮೇಜರ್ ಆಕ್ಸಿಡೆಂಟ್ಸ್ ಇದ್ರೆ ಮಾತ್ರ ರಿಪೋರ್ಟ್ ಮಾಡಿ. ನೀಡಲ್ ಸ್ಟಿಕ್ ಇಂಜುರೀಸ್ ಇವೆಲ್ಲಾನು ನಾವು ಫಾರಂ 1 ಅಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ದೊಡ್ಡ ಆಕ್ಸಿಡೆಂಟು, ನಾನು ಹೇಳಿದ ಫೈರ್ ಆಕ್ಸಿಡೆಂಟ್ಸ್ ಅಥವಾ ಟಾಪ್ಲಿಂಗ್ ಆಫ್ ಟ್ರಕ್ಸ್ ಈ ತರದ್ ಮಾತ್ರ ಫಾರ್ಮ್ 1 ಅಲ್ಲಿ ಹೋಗ್ಬೇಕು. ಫಾರ್ಮ್ 2 ಬಂದು ಈಗ ಹೊಸ ಹಾಸ್ಪಿಟಲ್ ಓಪನ್ ಆಗ್ತಿದೆ ಅಂದ್ರೆ ಅವ್ರು ಪರ್ಮಿಷನ್ ತಗೋಬೇಕು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಬಯೋಮೆಡಿಕಲ್ ವೇಸ್ಟ್ಗೋಸ್ಕರ. ಸೊ ಅದಕ್ಕೆ ಆಥರೈಸೇಷನ್, ಅಥವಾ ಈಗಾಗ್ಲೇ ಆಥರೈಸೇಷನ್ ಆಗಿರೋ ಫೆಸಿಲಿಟೀಸು ರಿನ್ಯೂವಲ್ಗೆ ಆದ್ರೂ ಈ ಫಾರ್ಮ್ ನ ಯೂಸ್ ಮಾಡ್ಬೇಕು. ರಿನ್ಯೂವಲ್ ಯೂಶಲಿ ಈಗ ಏರ್ ಅಂಡ್ ವಾಟರ್ ಕನ್ಸೆಂಟ್ ಅಡಿಯಲ್ಲಿ ಯೂಶಲಿ 5 ವರ್ಷಕ್ಕೆ ಒಂದ್ಸತಿ ಒಟ್ಟಿಗೆ ರಿನ್ಯೂವಲ್ ಕೊಡ್ತಾ ಇದಾರೆ. ಸೊ ಅದು 5 ವರ್ಷಕ್ಕೆ ರಿನ್ಯೂವಲ್ಗೆ ಇದ್ ಮಾಡ್ಬೇಕಾಗತ್ತೆ. ಇನ್ನ ಕ್ಲಿನಿಕ್ಸ್ಗೆ, ಇದು ಬೆಡೆಡ್ ಹಾಸ್ಪಿಟಲ್ಗೆ, ಇನ್ ಕ್ಲಿನಿಕ್ಸ್ ಸ್ಟ್ಯಾಂಡ್ ಅಲೋನ್ ಕ್ಲಿನಿಕ್ಸ್ಗೆ ಫಸ್ಟ್ ಟೈಮ್ ಒನ್ ಟೈಮ್ ಆಥರೈಸೇಷನ್ ಅಷ್ಟೇ. ಅದು ಫಸ್ಟ್ ಟೈಮ್ ಆಥರೈಸೇಷನ್ ಕೊಟ್ರೆ ಅವರು ಅದ್ ಸಾಕು ನಡ್ಸ್ಕೊಂಡು ಹೋಗ್ಬೋದು. ಅವ್ರು ಪ್ರತಿ 5-6 ವರ್ಷಕ್ಕೆ ಅವ್ರು ಮಾಡೋ ಅವಶ್ಯಕತೆ ಇಲ್ಲ. ಫಾರ್ಮ್ 3 ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಮ್ಗೆ ಆಥರೈಸೇಷನ್, ಇದು ಈ ಫೆಸಿಲಿಟಿ ಆಥರೈಸ್ ಆಗಿದೆ ವೇಸ್ಟ್ ಕಲೆಕ್ಟ್ ಮಾಡಕ್ಕೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಸರಿ ಮಾಡಕ್ಕೆ ಅವ್ರಿಗೆ ಆಥರೈಸೇಷನ್ ಇದೆ ಅಂತ ಹೇಳ್ಬಿಟ್ಟು ಅದು ಸರ್ಟಿಫಿಕೇಟ್ ಕೊಡುವಂತದ್ದು. ಫಾರಂ 4 ಏನು ಅಂದ್ರೆ ಆನ್ಯುವಲ್ ರಿಪೋರ್ಟ್, ಇದು ನಾವು ಕೊಡ್ಬೇಕಾಗತ್ತೆ. ಫಾರಂ 4 ಇದು ನಮ್ಮ ಹೆಲ್ತ್ ಕೇರ್ ಫೆಸಿಲಿಟಿ ಅವರು ಕೊಡ್ಬೇಕಾಗತ್ತೆ, CTF ಅವರು ರಿಪೋರ್ಟ್ ಕೊಡ್ಬೇಕಾಗತ್ತೆ. ಸೊ ಇದು ಪ್ರತಿ 30th ಜೂನ್ ಒಳಗಾಗಿ ವರ್ಷದ ರಿಪೋರ್ಟ್ ನ ಕೊಡ್ಬೇಕಾಗತ್ತೆ. ಎಷ್ಟು ವೇಸ್ಟ್ ಜನರೇಟ್ ಆಗಿದೆ, ನೀಡಲ್ ಸ್ಟಿಕ್ ಇಂಜುರಿ ಆಗಿದ್ಯಾ, ಎಷ್ಟು ಟ್ರೈನಿಂಗ್ ಮಾಡಿದೀರಾ, ಮತ್ತೆ ಲಿಕ್ವಿಡ್ ವೇಸ್ಟ್ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ, ಈ ತರ ಎಲ್ಲ ಇನ್ಫಾರ್ಮೇಶನ್ಸ್ ಇದೆ. ಸೊ ಅದಕ್ಕೆ ನೀವು ಸರಿಯಾದ ರೀತಿ ರೆಕಾರ್ಡ್ಸ್ ಇಟ್ಕೊಂಡು ವರ್ಷದ ಕೊನೆಯಲ್ಲಿ ನೀವು ಈ ರಿಪೋರ್ಟ್ಸ್ ನ ಕೊಡ್ಬೇಕಾಗತ್ತೆ. ಫಾರಂ 5 ಇಸ್ ಫೈಲಿಂಗ್ ಅಪೀಲ್, ಅಂದ್ರೆ ಏನಾರ ಅವ್ರು ಶೋಕಾಸ್ ನೋಟಿಸ್ ಕೊಟ್ರು, ಏನಾರ ನಾನ್ ಕಂಪ್ಲೈನ್ಸ್ಗೆ ಏನಾರ ಪನಿಷ್ಮೆಂಟ್ ಕೊಟ್ರೆ ನಾವು ಅಪೀಲ್ಗೆ ಹೋಗ್ಬೋದು. ಯಾಕೆ ಸುಮ್ನೆ ಕೊಟ್ಟಿದ್ರೆ ಅದು ಅಪೀಲ್ಗೆ ಹೋಗ್ಬೋದು, ಅಥವಾ ಕರೆಕ್ಟ್ ಆಗಿದೆ ಅದನ್ನ ಅವ್ರು ಸರಿಯಾಗಿ ನೋಡಿಲ್ಲ ಅಂತ ನಾವು ಜಸ್ಟಿಫಿಕೇಶನ್ ಕೊಡಕ್ಕಾದ್ರೆ ಆ ತರ ಅಪೀಲ್ಗೆ ಹೋಗಕ್ಕೆ ಫಾರ್ಮ್ 5. ಸೊ ದೀಸ್ ಆರ್ ದ ಫಾರ್ಮ್ಸ್ ವಿಚ್ ವಿ ಮಸ್ಟ್ ಕೀಪ್ ಇನ್ ಮೈಂಡ್. ಇಲ್ಲಿ ತನಕ ಏನಾರ ಕ್ವೆಶನ್ಸ್ ಇದೆಯಾ? ಏನು ಪ್ರಶ್ನೆ ಇಲ್ವಾ? ಏನಾದ್ರು ಕ್ವಶನ್ಸ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ, ಇಲ್ಲಾಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಅಲ್ಲಿ ಪ್ರೊಸೀಡ್. ಸೊ ಇನ್ನು ನಾನು ಹೇಳ್ದಂಗೆ ಪರ್ಮಿಷನ್ಗೆ, ಆಥರೈಸೇಷನ್ಗೆ ಫಾರ್ಮ್ 2 ಯೂಸ್ ಮಾಡ್ಕೊಂಡು ಆಥರೈಸೇಷನ್ ಆಗ್ಲಿ ಅಥವಾ ರಿನ್ಯೂವಲ್ಗೆ ಯೂಸ್ ಮಾಡ್ಬೋದು. ಮತ್ತು ಕ್ಲಿನಿಕ್ ಸ್ಟಾರ್ಟ್ ಮಾಡುವಾಗ ಒನ್ ಟೈಮ್ ಆಥರೈಸೇಷನ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಮಾಡ್ಬೇಕಾಗತ್ತೆ, ಅದಾದ್ಮೇಲೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಆನ್ಯುವಲ್ ರಿಪೋರ್ಟ್ ಹೇಳಿದ್ನಲ್ಲ 30th ಜೂನ್ ಕಳಿಸ್ಬೇಕು. ಇದು ಎವ್ರಿ ಇದನ್ನ ರಿಪೋರ್ಟ್ ಕೂಡ ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಆಗ್ಬೇಕು. ನೆಕ್ಸ್ಟ್, ಸೊ ದೀಸ್ ಆರ್ ದ ಡೀಟೇಲ್ಸ್ ವಿಚ್ ಯು ಮಸ್ಟ್ ಫಿಲ್ ಅಪ್ ಇನ್ ಆನ್ಯುವಲ್ ರಿಪೋರ್ಟ್. ಸೊ ಅದಕ್ಕೆ ತಕ್ಕನಾಗಿ ನಾವು ವೇಸ್ಟ್ ರೆಕಾರ್ಡ್ಸ್ ಇಟ್ಕೋಬೇಕಾಗತ್ತೆ. ಕ್ವಾಂಟಿಟಿ ಆಫ್ ವೇಸ್ಟ್ ಜನರೇಟೆಡ್ ಕೇಳ್ತಾರೆ ಮಂತ್ಲಿ ಬೇಸಿಸ್, ಮಿನಿಟ್ಸ್ ಆಫ್ ಮೀಟಿಂಗ್ಸ್ ಕೇಳ್ತಾರೆ, ಮತ್ತೆ ನಂಬರ್ ಆಫ್ ಟ್ರೈನಿಂಗ್ಸ್, ಎನಿ ಮೇಜರ್ ಆಕ್ಸಿಡೆಂಟ್ಸ್ ಆಗಿದ್ಯಾ, ಲಿಕ್ವಿಡ್ ವೇಸ್ಟ್ ಟ್ರೀಟ್ಮೆಂಟ್. ಸೊ ಇವೆಲ್ಲ ಮಾಹಿತಿನ ನಾವು ನೋಡಲ್ ಆಫೀಸರ್ ಆಗ್ಲಿ ಅಥವಾ ಬಯೋಮೆಡಿಕಲ್ ವೇಸ್ಟ್ ಕಮಿಟಿಲಿ ಯಾರು ಒಬ್ರನ್ನ ಐಡೆಂಟಿಫೈ ಮಾಡಿರ್ತೀವಲ್ಲ ಅವರು ಈ ರಿಪೋರ್ಟ್ಸ್ ಕೊಡಕ್ಕೆ ನಾವು ಐಡೆಂಟಿಫೈ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್. ಮತ್ತೆ ಎಲ್ಲಾ ರೆಕಾರ್ಡ್ಸ್ ಯಾವ್ದು ಮೇಂಟೈನ್ ಮಾಡ್ತೀವೋ ಬಯೋಮೆಡಿಕಲ್ ವೇಸ್ಟ್ ಸಂಬಂಧವಾಗಿ 5 years ಇಟ್ಕೋಬೇಕಾಗತ್ತೆ. ನಮ್ಮ ಲೀಗಲ್ ಪರ್ಪಸ್ಗೋಸ್ಕರ ಮಿನಿಮಮ್ 5 years ಇಟ್ಕೋಬೇಕಾಗತ್ತೆ. ಆಮೇಲೆ 5 years ಆದ್ಮೇಲೆ ಬೇಕಾದ್ರೆ ನೀವು ಡಿಸ್ಪೋಸ್ ಮಾಡ್ಬೋದು. ನೆಕ್ಸ್ಟ್,
ಓಕೆ, ಈಗ ನಾವು ರೆಗ್ಯುಲೇಷನ್ಸ್ ಇಂದ ಡಿವಿಯೇಷನ್ ಆಗಿ ನಾನ್ ಕಂಪ್ಲೈನ್ಸ್ ಆದ್ರೆ ವಿ ಆರ್ ಪನಿಷಬಲ್ ಬಿಕಾಸ್ ಇದು ರೂಲ್ಸ್ ಆಕ್ಟ್. ಓಕೆ, ಇದಕ್ಕೆ ಲೀಗಲ್ ಇದಿದೆ. ಸೊ ಪನಿಷ್ಮೆಂಟ್ ಏನು ಅಂದ್ರೆ ನೆಕ್ಸ್ಟ್ ಸ್ಲೈಡ್. ಇದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಕೆಳಗೆ ಬಂದಿರುವಂತ ಕ್ಲಾಸಸ್ ಕೆಳಗಡೆ ಇದು ಪನಿಷ್ಮೆಂಟ್ ಆಗುತ್ತೆ. ಇಟ್ ಕೆನ್ 1 year ಇಂದ 5 years ತನಕ ಇಂಪ್ರಿಸನ್ಮೆಂಟ್ ಆಗ್ಬೋದು, ಅಂದ್ರೆ ಜೈಲ್ಗೆ ಹೋಗ್ಬೋದು. ಯಾರು ಡಿಫಾಲ್ಟ್ ಆಗ್ತೀವ, ನಮ್ಮ ಆಕ್ಯುಪೈರ್ ಇರ್ಬೋದು, ಆಪರೇಟರ್ಸ್ ಆಗ್ಲಿ. ಜೊತೆಗೆ ಇದು ಪೆನಾಲ್ಟಿ 1 lakh ಇಂದ ಎಷ್ಟ್ ಬೇಕಾದ್ರೂ ಆಗಿರ್ಬೋದು. ಕ್ಲಿಯರ್ ಆಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒನ್ ಆಫ್ ದ ಪಂಜಾಬ್ ಅಲ್ಲಿ ಒಂದು ಹಾಸ್ಪಿಟಲ್ಗೆ 20 lakhs ಫೈನ್ ಹಾಕಿದ್ರು, ಒಂದು ಯಾವ್ದೋ ಡಿವಿಯೇಷನ್ ಇಂದ. ಅವ್ರೇನು ಇಲ್ಲ, ಪ್ಲಾಸ್ಟಿಕ್ ವೇಸ್ಟ್ ನ ಡೈರೆಕ್ಟ್ ಆಗಿ ಅವರು ರೀಸೈಕ್ಲರ್ಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಿಂದ ಅದನ್ನ ಅವ್ರಿಗೆ 20 lakhs ಫೈನ್ ಹಾಕಿದ್ರು. ಫಾರ್ಚುನೇಟ್ಲಿನೋ ಅನ್ಫಾರ್ಚುನೇಟ್ಲಿನೋ ಗೊತ್ತಿಲ್ಲ, ನಮ್ಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಜನ ಜಾಸ್ತಿ ಇಲ್ಲ, ಮಾನಿಟರ್ ಸದ್ಯಕ್ಕೆ ಮಾಡ್ತಾ ಇಲ್ಲ. ಅವ್ರು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಗ್ಯಾಪ್ಸ್ ಇದೆ. ಆ ಗ್ಯಾಪ್ಸ್ ನ ನಾವು ಆದಷ್ಟು ಮಿನಿಮೈಸ್ ಮಾಡಿದ್ರೆ ನಮ್ಗೆ ಒಳ್ಳೇದು. ನೆಕ್ಸ್ಟ್. ಸೊ ದಿಸ್ ಇಸ್ ದ ಪನಿಷ್ಮೆಂಟ್ ಐ ಟೋಲ್ಡ್. ನೆಕ್ಸ್ಟ್ ಸ್ಲೈಡ್. ಸೊ ಈಗ ನಿಮ್ಗೆ ಎಲ್ಲಾರ್ಗೂ ಗೊತ್ತಿದೆ, ನಮ್ಮ ಹಾಸ್ಪಿಟಲ್ ಅಲ್ಲಿ ಜನರೇಟ್ ಆಗ್ತಿರೋ ವೇಸ್ಟ್ 75% ನಾನ್ ಇನ್ಫೆಕ್ಷಸ್. ಅದು ಜನರಲ್ ವೇಸ್ಟ್ ಕ್ಯಾಟಗರಿ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೋದು. ಪ್ಯಾಕಿಂಗ್ ಮೆಟೀರಿಯಲ್ ಆ ತರದ್ದು. ಬರೀ 20% ನಮ್ಗೆ ಇನ್ಫೆಕ್ಷಸ್ ಅಥವಾ ಹಜಾರ್ಡಸ್. ಸೊ ಇದಕ್ಕಿನ್ನ ಈ 20% ನಾವು ಕೇರ್ಫುಲ್ ಆಗಿ ನಾನ್ ಇನ್ಫೆಕ್ಷಸ್ ವೇಸ್ಟ್ ಇಂದ ಸಪರೇಟ್ ಮಾಡ್ಕೊಂಡು ನಾವು ಮಾಡಿದ್ರೆ ಈ 20% ನ ನಾವು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ಬೋದು. ಸೊ ಹಾಗಾಗಿ ಸೆಗ್ರಿಗೇಷನ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಸ್ಲೈಡ್. ಸೊ ಈ 80% ವೇಸ್ಟ್ ಏನ್ ಹೇಳ್ತೀವ, ಅದು ಕಾಮನ್ ಆಗಿ ಡ್ರೈ ವೇಸ್ಟ್, ಇದು ಸಾಲಿಡ್ ಜನರಲ್ ವೇಸ್ಟ್ ಆಗಿರುತ್ತೆ. ಆ ಜನರಲ್ ವೇಸ್ಟ್ ಅಲ್ಲಿ ಅಗೇನ್ ನಮ್ಗೆ ಡ್ರೈ ವೇಸ್ಟ್ ಬರುತ್ತೆ, ವೆಟ್ ವೇಸ್ಟ್ ಬರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನಾವು ಹೇಗೆ ಬಯೋಮೆಡಿಕಲ್ ವೇಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವೋ, ಜನರಲ್ ವೇಸ್ಟ್ ಬಿಕಾಸ್ ಇಟ್ ಇಸ್ 80%, ಅದನ್ನು ಕೂಡ ನಾವು ಸಪರೇಟ್ ಆಗಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ, ಮಾಡಿ ಕೊಡ್ಬೇಕಾಗತ್ತೆ. ನೆಕ್ಸ್ಟ್. ಸೊ ಈಗ ಬಯೋಮೆಡಿಕಲ್ ವೇಸ್ಟ್ ಬಂದ್ರೆ you have varieties of waste. ಅಂದ್ರೆ you have infectious waste, sharp waste, genotoxic waste, radioactive waste, pathological waste, pharmaceutical, chemical, pressurized. ಇದ್ರಲ್ಲಿ ಯಾವ್ದಾರ ವೇಸ್ಟ್ ಬಯೋಮೆಡಿಕಲ್ ವೇಸ್ಟ್ ಗೆ ಸಂಬಂಧ ಇಲ್ಲ ಅಂತ ಅನ್ಸುತ್ತಾ ಡೈರೆಕ್ಟ್ ಆಗಿ? ಮತ್ತೆ ರೂಲ್ಸ್ ಕೆಳಗಡೆ ಇವೆಲ್ಲಾನು ಹಾಸ್ಪಿಟಲ್ ವೇಸ್ಟ್ ಏನೆ, ಬಟ್ ಇದ್ರಲ್ಲಿ ಯಾವ್ದು ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಕೆಳಗೆ ಬರಲ್ಲ. ಯಾರ ಹೇಳಕ್ಕಾಗತ್ತಾ? ರೇಡಿಯೋ ಆಕ್ಟಿವ್ ವೇಸ್ಟ್ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಕೆಳಗೆ ಬರಲ್ಲ, ಅದಕ್ಕೆ ಸಪರೇಟ್ ರೂಲ್ಸ್ ಇದೆ ಅಟಾಮಿಕ್ ಎನರ್ಜಿ ಆಕ್ಟ್ ಅಡಿಯಲ್ಲಿ. ಸೊ ರೇಡಿಯೋ ಆಕ್ಟಿವ್ ವೇಸ್ಟ್ ಸಪರೇಟ್ ಆಕ್ಟ್. ಸೊ ಇದೇ ರೀತಿ ಈಗ ನಮ್ಮ ಹಾಸ್ಪಿಟಲ್ ಬಂದ್ರೆ ಒಂದು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಪ್ಲೈ ಆಗುತ್ತೆ. ಸಿಮಿಲರ್ಲಿ ರೇಡಿಯೋ ಆಕ್ಟಿವ್ ವೇಸ್ಟ್ ಗೆ ಸಪರೇಟ್ ರೂಲ್ಸ್ ಇದೆ. ಮತ್ತೆ ಇನ್ಯಾವ್ದಾರ ವೇಸ್ಟ್ ಜನರೇಟ್ ಆಗುತ್ತೆ ನಿಮ್ಮ ಹಾಸ್ಪಿಟಲ್ಗಳಲ್ಲಿ? ಯಾರು ಹೇಳ್ತೀರಾ? ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅದೂನು ಅನ್ವಯ ಆಗುತ್ತೆ ಜನರಲ್ ವೇಸ್ಟ್ ಗೆ. ಇನ್ನ ಒಂದು ಇ ವೇಸ್ಟ್, ಇವಾಗ ನಮ್ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿರೋದ್ರಿಂದ ಇ ವೇಸ್ಟ್ ಕೂಡ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಕೂಡ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್ ಸುಮನ್. ಥ್ಯಾಂಕ್ ಯು. ಸೊ ಇವಾಗ ಇಷ್ಟು ಬ್ರಾಡ್ ಪ್ರಿನ್ಸಿಪಲ್ಸ್ ನಾವು ರೂಲ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ನಮಗೆ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ಬೇಕು ಅಂದ್ರೆ ನಾವು ಏನ್ ತಿಳ್ಕೊಂಡಿರ್ಬೇಕು ಅಂತ ನೋಡೋಣ. ಇಂಪಾರ್ಟೆಂಟ್ ಥಿಂಗ್ಸ್ ಸೆಗ್ರಿಗೇಷನ್. ನನ್ ಫುಲ್ ಚೈನ್ ಅಲ್ಲಿ ನಮಗ್ ತುಂಬಾ ಪ್ರಮುಖ ಪಾತ್ರ ನಾವು ವಹಿಸಬಹುದು ಅಂದ್ರೆ ಸೆಗ್ರಿಗೇಷನ್ ನಾವು ಸಪರೇಟ್ ಆಗಿ ಮಾಡಿದ್ರೆ, ಅಚ್ಚುಕಟ್ಟಾಗಿ ಮಾಡಿದ್ರೆ, ಐ ಥಿಂಕ್ ದಟ್ ಈಸ್ ದ ಮೇಜರ್ ವರ್ಕ್. ಒಂದು 80% ವರ್ಕ್ ಸರಿ ಹೋಗ್ಬಿಡುತ್ತೆ. ನಾವು ಸೆಗ್ರಿಗೇಷನ್ ನ ಕರೆಕ್ಟ್ ರೀತಿ ಮಾಡಿದ್ರೆ, ಆ ಸೆಗ್ರಿಗೇಷನ್ ಪ್ರಾಸೆಸ್ ಮಾಡಿದ ನಂತರ ಆ ಸೆಗ್ರಿಗೇಟೆಡ್ ಮೆಟೀರಿಯಲ್ ನ ಫೈನಲ್ ಟ್ರೀಟ್ಮೆಂಟ್ ವರ್ಗು ನಾವು ಕರೆಕ್ಟ್ ಆಗಿ ಹಂಗೆ ಚೈನ್ ಮೇಂಟೈನ್ ಮಾಡ್ಕೊಂಡು ಹೋಗಿ ಟ್ರೀಟ್ ಮಾಡಿದ್ರೆ ನಾವು ಎಫೆಕ್ಟಿವ್ ಆಗಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬಹುದು. ಸೊ ನಿಮ್ಗೆಲ್ಲ ಗೊತ್ತಿರೋಂಗೆ 4 ಇಂಪಾರ್ಟೆಂಟ್ ಕಲರ್ಸ್ ಇದೆ ಎಲ್ಲರಿಗೂ: ಯೆಲ್ಲೋ, ರೆಡ್, ಬ್ಲೂ, ವೈಟ್. ಏನಕ್ಕೆ ಕಲರ್ ಕೋಡೆಡ್ ಮಾಡಿದಾರೆ ಅಂತ ಯಾರು ಹೇಳಕ್ಕಾಗತ್ತಾ? ಏನಕ್ಕೆ 4 ಕಲರ್ಸ್? ಯಾಕೆ ಬಯೋಮೆಡಿಕಲ್ ವೇಸ್ಟ್ ಸಪರೇಟ್ ಆಗಿ ಒಂದೇ ಕಂಟೈನರ್ ಹಾಕ್ಬಿಟ್ಟು CTF ಕೊಡ್ಬೋದಿತ್ತಲ್ಲ? ಜನರಲ್ ವೇಸ್ಟ್ ಇಂದ 20% ಮಾತ್ರ ತೆಗೆದ್ಬಿಟ್ಟು ಕೊಡ್ಬೋದಿತ್ತಲ್ಲ? ಯಾಕೆ ವೈ ಆರ್ ವಿ ಡೂಯಿಂಗ್ ದಿಸ್ 4 ಕಲರ್ಸ್
ಸಪರೇಷನ್. yellow is women biological waste, madam. ಏನ್ ಹೇಳಿ ರಿಪೀಟ್ ಪ್ಲೀಸ್. Anatomical biomedical waste, madam. Yellow is ಹಾ blood ರೆಡ್. container. ಓಕೆ. So red is recyclable, madam. Thoda slow. ವೈ ಸಪರೇಟ್ ಒಟ್ಟಿಗೆ The ಹಾಕ್ಬೋದಲ್ಲ. method of treatment of this waste is different, ma'am. ವೆರಿ ಗುಡ್. ಸೊ ನಾವು ಕೊನೆಗೆ ಫೈನಲ್ ಟ್ರೀಟ್ಮೆಂಟ್ ಆಫ್ ವೇಸ್ಟ್ ಏನಿದೆಯೋ ಅದು ತುಂಬಾ ಡಿಫ್ರೆಂಟ್. ಆ ಬೇಸಿಸ್ ಮೇಲೆ ಈ ಕಲರ್ ಕೋಡಿಂಗ್ ಇಟ್ಟಿರೋದು. ಅಂಡ್ ರಿಮೆಂಬರ್ ಆಲ್ ಆರ್ ಇನ್ಫೆಕ್ಟೆಡ್ ವೇಸ್ಟ್ ಓನ್ಲಿ. ಓಕೆ, ಓನ್ಲಿ ಥಿಂಗ್ ಈಗ ಎಲ್ಲೋ ಆಗ್ತಿರೋದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಜಸ್ಟ್ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾವ ವೇಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ. ಈಗ ಸೊ ಈಗ ಎಲ್ಲೋ ಹಾಕೋ ವೇಸ್ಟ್ ನ ನಮ್ಮ CTF ಅಲ್ಲಿ ಕೊನೆಗೆ ಬರ್ನ್ ಮಾಡ್ತಾರೆ. ಸೊ ಯಾವುದೇ ವೇಸ್ಟ್ ಬರ್ನ್ ಆಗೋ ತರ ಇದ್ರೆ ಮೆಟೀರಿಯಲ್ಸ್ ನ ನಾವು ಎಲ್ಲೋಗ್ ಹಾಕ್ಬೋದು. ಸೊ ಕಾಟನ್, ಓಕೆ, ಪೇಪರ್, ಕಂಟಾಮಿನೇಟೆಡ್ ಪೇಪರ್, ಬ್ಲಡ್ ಸ್ಪಿಲ್ಸ್ ಆಗಿರೋದು, ಟಿಶ್ಯೂ ಪೇಪರ್ ಕಂಟಾಮಿನೇಟ್ ಆಗಿರೋದು, ಮತ್ತೆ ಮಾಸ್ಕ್, ಓಕೆ, ಈ ತರದ್ದು. ಆದ್ರೆ ಯು ಮಸ್ಟ್ ರಿಮೆಂಬರ್ ಪ್ಲಾಸ್ಟಿಕ್ ವೇಸ್ಟ್ ಶುಡ್ ನಾಟ್ ಗೋ ಇನ್ ಟು ಎಲ್ಲೋ, ಬಿಕಾಸ್ ಸುಡ್ತಾ ಇರೋದ್ರಿಂದ ನಾವು ಎಷ್ಟೋ ಪ್ಲಾಸ್ಟಿಕ್ಸ್ ಅಲ್ಲಿ ಕ್ಲೋರಿನ್ಸ್ ಇರುತ್ತೆ, ಅದರಿಂದ ತುಂಬಾ ಟಾಕ್ಸಿಕ್ ಕೆಮಿಕಲ್ಸ್ ಬರುತ್ತೆ. ಪಾಪ್ಸ್ ಅಂತೀವಿ, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್. ಸೊ ಇವು ಡಯಾಕ್ಸಿನ್ಸ್ ಅಂಡ್ ಫ್ಯೂರಾನ್ಸ್ ಅಂತ ಹಾರ್ಮ್ಫುಲ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಬ್ಲಡ್ ಬ್ಯಾಗ್ಸ್ ಬಿಟ್ಟು ಇನ್ ಯಾವುದೇ ಪ್ಲಾಸ್ಟಿಕ್ ಎಲ್ಲೋಲಿ ಹೋಗ್ಬಾರ್ದು. ಓಕೆ, ಬ್ಲಡ್ ಬ್ಯಾಗ್ಸ್ ಕ್ರಮೇಣ ಅವ್ರು ನಾನ್ ಕ್ಲೋರಿನೇಟೆಡ್ ಪ್ಲಾಸ್ಟಿಕ್ ಮಾಡಕ್ಕೆ ಎಲ್ಲ ಏನಂತಾರೆ ಪಾಲಿಸಿ ಮೇಕಿಂಗ್ ಆಗಿದೆ. ನೋಡ್ಬೇಕು, ಕೆಲವು ಕಡೆ ಎಲ್ಲೋ ನಾನ್ ಕ್ಲೋರಿನೇಟೆಡ್ ಪ್ಲಾಸ್ಟಿಕ್ಸ್ ಸಿಗುತ್ತೆ. ಸೊ ಹಾಗಾಗಿ ನೋ ಪ್ಲಾಸ್ಟಿಕ್ ಶುಡ್ ಗೋ ಇನ್ ಟು ಎಲ್ಲೋ ಎಕ್ಸೆಪ್ಟ್ ಬ್ಲಡ್ ಬ್ಯಾಗ್. ಸೊ ರೆಡ್ ರೀಸೈಕ್ಲೇಬಲ್ ಪ್ಲಾಸ್ಟಿಕ್ಸ್ ಇರೋದ್ರಿಂದ ಫಸ್ಟ್ ಅದನ್ನ ಟ್ರೀಟ್ ಮಾಡ್ತಾರೆ. ಆಟೋಕ್ಲೇವ್ ಇರ್ಬೋದು, ಅಥವಾ ಮೈಕ್ರೋವೇವ್ ಇರ್ಬೋದು, ಅಥವಾ ಪ್ರೀವಿಯಸ್ ಒನ್, ಅಥವಾ ಗೋ ಟು ದ ಸೆಗ್ರಿಗೇಷನ್ ಸ್ಲೈಡ್ಸ್ ಇದೆ. ಟ್ರೀಟ್ ಮಾಡಿ ಆಮೇಲೆ ಶ್ರೆಡ್ ಅಂದ್ರೆ ಪುಡಿ ಮಾಡ್ತಾರೆ, ಶ್ರೆಡ್ಡಿಂಗ್ ಅಂತೀವಿ. ಪುಡಿ ಮಾಡಿ ನಂತರ ರಿಜಿಸ್ಟರ್ಡ್ ರೀಸೈಕ್ಲರ್ಗೆ ಕೊಡ್ಬೇಕು. ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಮಾಡ್ತಾರಲ್ಲ ಅವ್ರಿಗೆ ಕೊಡ್ಬೇಕಾಗತ್ತೆ. ರೆಡ್ ಸರಿ ಬ್ಲೂ ಕೂಡ ಹಾಗೇನೆ. ಗ್ಲಾಸ್ ವೇಸ್ಟ್ ಇರೋದ್ನ ಗ್ಲಾಸ್ ಮೆಟಲ್ ಅಲ್ಲಿ ಎರಡು ಒಟ್ಟಿಗೆ ಹಾಕಿರ್ತಾರೆ. ಯೂಶಲಿ ಏನ್ ಮಾಡ್ತಾರೆ, ಮೆಟಲ್ ನ ಸಪರೇಟ್ ಆಗಿ ಮ್ಯಾಗ್ನೆಟ್ ಮೂಲಕ ಅದನ್ನ ಸಪರೇಟ್ ಮಾಡಿ ಗ್ಲಾಸ್ ನೆಲ್ಲ ಟ್ರೀಟ್ ಮಾಡಿ ನಂತರ ಅದನ್ನ ಟ್ರೀಟ್ ಮಾಡಿ ಶ್ರೆಡ್ಡಿಂಗ್ ಮಾಡಿ ರೀಸೈಕ್ಲಿಂಗ್ ಕೊಡ್ತಾರೆ. ಸೊ ಬ್ಲೂ ಮತ್ತೆ ರೆಡ್ ಪ್ರಾಸೆಸ್ ಇಸ್ ಸೇಮ್. ಮತ್ತೆ ವೈ ಆರ್ ದಿ ಸಪರೇಟಿಂಗ್, ಇದನ್ನ ಯಾರು ಹೇಳ್ತೀರಾ? ಈಗ ರೆಡ್ ಬ್ಲೂ ಟ್ರೀಟ್ಮೆಂಟ್ ಪ್ರಾಸೆಸ್ ಇಸ್ ಸೇಮ್. ಆಟೋಕ್ಲೇವ್ ಮಾಡಿ ಶ್ರೆಡ್ಡಿಂಗ್ ಮಾಡಿ ಆಮೇಲೆ ರೀಸೈಕ್ಲರ್ ಕೊಡುವಂತದ್ದು. ಬಟ್ ದೆನ್ ವೈ ಆರ್ ವಿ ಸಪರೇಟಿಂಗ್ ಇಂಟು ಬ್ಲೂ ಅಂಡ್ ರೆಡ್? ಅವೆರಡು ಒಟ್ಟಿಗೆ ಹಾಕ್ಬೋದಲ್ಲ? ಯಾರು ಗೆಸ್ ಮಾಡ್ತೀರಾ? ಎರಡು ಸೇಮೇ, ಬಟ್ ರೀಸೈಕ್ಲಿಂಗ್ ಪ್ರಾಸೆಸ್ ಇದೆಯಲ್ಲ ಅದು ಡಿಫ್ರೆಂಟ್. ಸೊ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ತಗೊಳ್ಳೋ ಜನನೇ ಬೇರೆ, ಗ್ಲಾಸ್ ರೀಸೈಕ್ಲರ್ಸೇ ಬೇರೆ, ಪ್ರಾಸೆಸ್ ಸೇಮ್. ಸೊ ನಾವು ಸಪರೇಟ್ ಮಾಡಿದ್ರೆ ಈಸಿಯಾಗಿ ಗ್ಲಾಸ್ ಅವ್ರಿಗೆ ಗ್ಲಾಸ್ ಕೊಡ್ಬೋದು, ಪ್ಲಾಸ್ಟಿಕ್ ಅವ್ರಿಗೆ ಪ್ಲಾಸ್ಟಿಕ್ ಕೊಡ್ಬೋದು. ಸೊ ಹಾಗಾಗಿ ಅವೆರಡು ಸಪರೇಟ್ ಮಾಡಿರೋದು. ನೆಕ್ಸ್ಟ್ ವೈಟ್ ಅಲ್ಲಿ ಏನಾಗ್ತೀವಿ? ಶಾರ್ಪ್ ಮೇಡಮ್, ಮೆಟಲ್ ಶಾರ್ಪ್ಸ್. ಓಕೆ, ಮೆಟಲ್ ಶಾರ್ಪ್ಸ್ ಎಲ್ಲ ವೈಟ್ ಗೆ ಹಾಕ್ತಿವಿ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಯೂಶಲಿ ಅದನ್ನು ಕೂಡ ಪ್ರೀ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದ್ರೆ ವಿತ್ ಆಟೋಕ್ಲೇವೋ ಮೈಕ್ರೋವೇವೋ ಹೈಡ್ರೋಕ್ಲೇವೋ ಯಾವ್ದೋ ಮಾಡಿ ನಂತರ ಅದನ್ನ ಸರಿ ಹೇಳಿದ್ರಲ್ಲ, ರೀಸೈಕ್ಲಿಂಗ್ ಮಾಡೋದು ನೀಡಲ್ಸ್ ತುಂಬಾ ಚಾಲೆಂಜಿಂಗ್. ಅದು ಅಂದ್ರೆ ನೀವು ರೀಸೈಕ್ಲಿಂಗ್ ಪ್ರಾಸೆಸ್ ಇಸ್ ವೆರಿ ಕಾಸ್ಟ್ಲಿ. ಅದ್ರ ಬದಲು ಹೊಸದೇ ಮಾಡ್ಬೋದು. ಸೊ ಹಾಗಾಗಿ ವಿ ಡೋಂಟ್ ಹ್ಯಾವ್ ಎನಿ ಸೊಲ್ಯೂಷನ್. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಶಾರ್ಪ್ ಪಿಟ್ಗೆ ಹಾಕ್ತಿವಿ, ಇಲ್ಲ ಸಿಮೆಂಟ್ ಒಳಗೆ ಮಿಕ್ಸ್ ಮಾಡಿ ಸಪರೇಟ್ ಆಗಿ ಬ್ಲಾಕ್ಸ್ ತರ ಡಿಸ್ಪೋಸ್ ಮಾಡ್ತಿದ್ವಿ. ಸೊ ಇಷ್ಟೇ ಟ್ರೀಟ್ಮೆಂಟ್. ವೈಟ್ ಗೆ ಫೈನಲ್ ಆಗಿ ಅದು ರೀಸೈಕ್ಲಿಂಗು ಆಗಲ್ಲ. ಸೊ ಶಾರ್ಪ್ ಪಿಟ್ಟಲ್ಲಿ ಹಾಕ್ತಿವಿ ಅಥವಾ ಎನ್ಕ್ಯಾಪ್ಸುಲೇಷನ್ ಅಂತ ಪ್ರಾಸೆಸ್ ಹೇಳ್ತೀವಿ, ಅದ್ರ ಹಾಕ್ತಿವಿ. ಸೊ ಈ ಪ್ರಾಸೆಸ್ ಫೈನಲ್ ಟ್ರೀಟ್ಮೆಂಟ್ ಬೇಸಿಸ್ ಮೇಲೆ ಈ ಕಲರ್ ಕೋಡಿಂಗ್ ಆಗಿರೋದು. ಸೊ ಅದನ್ನ ನಾವು ಗಮನ ಇಟ್ಕೊಂಡ್ರೆ ನಾವು ಯಾವ ವೇಸ್ಟ್ ಎಲ್ಲಿಗೆ ಹಾಕ್ಬೇಕು ಅನ್ನೋದು ಕ್ಲಾರಿಟಿ ಬರುತ್ತೆ. ಅದಲ್ದಲೆ ನಿಮ್ಗೆ ಗೊತ್ತಿರಂಗೆ ಸಾಲಿಡ್ ವೇಸ್ಟ್ ಜನರಲ್ ವೇಸ್ಟ್ ಇದೆ, ರೆಡ್ ಅಂಡ್ ಬ್ಲೂ ಅದ್ ಮಾಡ್ಬೋದು. ಇನ್ನು ಅಜಾರ್ಡಸ್ ವೇಸ್ಟ್ ಲೈಕ್ ಹೆವಿ ಮೆಟಲ್ಸ್ ಆ ತರದ್ ಏನಾರ ಇದ್ರೆ ಅದು ಗ್ರೇ ಕಲರ್ ಇಟ್ಕೋಬಹುದು ಸಪರೇಟ್ ಆಗಿ. ಎನಿವೆ ದೀಸ್ ಆರ್ ನಾಟ್ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್. ಈ 4 ಕಲರ್ ಕೋಡ್ಸ್ ಯೆಲ್ಲೋ ರೆಡ್ ಬ್ಲೂ ವೈಟ್ ಇದೆಯಲ್ಲ, ಅದು ರೂಲ್ಸ್ BMWM ರೂಲ್ಸ್ ಕೆಳಗಡೆ ಬರುವಂತದ್ದು. ನೆಕ್ಸ್ಟ್, ಸೊ ಈಗ ಯೆಲ್ಲೋ ಕಲರ್ ವೇಸ್ಟ್ ಅಲ್ಲಿ ಯೂಶಲಿ ಏನಾಗುತ್ತೆ ಅಂದ್ರೆ ನೀವು ಹೇಳಿದಂಗೆ ಇನ್ಫೆಕ್ಷಸ್ ವೇಸ್ಟ್. ಯಾವ್ಯಾವ್ದು ಎಕ್ಸಾಂಪಲ್? ಹ್ಯೂಮನ್ ಅನಾಟಮಿಕಲ್ ವೇಸ್ಟ್, ಅನಿಮಲ್ ಅನಾಟಮಿಕಲ್ ವೇಸ್ಟ್. ಹ್ಯೂಮನ್ ಅನಾಟಮಿಕಲ್ ವೇಸ್ಟ್ ಎಕ್ಸಾಂಪಲ್ ಕೊಡ್ತೀರಾ?
ಯಾರು ಎಕ್ಸಾಂಪಲ್ ಕೊಡ್ತೀರಾ? ಪ್ಲಾಸೆಂಟಾ, ಮೆಡಿಸಿನ್ಸ್, ಸೈಟೋಟಾಕ್ಸಿಕ್ ಡ್ರಗ್ಸ್, ಬ್ಲಡ್ ಬ್ಯಾಗ್ಸ್ ಮಾತ್ರ ಹೋಗುತ್ತೆ ಇದ್ರಲ್ಲಿ. ಆಮೇಲೆ ಇನ್ನೊಂದು ನಾನು ಅವಾಗ್ಲೇ ಹೇಳ್ದಂಗೆ ಯೆಲ್ಲೋ ಕಲರ್ ಕಂಟೈನರ್ ಇದ್ರೆ ಯೆಲ್ಲೋ ಕಲರ್ ಲೈನರೇ ಇರ್ಬೇಕು, ರೆಡ್ ಕಂಟೈನರ್ಗೆ ರೆಡ್ ಲೈನರೇ ಇರ್ಬೇಕು. ಆಮೇಲೆ ಈ ಸೈಟೋಟಾಕ್ಸಿಕ್ ಸಿಂಬಲ್ ಇರ್ಬೇಕು ಇದಕ್ಕೆ ಸೈಟೋಟಾಕ್ಸಿಕ್ ವೇಸ್ಟ್ಗೆ. ಇಲ್ಲ ಇಲ್ಲಿ ತೋರಿಸ್ತಿರೋ ಬಯೋಹಜಾರ್ಡ್ ಸಿಂಬಲ್ ಎಲ್ಲಾ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲಾ ವೇಸ್ಟ್ ಕಂಟೈನರ್ಸ್ ಮೇಲೂ ಇದು ಇರ್ಬೇಕು. ನೆಕ್ಸ್ಟ್ ಸ್ಲೈಡ್ ಸುಮನ್. ಸೊ ಈಗ ನಾವು ಪ್ರಾಕ್ಟಿಕಲ್ ರೀಸನ್ಸ್ಗೆ 3 ತರದ್ದು ಎಲ್ಲೋ ಜನರಲ್ ಆಗಿ ನಮ್ ಎಲ್ಲ ಇನ್ಫೆಕ್ಷಸ್ ವೇಸ್ಟ್ ಹಾಕೊಳ್ಳೋಕೆ. ಸೆಕೆಂಡು ಈ ಡ್ರಗ್ಸ್ ಫಾರ್ಮಾಸ್ಯೂಟಿಕಲ್ ವೇಸ್ಟ್ ನ ಸಪರೇಟ್ ಆಗಿರುತ್ತೆ, ಯಾಕಂದ್ರೆ ನಮ್ ಫಾರ್ಮಾಸ್ಯೂಟಿಕಲ್ ವೇಸ್ಟ್ ದಿನ ಜಾಸ್ತಿ ಏನಿರಲ್ಲ. ಸೊ ಒಂದು ಪಾಯಿಂಟ್ ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೊಂಡು ಒಟ್ಟಿಗೆ ನೀವು ಕೊಡ್ಬಹುದು, ಅದನ್ನ ಫಾರ್ಮಾಸ್ಯೂಟಿಕಲ್ ವೇಸ್ಟ್ ಅಂತ ಲೇಬಲ್ ಮಾಡಿ. ನೆಕ್ಸ್ಟ್ ಸ್ಲೈಡ್. ಥರ್ಡ್ ಕಂಟೈನರ್ ಬಂದು ಸೈಟೋಟಾಕ್ಸಿಕ್ ವೇಸ್ಟ್ ಗೆ, ಅದು ಸಪರೇಟ್ ಇರ್ಲೇಬೇಕು, ಅದಕ್ಕೆ ಸಿ ಸಿಂಬಲ್ ಹಾಕ್ಲೇಬೇಕು. ಓಕೆ, ಇದಲ್ದಲೆ ನಿಮ್ ಬ್ಲಡ್ ಬ್ಯಾಗ್ಸ್ ನ ಸಪರೇಟ್ ಆಗಿ ಹಾಕ್ಬೇಕಾಗತ್ತೆ, ಯಾಕಂದ್ರೆ ನೀವು ಬ್ಲಡ್ ಬ್ಯಾಗ್ಸ್ ನ ಡೈರೆಕ್ಟ್ ಆಗಿ ಎಲ್ಲೋ ಬ್ಯಾಗ್ ಹಾಕಿ ಡಿಸ್ಪೋಸ್ ಮಾಡಕ್ಕಾಗಲ್ಲ. ನೀವು ಫಸ್ಟ್ ಅದನ್ನ ಆಟೋಕ್ಲೇವ್ ಮಾಡ್ಬೇಕಾಗತ್ತೆ, ಅಥವಾ ಮೈಕ್ರೋವೇವ್ ಮಾಡ್ಬೇಕಾಗತ್ತೆ, ಅಥವಾ ಹೈಡ್ರೋಕ್ಲೇವ್, ಯಾವ್ದಾರ ಸಿಸ್ಟಮ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಬೋದು. ಟ್ರೀಟ್ ಮಾಡಿ ನಂತರ ಎಲ್ಲೋಗ್ ಹಾಕಿ ಕಳಿಸ್ಬೇಕು. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಬ್ಲಡ್ ಬ್ಯಾಗ್ಸ್ ನೆಲ್ಲ ನಾವು ಒಂದು ಎಲ್ಲೋ ಬ್ಯಾಗ್ ಸಪರೇಟ್ ಆಗಿ ಹಾಕೊಂಡು ಆಟೋಕ್ಲೇವ್ ಮಾಡಿ ನಂತರ ನೀವು ಹ್ಯಾಂಡ್ ಓವರ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಬ್ಲಡ್ ಬ್ಯಾಗ್ಸ್ ಹೇಳಿದೆ ಆಟೋಕ್ಲೇವ್ ಮಾಡಿ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್. ಸೊ ಕಲರ್ ಕಂಟೈನರ್ ಸೇಮ್ ಇರ್ಬೇಕು. ನೆಕ್ಸ್ಟ್. ಬ್ಯಾಗ್ ಅಂತ ಬರುತ್ತೆ, ಅದ್ರೊಳಗೆ ಹಾಕ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಈ ಮೈಕ್ರೋಬಯಾಲಜಿಕಲ್ ಬಯೋಟೆಕ್ನಾಲಜಿ ವೇಸ್ಟ್ ಇವೆಲ್ಲನೂ ಕೂಡ ಲ್ಯಾಬ್ ವೇಸ್ಟ್. ಎನಿ ಲ್ಯಾಬ್ ವೇಸ್ಟ್ ಶುಡ್ ಬಿ ಆಟೋಕ್ಲೇವ್. ಸೊ ನಮ್ಮ ಹಾಸ್ಪಿಟಲ್ ಲೆವೆಲ್ ಅಲ್ಲೇ ಬಿಫೋರ್ ಗಿವಿಂಗ್ ಟು CTF ಬ್ಲಡ್ ಬ್ಯಾಗ್ಸ್, ಮೈಕ್ರೋಬಯಾಲಜಿ ವೇಸ್ಟ್ ಅಂಡ್ ಬಯೋಟೆಕ್ನಾಲಜಿ ವೇಸ್ಟ್ ಏನಾರ ಇದ್ರೆ ನಾವು ಪ್ರೀ ಟ್ರೀಟ್ಮೆಂಟ್ ಮಾಡ್ಲೇಬೇಕಾಗತ್ತೆ. ಆನ್ ಸೈಟ್ ಪ್ರೀ ಟ್ರೀಟ್ಮೆಂಟ್ ಮಾಡಿ ಆ ನಂತರ ನಾವು ಫೆಸಿಲಿಟಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾಗತ್ತೆ. So these are expired drug medicines which can be collected at pharmacy and then handed over. Next. ಅಥವಾ ಇದನ್ನ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಯೂಶಲಿ ಏನ್ ಮಾಡ್ತಾರೆ, ಸೆಂಟ್ರಲ್ ಸ್ಟೋರ್ಸ್ ಇರುತ್ತೆ, ಅಲ್ಲಿಗೆ ವಾಪಸ್ ತಗೊಂಡೋ ಆಪ್ಷನ್ ಇದ್ರೆ ಅಲ್ಲಿಗೆ ಕಳಿಸಿ ಅಲ್ಲಿಂದ ಅವರು ಕಳಿಸಬಹುದಾಗುತ್ತೆ. ಸೈಟೋಟಾಕ್ಸಿಕ್ ವೇಸ್ಟ್ ಗೆ ಈ ತರ ಸಿ ಸಿಂಬಲ್ ಇರ್ಬೇಕಾಗತ್ತೆ. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ರೆಡ್ ಕಲರ್. ರೆಡ್ ಅಲ್ಲಿ ಏನೇನಾಗುತ್ತೆ, ಜನರಲ್ ಆಗಿ ಪ್ರಿನ್ಸಿಪಲ್ಸ್ ಇಟ್ಕೊಳ್ಳಿ. ಎಲ್ಲಾ ಪ್ಲಾಸ್ಟಿಕ್ಸ್ ಹೋಗುತ್ತೆ ಎಕ್ಸೆಪ್ಟ್ ಫಾರ್ ಬ್ಲಡ್ ಬ್ಯಾಗ್ಸ್. ಓಕೆ, ಆಲ್ ಪ್ಲಾಸ್ಟಿಕ್ಸ್ ಅಂಡ್ ರಬ್ಬರ್ ಮೆಟೀರಿಯಲ್. ರಬ್ಬರ್ ಅಂದ್ರೆ ಗ್ಲೌಸ್ ಯೂಶಲಿ ಕನ್ಫ್ಯೂಸ್ ಆಗ್ಬಿಡುತ್ತೆ, ಎಲ್ಲಿಗೆ ಹಾಕ್ಬೇಕು, ಎಲ್ಲೋಗ್ ಹಾಕ್ಬೇಕಾ, ರೆಡ್ ಹಾಕ್ಬೇಕಂತ. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಕೆಲವ್ರು ಎಲ್ಲರೂ ಅನ್ಕೊಳ್ಳೋದು ಗ್ಲೌಸ್ ಗೆ ಬ್ಲಡ್ ಆಗ್ಬಿಟ್ರೆ ಎಲ್ಲೋಗ್ ಹಾಕ್ಬೇಕು ಅಂತ. ಇಲ್ಲ, ಇದು ಇನ್ಫೆಕ್ಟೆಡ್ ವೇಸ್ಟ್, ಅದು ಇನ್ಫೆಕ್ಟೆಡ್ ವೇಸ್ಟ್. ಮೆಟೀರಿಯಲ್ಸ್ ಡಿಫರೆಂಟ್ ಇರೋದ್ರಿಂದ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೇಕು. ಸೊ ಪ್ಲಾಸ್ಟಿಕ್ಸ್ ಗ್ಲೌಸ್ ವಿಲ್ ಗೋ ಇನ್ ಟು ರೆಡ್. ಇದನ್ನ ಇಲ್ಲಿ CTF ಅಲ್ಲಿ ಏನ್ ಮಾಡ್ತಾರೆ, ಇದನ್ನ ಫೈನಲ್ ಆಗಿ ತಿರ್ಗಾ ನಾ ಹೇಳ್ದಂಗೆ ಆಟೋಕ್ಲೇವ್ ಮಾಡಿ ಶ್ರೆಡ್ಡಿಂಗ್ ಮಾಡಿ ರಿಜಿಸ್ಟರ್ಡ್ ರೀಸೈಕ್ಲರ್ ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ನೆಕ್ಸ್ಟ್ ಕಲರ್ ಬಂದು ನೋಡಿ, ಇದು ಪ್ರಾಸೆಸ್, ಆಟೋಕ್ಲೇವ್ ಪ್ರಾಸೆಸ್. ನೆಕ್ಸ್ಟ್ ಬ್ಲೂ ಅಲ್ಲಿ ಏನಾಗ್ತಿವಿ, ವಯಲ್ಸ್, ಆಂಪ್ಯೂಲ್ಸ್, ಗ್ಲಾಸ್ ಮೆಟೀರಿಯಲ್, ಮತ್ತೆ ಮೆಟಾಲಿಕ್ ಬಾಡಿ ಇಂಪ್ಲಾಂಟ್ಸ್. ನಮ್ ಆರ್ಥೋಪೆಡಿಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ನೋಡಿ, ಬೋನ್ಸ್ ಫಿಕ್ಸೇಷನ್ ಗೆ ಸ್ಕ್ರೂಸ್, ಪ್ಲೇಟ್ಸ್, ಆ ತರದ ಮೆಟಲ್ಸ್ ನ ನಾವು ಇದ್ರಲ್ಲಿ ಬ್ಲೂ ಅಲ್ಲೇ ಹಾಕ್ತಿವಿ. ಆಮೇಲೆ ಇದಕ್ಕೆ ಕಂಟೈನರ್ ಗೆ ಮುಂಚೆ ಕಾರ್ಡ್ಬೋರ್ಡ್ ಬಾಕ್ಸ್ ಹೇಳಿದ್ರು, ಈಗ ಅದು ಪ್ರಾಕ್ಟಿಕಲಿ ಕಷ್ಟ ಆಗ್ತಿರೋ ಕೆಲವು ಕಡೆ ಅಂತ ಹೇಳ್ಬಿಟ್ಟು ಈಗ ಪಂಕ್ಚರ್ ಪ್ರೂಫ್, ಲೀಕ್ ಪ್ರೂಫ್ ಕಂಟೈನರ್, ಯಾವ್ದೇ ಕಂಟೈನರ್ ಆಗಿರ್ಬೋದು, ಪಂಕ್ಚರ್ ಪ್ರೂಫ್ ಇರ್ಬೇಕು, ಲೀಕ್ ಪ್ರೂಫ್ ಕಂಟೈನರ್ ಇರ್ಬೇಕು, ಮತ್ತೆ ಬ್ಲೂ ಮಾರ್ಕಿಂಗ್ ಇರ್ಬೇಕು. ಸೊ ಪೂರ್ತಿ ಬ್ಲೂ ಕಂಟೈನರ್ ಆದ್ರೆ ಒಳ್ಳೇದು, ಬ್ಲೂ ಕಲರ್ಡ್ ಬಾಕ್ಸ್ ಇದ್ರು ಓಕೆ, ಹೇಗೋ ಒಟ್ಟು ಬ್ಲೂ ಮಾರ್ಕಿಂಗ್ ಇರ್ಬೇಕು. ಇದು ಬ್ಲೂ ಕಲರ್ದು, ಇದಕ್ಕೂ ಬೇಕಾದ್ರೆ ಲೈನರ್ ಬ್ಲೂ ಕಲರ್ ಹಾಕೋಬಹುದು. ನೆಕ್ಸ್ಟ್. ಸೊ ಇಲ್ಲಿ ನೀವು ಎರಡು ನಿಮ್ಮ ಅನುಕೂಲ. ಈಗ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಆರ್ಥೋಪೆಡಿಕ್ಸ್ ಇಲ್ಲ ಅಂದ್ರೆ ಬರೀ ಗ್ಲಾಸೇ ಬರುತ್ತೆ, ಅದೇನ್ ತೊಂದ್ರೆ ಇಲ್ಲ. ಇದು ಗ್ಲಾಸು ಬರ್ತಾ ಇದೆ, ಮೆಟಾಲಿಕ್ ಇಂಪ್ಲಾಂಟ್ಸ್ ಬರುತ್ತೆ ಅಂದ್ರೆ ನೀವು ಸಪರೇಟ್ ಮಾಡಿ ಕೊಡ್ಬಹುದು. ಓಕೆ, ಮೆಟಾಲಿಕ್ ಇಂಪ್ಲಾಂಟ್ಸ್ ಸಪರೇಟ್, ಮತ್ತೆ ಈ ಗ್ಲಾಸಸ್ ಎಲ್ಲ ಒಂದ್ ಕಡೆಗೆ ಹಾಕೋಬಹುದು. ನೆಕ್ಸ್ಟ್ ನೋಡಿ, ಈ ತರದ ಕಂಟೈನರ್ಸ್ ಯೂಸ್ ಮಾಡಬಹುದು.
ಕಾರ್ಡ್ಬೋರ್ಡ್ ಬಾಕ್ಸ್ ಇಲ್ಲೂ ಕೂಡ ಯಾಕೆ ಪಂಚಪ್ರೂಫ್ ಲೀಕ್ ಪ್ರೂಫ್ ಹೇಳ್ತಾರೆ ಅಂದ್ರೆ, ಈಗ ಗ್ಲಾಸ್ ಅಲ್ಲೂ ಕೆಲವು ಟೈಮ್ ಒಡೆದೋಗಿರುತ್ತೆ, ಚುಚ್ಚೋ ತರ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಪಂಚಪ್ರೂಫ್ ಲೀಕ್ ಪ್ರೂಫ್ ಕಂಟೈನರ್ ತರ ಇರ್ಬೇಕಾಗತ್ತೆ. ಕರೆಕ್ಟ್ ಆಗಿ ಲೇಬಲ್ ಮಾಡಿ ಕಳಿಸಿ. ನೆಕ್ಸ್ಟ್ ಈಸ್ ಶಾರ್ಪ್ಸ್. ಶಾರ್ಪ್ಸ್ಗೆ ಕಂಟೈನರ್ ಸಮೇತ ಕೊಡ್ಬೇಕಾಗತ್ತೆ ನೀವು ಕಲೆಕ್ಷನ್. ಅದ್ ಯಾವ ತರ ಇರ್ಬೇಕು ಕಂಟೈನರ್ ಅಂದ್ರೆ, ವೈಟ್ ಟ್ರಾನ್ಸ್ಲೂಸೆಂಟ್, ಅರೆಪಾರದರ್ಶಕವಾಗಿರ್ಬೇಕು, ಪಂಚಪ್ರೂಫ್, ಲೀಕ್ ಪ್ರೂಫ್, ಟ್ಯಾಂಪರ್ ಪ್ರೂಫ್ ಅಂದ್ರೆ ಪಂಕ್ಚರ್ ಆಗ್ದಂಗ್ ಇರ್ಬೇಕು. ಶಾರ್ಪ್ಸ್ ಅಲ್ವಾ, ಯಾರೋ ಚುಚ್ಕೋಬಾರ್ದು ಟ್ರಾನ್ಸ್ಪೋರ್ಟ್ ಮಾಡುವಾಗ. ಲೀಕ್ ಪ್ರೂಫ್, ಲೀಕ್ ಆಗ್ಬಾರ್ದು. ಆಮೇಲೆ ಟ್ಯಾಂಪರ್ ಪ್ರೂಫ್, ಯಾರು ಅದನ್ನ ತೆಗಿಯೋಂಗಿರ್ಬಾರ್ದು. ಅದಕ್ಕೆ ಈಗಿರೋ ಕೆಲವು ಕಡೆ ನೋಡ್ತೀರಾ, ಅದು ಲಾಕ್ ಆಗ್ಬಿಟ್ರೆ ಲಾಕ್ ಆಗ್ಬಿಡುತ್ತೆ ಒಂದ್ಸಲ. ಸೊ ಮುಕ್ಕಾಲ್ ತುಂಬಿದ ಮೇಲೆ ನಾವು ಹ್ಯಾಂಡ್ ಓವರ್ ಮಾಡ್ಬೋದು. ಆಮೇಲೆ ಆಸ್ ಎ ಗುಡ್ ಪ್ರಾಕ್ಟೀಸ್ ಯು ಕ್ಯಾನ್ ಆಡ್ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಫಾರ್ ಡಿಸ್ಇನ್ಫೆಕ್ಷನ್. ರೂಲ್ಸ್ ಅಲ್ಲಿ ಏನ್ ಕಂಪಲ್ಸರಿ ಅಂತ ಹೇಳಿಲ್ಲ, ಬಟ್ ನಾವು ಸೇಫ್ಟಿಗೋಸ್ಕರ ವಿ ಕ್ಯಾನ್ ಪುಟ್ 1% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್. ಸೊ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಏನಾಗುತ್ತೆ, ಇದು ಕ್ಲೋರಿನ್ ಇರುತ್ತಲ್ವಾ, ಹಾಗಾಗಿ ಅದು ಮೆಟಲ್ಸ್ ನ ರಸ್ಟ್ ಮಾಡುತ್ತೆ, ಬೇರೆ ಯಾರು ಯೂಸ್ ಮಾಡಕ್ಕಾಗಲ್ಲ. ಸೊ ಇಟ್ ವಿಲ್ ಬಿ ಸೇಫ್. ನೆಕ್ಸ್ಟ್ ಬಯೋಜಾರ್ಡ್ ಸಿಂಬಲ್ ಇರ್ಬೇಕು. ನೆಕ್ಸ್ಟ್ ಸೊ ಎನಿ ಬ್ಯಾಗ್ಸ್ ಅಂಡ್ ಇದು ಕಂಟೈನರ್ಸ್ ಹೇಳಿದಂಗೆ ಫುಟ್ ಆಪರೇಟೆಡ್ ಇದ್ರೆ ಒಳ್ಳೇದು. ಬಯೋಜಾರ್ಡ್ ಸಿಂಬಲ್ ಇರ್ಲೇಬೇಕು, ಬೋತ್ ಬಿನ್ಸ್ ಮೇಲೂ ಇರ್ಬೇಕು, ಟ್ರಾಲೀಸ್ ಇದ್ರ ಮೇಲೆ ಲೈನರ್ಸ್ ಮೇಲೂ ಇರ್ಬೇಕು. ಸೈಟೋಟಾಕ್ಸಿಕ್ ಸಿಂಬಲ್, ಸಿ ಸಿಂಬಲ್ ಸೈಟೋಟಾಕ್ಸಿಕ್ ವೇಸ್ಟ್ ಇರ್ಬೇಕು. ಆಮೇಲೆ ಮೆನ್ಷನ್ ಮಾಡಿ ಯಾವ ತರದ ವೇಸ್ಟ್ ಅಂತ, ಕೆಲವರು ನೋಡ್ಬಿಟ್ ಬೇಕಾದ್ರೆ ಹಾಕೋಕ್ ಈಸಿ ಆಗುತ್ತೆ. ಆಮೇಲೆ ಒನ್ಸ್ ಮುಕ್ಕಾಲ್ ಫಿಲ್ ಅಪ್ ಆದ್ಮೇಲೆ ನೀವು ಅದನ್ನ ಕಟ್ಟಿ ಟ್ಯಾಗ್ ಮಾಡಿ ಆ ಲೇಬಲ್ ಮೇಲೆ ಡೀಟೇಲ್ಸ್ ಹಾಕ್ಬೇಕು. ಯಾವ ಹಾಸ್ಪಿಟಲ್ ಇದು, ಯಾವ ವಾರ್ಡ್, ಯಾವ ಟೈಮ್ ಅಲ್ಲಿ ಕಲೆಕ್ಟ್ ಆಗಿದ್ದು, ಮತ್ತೆ ಯಾರು ಹ್ಯಾಂಡ್ ಓವರ್ ಮಾಡ್ತಿರೋದು. ಈ ಇಷ್ಟು ಇನ್ಫಾರ್ಮೇಶನ್ ಅಲ್ಲಿ ಇದ್ರೆ ನಮ್ಗೆ ಟ್ರ್ಯಾಕ್ ಮಾಡಕ್ ಈಸಿ ಆಗುತ್ತೆ. ಬಾರ್ ಕೋಡಿಂಗ್ ಇಂಟ್ರೊಡ್ಯೂಸ್ ಮಾಡ್ಬಿಟ್ರೆ ಅದು ಇನ್ನೂ ಈಸಿ ಆಗುತ್ತೆ ಲೇಬಲಿಂಗ್ ಮಾಡಕ್ಕೆ. ಆಮೇಲೆ ಇದಾದ್ಮೇಲೆ ನಾವು ಕಲೆಕ್ಷನ್ ಅಷ್ಟೇ ವಿ ಕ್ಯಾನ್ ಡಿಸೈಡ್. ಈಗ ದೊಡ್ಡ ದೊಡ್ಡ ಹಾಸ್ಪಿಟಲ್ 3 ಶಿಫ್ಟ್ ಅಲ್ಲೂ ಮಾಡ್ತಾರೆ. ಇನ್ ಕೆಲವು ಕಡೆ ಕಮ್ಮಿ ಇರೋ ಕಡೆ ಎಂಡ್ ಆಫ್ ದ ಡೇ ಮಾಡ್ಬೋದು. ಫಿಕ್ಸ್ ದ ಡೇ ಅಂಡ್ ಫಿಕ್ಸ್ ದ ರೂಟ್ ಆಲ್ಸೋ. ಹೆಂಗ್ ತಗೊಂಡ್ ಹೋಗ್ತೀರಾ ಅನ್ನೋದನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ. ಲೆಟ್ ಇಟ್ ನಾಟ್ ಬಿ ಕ್ರೌಡೆಡ್. ನಿಮ್ ಪೇಷಂಟ್ ಏರಿಯಲ್ಲಿ ಮೂವ್ ಮಾಡೋಕ್ ಜಾಸ್ತಿ ಆದಷ್ಟು ಅವಾಯ್ಡ್ ಮಾಡಿ. ಮತ್ತೆ ಸಪರೇಟ್ ರೂಟ್ ಮ್ಯಾಪ್ ತರ ಮಾಡ್ಕೊಂಡು ಅದೇ ರೂಟ್ ಅಲ್ಲಿ ಹೋಗೋಂಗೆ ನೀವು ಡಿಸೈಡ್ ಮಾಡ್ಕೋಬಹುದು. ಯಾರು ಕಲೆಕ್ಟ್ ಮಾಡ್ತಾರೆ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ಟ್ರಾಲೀಸ್ ಅಲ್ಲೇ ಮಾಡ್ಬೇಕು, ಟ್ರಾಲೀಸ್ಗೂ ಲೇಬಲ್ ಆಗಿರ್ಬೇಕು. ಆಮೇಲೆ ಟ್ರಾನ್ಸ್ಪೋರ್ಟ್ ಮಾಡೋರು ಕಂಪ್ಲೀಟ್ PPE ಹಾಕೊಂಡಿರ್ಬೇಕು. ನೆಕ್ಸ್ಟ್ ಸೊ ಲೈನರ್ಸ್ ಯಾವ ತರ ಇರ್ಬೇಕು ಅಂದ್ರೆ, ಇಟ್ ಶುಡ್ ಹ್ಯಾವ್ ದ ಸಿ ಸಿಂಬಲ್, ಬಯೋಜಾರ್ಡ್ ಸಿಂಬಲ್. ಆಮೇಲೆ ಥಿಕ್ನೆಸ್ 50 ಮೈಕ್ರಾನ್ಸ್ ಗಿಂತ ಜಾಸ್ತಿ ಇರ್ಬೇಕು. ಸೊ ಅದಕ್ಕಿಂತ ಕಮ್ಮಿ ಇರಬಾರ್ದು. ನೆಕ್ಸ್ಟ್ ಆಮೇಲೆ ಸೊ ಪ್ಲಾಸ್ಟಿಕ್ ಲೈನರ್ ವಾರ್ಡ್ ಲೆವೆಲ್ ಅಲ್ಲಿ ನಾವು ನೋಡ್ಕೋಬೇಕಾಗಿದ್ರೆ ಸೇಮ್ ಕಲರ್ ಮ್ಯಾಚಿಂಗ್ ಇರ್ಬೇಕು. ಆಮೇಲೆ ಇಟ್ ಶುಡ್ ಹ್ಯಾವ್ ಬಯೋಜಾರ್ಡ್ ಸಿಂಬಲ್, ಆಮೇಲೆ ಸಿ ಸಿಂಬಲ್. ಆಮೇಲೆ ದೀಸ್ ಆರ್ ದ ಡೀಟೇಲ್ಸ್ ಯು ಶುಡ್ ಹ್ಯಾವ್. ಹಾಸ್ಪಿಟಲ್ ನೇಮ್ ಆಫ್ ದ ಪಾಯಿಂಟ್ ಆಫ್ ಜನರೇಷನ್, ಅಂದ್ರೆ ವಾರ್ಡ್ ಏರಿಯಾ ಯಾವ್ದು, ಸಿಗ್ನೇಚರ್ ಯಾರು ಕೊಡ್ತಿರೋದು, ಡೇಟು, ಇವೆಲ್ಲ ಇನ್ಫಾರ್ಮೇಶನ್ ಇರ್ಬೇಕು. ನೆಕ್ಸ್ಟ್ ಸ್ಲೈಡ್ಸ್. ಸೊ ನೋಡಿ, ಬಾರ್ ಕೋಡಿಂಗ್ ಮಾಡಿದ್ರೆ ಈಸಿ ಆಗುತ್ತೆ ಟ್ರ್ಯಾಕ್ ಮಾಡಕ್ಕೆ, ಮತ್ತೆ ಯಾವ ವೇಸ್ಟ್ ಕೂಡ ನಾವು ಡಾಕ್ಯುಮೆಂಟ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ, ಈ ತರ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ ನಮ್ಗೆ ಬಾರ್ ಕೋಡಿಂಗ್ ಇದ್ರೆ. ಯಾವ ವಾರ್ಡ್ ಇಂದ ಯಾವ ವೇಸ್ಟ್ ಜನರೇಟ್ ಆಗಿದೆ ಟ್ರ್ಯಾಕ್ ಮಾಡಕ್ ಈಸಿ ಆಗುತ್ತೆ. ಆಮೇಲೆ ಬಾರ್ ಕೋಡ್ ಸ್ಟಿಕ್ಕರ್ ನ ಮೊದ್ಲೇ ಅಂಟಿಸ್ಬಿಡ್ಬೋದು ಇದ್ರ ಮೇಲೆ, ಕವರ್ ಮೇಲೆ. ನೆಕ್ಸ್ಟ್ ಸುಮ್ಮನೆ ಓಕೆ. ನೆಕ್ಸ್ಟ್ ಸೇಮ್ ಥಿಂಗ್ ಇಟ್ಸ್ ದಟ್. ಓಕೆ, ಸೊ ಇದನ್ನ ಟ್ರಾಲಿ ಹಾಕ್ಬಿಟ್ಟು ನೆಕ್ಸ್ಟ್ ಅದನ್ನ ಸ್ಟೋರೇಜ್ ಏರಿಯಲ್ಲಿ ನಾವು ಸ್ಟೋರ್ ಮಾಡಿ, ನಾನಂತರ CTF ಅವ್ರು ಬಂದಾಗ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾಗತ್ತೆ. CTF ಅವರು ಯೂಶಲಿ ದೇ ವಿಲ್ ಡಿಸೈಡ್ ವೆದರ್ ದೇ ವಿಲ್ ಕಮ್ ಒನ್ಸ್ ಇನ್ ಎವ್ರಿ ಡೇ ಆರ್ ಆಲ್ಟರ್ನೇಟ್ ಡೇಸ್ ಬೇಸ್ಡ್ ಆನ್ ದ ಕ್ವಾಂಟಮ್ ಆಫ್ ವೇಸ್ಟ್ ಅಂಡ್ ಆಲ್ಸೋ ಯುವರ್ ಡಿಸ್ಟೆನ್ಸ್ ಫ್ರಮ್ ದೇರ್ ಪ್ಲೇಸ್. ಬಟ್ ensure that they collect the waste within 48 hours at least, maximum. Okay, next. So CTF ಗೆ ನಾವು ಕೊಡ್ಲೇಬೇಕಾಗತ್ತೆ. ಇಲ್ಲ ನನ್ ವೇಸ್ಟ್ ನಾನು ಇಲ್ಲೇ ಎಲ್ಲರೂ ಎಸ್ಬಿಡ್ತೀನಿ, ಇಲ್ಲ 75 ಕಿಲೋಮೀಟರ್ ರೇಡಿಯಸ್ ಒಳಗಡೆ CTF ಇದ್ರೆ ರೂಲ್ಸ್ ಹೇಳೋದು ನೀವು ಅದಕ್ಕೆ ಲಿಂಕ್ ಟೈ ಅಪ್ ಆಗ್ಲೇಬೇಕು, ಅಲ್ಲಿಗೆ ನೀವು ವೇಸ್ಟ್ ಕೊಡ್ಲೇಬೇಕು, ಅವ್ರು ಅಲ್ಲಿ ಮ್ಯಾನೇಜ್ ಮಾಡ್ತಾರೆ. ಆಮೇಲೆ ಅಕಸ್ಮಾತ್ ಇಲ್ಲ 75 ಕಿಲೋಮೀಟರ್ ಒಳಗೆ ಕೆಲವು ಹಾಸ್ಪಿಟಲ್ ಅಲ್ಲಿ ಅಂದ್ರೆ ಅವರು ಪರ್ಮಿಷನ್ ತಗೊಂಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಮತ್ತೆ ಸೂಕ್ತ ರೀತಿಲಿ ಯಾವ ರೀತಿ ಮ್ಯಾನೇಜ್ ಮಾಡ್ತಾವ್ CTF ಅಲ್ಲಿ, ಅದೇ ರೀತಿ ನಾವು ಇಲ್ಲಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ಡೀಪ್ ಬರಿಯಲ್ ಪಿಟ್ ಅವ್ರು ಮಾಡ್ತಾರೆ ಅಂದ್ರೆ ಅದಕ್ಕೂ ಸ್ಪೆಸಿಫಿಕೇಶನ್ಸ್ ಇದೆ, ಪರ್ಮಿಷನ್ ತಗೊಂಡು ಅದೇ ರೀತಿ ಅವ್ರು ಕನ್ಸ್ಟ್ರಕ್ಟ್ ಮಾಡ್ತಾರೆ.
ನೆಕ್ಸ್ಟ್ ಸ್ಲೈಡ್. ಈಗ CTF ಇಲ್ದೇ ಇರೋ ಕಡೆ ಹೇಳಿದ್ದೀನಿ ನಾನು. ನೆಕ್ಸ್ಟ್ ಸ್ಲೈಡ್. ಸೊ ಇನ್ನೊಂದು ಲಿಕ್ವಿಡ್ ವೇಸ್ಟ್ ಮಾಹಿತಿ ಹೇಳ್ತೀನಿ. ಲಿಕ್ವಿಡ್ ವೇಸ್ಟ್ ಅಲ್ಲಿ ಕೆಮಿಕಲ್ಸ್ ಬರ್ಬೋದು ಅಥವಾ ಇನ್ಫೆಕ್ಷಸ್ ವೇಸ್ಟ್ ಬರ್ಬೋದು. ಸೊ ಯೂಶಲಿ ಲ್ಯಾಬೊರೇಟರೀಸ್, ಫ್ಲೋರ್ ವಾಷಿಂಗ್ಸ್, OTs ಅಲ್ಲಿ, ನಿಮ್ಮ ಲೇಬರ್ ರೂಮ್ ಅಲ್ಲಿ ಇಂಥ ಜಾಗದಿಂದ ಲಿಕ್ವಿಡ್ ವೇಸ್ಟ್ ಬರೋ ಸಾಧ್ಯತೆ ಇರುತ್ತೆ. ಈ ವೇಸ್ಟ್ ನ ನಾವು ಸೂಕ್ತ ರೀತಿಲಿ ಮ್ಯಾನೇಜ್ ಮಾಡಿ. ನೆಕ್ಸ್ಟ್ ಒನ್, ನಿಮ್ಮ ಹಾಸ್ಪಿಟಲ್ ಅಲ್ಲಿ ಆಗ್ಲೇ ಒಂದು ಪ್ಲಾನ್ ಆಗ್ಲೇ ರೆಡಿ ಇದೆ. ನೆಕ್ಸ್ಟ್ ಸ್ಲೈಡ್ ಸುಮನ್. ಒಂದ್ ನಿಮಿಷ, ಇದು ನೀವು ನೋಡಿರ್ತೀರಾ ನಿಮ್ಮ ಹಾಸ್ಪಿಟಲ್ ಅಲ್ಲೇ ಎಲ್ಲಾ ಕಡೆ ಇರುವಂತದ್ದು. ಇದು ಒಳ್ಳೆ ಒಂದು ಗುಡ್ ಸಿಸ್ಟಮ್. ಐ ಥಿಂಕ್ KHSRTP ಯೂನಿಟ್ ಮಾಡಿರೋದು ತುಂಬಾ ಯೂಸ್ಫುಲ್ ಆಗ್ತಿದೆ ಅನ್ಸುತ್ತೆ ಎಲ್ಲ PHC ಲಿ. ಸೊ ಈ ತರ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಡೈರೆಕ್ಟ್ ಆಗಿ ಲಿಂಕ್ ಮಾಡಿ ಓವರ್ ನೈಟ್ ಅವರು ಮೋಸ್ಟ್ಲಿ ಸ್ಟೇ ಮಾಡ್ಬಿಟ್ಟು ಆಮೇಲೆ ಲಿಟಿಡ್. ಬಟ್ ಈ ಎಫ್ಲೂಯೆಂಟ್ ಸ್ಟ್ಯಾಂಡರ್ಡ್ಸ್ ಏನ್ ಮೆನ್ಷನ್ ಆಗಿದೆ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಅದು ಮೀಟ್ ಆಗ್ತಿದೆ ಅಂತ ಆಗಾಗ ಚೆಕ್ ಮಾಡಿಸಿ ಇಟ್ಕೊಳ್ಳೋದು ಒಳ್ಳೇದು. ನೆಕ್ಸ್ಟ್ ಸ್ಲೈಡ್. ಸೊ ಎನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ನಾವು ಇಷ್ಟನ್ನ ನಾವು ತಿಳ್ಕೊಬೇಕು. ಆಕ್ಯುಪೇಷನಲ್ ಸೇಫ್ಟಿ ಗಮನದಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಟ್ರೈನಿಂಗ್ ಆಗ್ಲಿ, ಅಡಿಕ್ವೇಟ್ PPE ಮತ್ತೆ ಹೆಲ್ತ್ ಚೆಕ್ಅಪ್ ಮತ್ತೆ ಇಮ್ಯುನೈಸೇಷನ್ ಇಷ್ಟು ಕೊಟ್ಟು ಅವ್ರಿಗೆ ಕರೆಕ್ಟ್ ಮಾಹಿತಿ ಕೊಟ್ಟು ಮ್ಯಾನೇಜ್ ಮಾಡಿದ್ರೆ ವಿ ಕ್ಯಾನ್ ಎಫೆಕ್ಟಿವ್ಲಿ ಡೂ. ಅಂದ್ರೆ ಇದು ಆಕ್ಯುಪೇಷನಲ್ ಸೇಫ್ಟಿ ಅಂದ್ರೆ ನಾಟ್ ಓನ್ಲಿ ಫ್ರಮ್ ಡಾಕ್ಟರ್ಸ್ ಅಪ್ ಟು ದ ಹೆಲ್ತ್ ಕೇರ್ ವರ್ಕ್, ಇದು ವೇಸ್ಟ್ ಸ್ಟ್ಯಾಂಡರ್ಡ್ಸ್ ಎಲ್ಲರಿಗೂ ಟ್ರೈನಿಂಗ್ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಈ ಬಯೋಮೆಡಿಕಲ್ ವೇಸ್ಟ್ ಅನ್ನೋದು ಒಬ್ರು ರೆಸ್ಪಾನ್ಸಿಬಿಲಿಟಿ ಅಲ್ಲ. ಕ್ಲಾಸ್ 4 ಎಂಪ್ಲಾಯಿ, ನರ್ಸಸ್ದು ಆತರ ಅಲ್ಲ, ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟಿ. ಡಾಕ್ಟರ್ಸ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ನರ್ಸಸ್ ಎಲ್ಲರೂ ರೆಸ್ಪಾನ್ಸಿಬಲ್ ಆಗ್ತಾರೆ. ಅಂಡ್ ವಿ ಮಸ್ಟ್ ಟ್ರೈನ್ ದೆಮ್ ಟು ಡೂ ಸೋ. ಆಮೇಲೆ ರೆಕಾರ್ಡ್ಸ್ ನ ಇಂಜುರಿ ರಿಜಿಸ್ಟರ್ ಮೇಂಟೈನ್ ಮಾಡ್ಕೊಳ್ಳಿ, ನೀವು ಆಕ್ಸಿಡೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ಕೊಳ್ಳಿ. ವೇಸ್ಟ್ ಹೆಂಗಿದ್ರು ನೀವು ಮಾಡೇ ಮಾಡ್ತೀರಾ, ಎಷ್ಟೆಷ್ಟು ವೇಸ್ಟ್ ಜನರೇಟ್ ಆಗ್ತಿದೆ ಅಂತ. ಅದೇ ರೀತಿ ಟ್ರೈನಿಂಗು, ಇಮ್ಯುನೈಸೇಷನ್ ಮತ್ತೆ ವ್ಯಾಕ್ಸಿನೇಷನ್ದು, ಹೆಲ್ತ್ ರೆಕಾರ್ಡ್ಸ್, ಈ ಎಲ್ಲಾ ರೆಕಾರ್ಡ್ಸ್ 5 years ತನಕ ನೀವು ಮೇಂಟೈನ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್. ಸೊ ಕಮಿಟಿ ಮಾಡ್ಬೇಕಾಗತ್ತೆ. ಕಮಿಟಿ ಇಲ್ಲ ಅಂದ್ರೆ ನೋಡಲ್ ಆಫೀಸರ್ ಲೆಸ್ ದನ್ 30 bedded ಅಲ್ಲಿ ಮೀಟಿಂಗ್ಸ್ ಇಟ್ಕೊಂಡು ಅದಕ್ಕೆ ಮಿನಿಟ್ಸ್ ಇಟ್ಕೊಳ್ಳಿ. ಆಮೇಲೆ ಕಾನ್ಸ್ಟೆಂಟ್ ಆಗಿ ಇನ್ನೊಂದು ಇಂಪಾರ್ಟೆಂಟ್, ಆದಷ್ಟು ವೇಸ್ಟ್ ನ ಮಿನಿಮೈಸ್ ಮಾಡ್ಕೊಳ್ಳಿ. ಆಮೇಲೆ ಮಾನಿಟರ್ ಮಾಡಿ, ಯಾಕಂದ್ರೆ ಇದು ಹ್ಯೂಮನ್ ಬಿಹೇವಿಯರ್ ಸಂಬಂಧಪಟ್ಟಿದ್ದು. ಇದೇನೋ ಒಂದು ನಾನು ಸಿಸ್ಟಮ್ ಹಾಕ್ಬಿಟ್ಟು ವರ್ಕ್ ಆಗ್ತಿದೆ ಇಲ್ವಾ, ಲೈಟ್ ಆನ್ ಆಗ್ದಾಗ ಆಫ್ ಅಲ್ಲ. ಇದು ಆಟಿಟ್ಯೂಡ್ ಪ್ರಾಬ್ಲಮ್ಸ್. ಪೃಥ್ವಿ ಸರ್ ಹೇಳ್ದಂಗೆ ಜಸ್ಟ್ ಮನೋಭಾವ ಮಾಡ್ಬೇಕು ಅನ್ನೋದಿದ್ರೆ ಈಸಿಯಾಗಿ ಮಾಡ್ಬೋದು. ಇದೇನ್ ಅಂತ ಕಾಂಪ್ಲಿಕೇಟೆಡ್ ಏನ್ ಥಿಂಗ್ ಅಲ್ಲ. ಎವ್ರಿ ಒನ್ ಕ್ಯಾನ್ ಡೂ ಇಟ್. ಓನ್ಲಿ ಥಿಂಗ್ ಅವ್ರಿಗೆ ರೈಟ್ ಟ್ರೈನಿಂಗ್ ಮತ್ತೆ ರೀಟ್ರೈನಿಂಗ್ ಮಾಡ್ಬೇಕು. ಮತ್ತೆ ಮಾನಿಟರಿಂಗ್ ಸಿಸ್ಟಮ್ ಇಟ್ಕೊಳ್ಳಿ. ಅವ ಆಗಾಗ ಚೆಕ್ ಮಾಡಿ ಡಿವಿಯೇಷನ್ ಆಗ್ತಿದ್ರೆ ಅವ್ರಿಗೆ ಹೆಲ್ಪ್ ಮಾಡಿ ಕರೆಕ್ಟ್ ಆಗಿ ಮಾಡೋಂಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್. ಸೊ ಈಗ ಹೆಲ್ತ್ ಕೇರ್ ವೇಸ್ಟ್ ಇನ್ನು ಇವಾಗ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಒಂದ್ ಕಡೆ ಆದ್ರೆ ದೇರ್ ಆರ್ ಅದರ್ ರೂಲ್ಸ್ ವಿಚ್ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಈ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಪ್ರಕಾರ ಈ ವೇಸ್ಟ್ ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಅಜಾರ್ಡಸ್ ವೇಸ್ಟ್ ಏನಾರ ಇದ್ರೆ, ಹೆವಿ ಮೆಟಲ್ಸ್ ಏನಾರ ಇದ್ರೆ ಅದನ್ನ ಮರ್ಕ್ಯೂರಿ ಎಲ್ಲ ಇಲ್ಲಿ ಇದ್ರ ಕೆಳಗಡೆ ಬರುತ್ತೆ. ಆ ಪ್ರಕಾರ ನಾವು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಆಮೇಲೆ ರೇಡಿಯೋ ಆಕ್ಟಿವ್ ವೇಸ್ಟ್ ಅಟಾಮಿಕ್ ಎನರ್ಜಿ ಆಕ್ಟ್ 1962 ಅಡಿಯಲ್ಲಿ ಬರುತ್ತೆ. ಸೊ ಅದನ್ನು ಅಲ್ಲಿ ಏನ್ ಸ್ಪೆಸಿಫಿಕೇಶನ್ಸ್ ಇದೆ ಆ ರೀತಿ ಮಾಡ್ಬೇಕು. ಸೊ ಒಂದ್ 7-8 ರೂಲ್ಸ್ ವೇಸ್ಟ್ ಗೆ ಅನ್ವಯ ಆಗುತ್ತೆ ನಮ್ಮ ಹಾಸ್ಪಿಟಲ್ ಅಲ್ಲೇ. ಸೊ ಅವೆಲ್ಲನೂ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್. ಸೊ ಈ ಸಿಂಬಲ್ ಬಗ್ಗೆ ನಾನು ಹೇಳಿದೀನಿ. ಎಲ್ಲಾ ಕಡೆ ಕಂಟೈನರ್ಸ್, ಲೈನರ್ಸ್, ಟ್ರಾಲಿಸ್ ಮತ್ತೆ ನಿಮ್ ಸ್ಟೋರೇಜ್ ಏರಿಯಾ ಮೇಲೆ ಈ ವೇಸ್ಟ್ ಸಿಂಬಲ್ಸ್ ನ ಹಾಕಿರಿ. ನೆಕ್ಸ್ಟ್. ಸೊ ಆಕ್ಯುಪೇಷನಲ್ ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಚೆನ್ನಾಗಿದ್ರೆ ತಾನೇ ನಾವು ಕೆಲಸ ಮಾಡಿ ಬೇರೆಯವ್ರಿಗೆ ಟ್ರೀಟ್ ಮಾಡ್ಬೋದು. ಸೊ ಎನ್ಶೂರ್ ದಟ್ ನಮ್ಮ ಎಲ್ಲಾ ವರ್ಕ್ ಮಾಡ್ತಿರೋ ಎಲ್ಲರೂ ಸೇಫ್ ಆಗಿರೋದು. ಸೊ PPE ನ ಹೇಳಲೇಬೇಕಾಗಿಲ್ಲ. ನಮ್ ಕೋವಿಡ್ ನಮ್ಗೆ PPE ಇಂಪಾರ್ಟೆನ್ಸ್ ಹೇಳ್ಕೊಟ್ಟಿದೆ. ಅದನ್ನೇ ನಾವು ತಗೊಂಡು ಮುಂದಕ್ಕೆ ಇನ್ನು ಅಚ್ಚುಕಟ್ಟಾಗಿ ಮಾಡೋಣ. ಸೊ PPE ಸಪ್ಲೈ ಮಾಡೋದು ಹೆಲ್ತ್ ಕೇರ್ ಆಕ್ಯುಪೈಯರ್ಸ್ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್. ಸೊ ಕೀ ಪಾಯಿಂಟ್ಸ್ ಏನ್ ನಾವು ಜ್ಞಾಪಕ ಇಟ್ಕೋಬೇಕು ಅಂದ್ರೆ, ಬಿನ್ಸ್ ನ ಕ್ಲೋಸ್ ಮಾಡಿದ್ರೆ ಒಳ್ಳೇದು, ಫುಟ್ ಆಪರೇಟೆಡ್ ಇದ್ರೆ ಒಳ್ಳೇದು, ಲೈನರ್ಸ್ ಬಿನ್ಸ್ ಮ್ಯಾಚ್ ಆಗ್ಬೇಕು, ಮತ್ತೆ ಅದಕ್ಕೆ ಬಯೋಹಜಾರ್ಡ್ ಸಿಂಬಲ್ ಇರ್ಬೇಕು ಅಥವಾ C ಸಿಂಬಲ್ ಇರ್ಬೇಕು ಸೈಟೋಟಾಕ್ಸಿಕ್ ವೇಸ್ಟ್ ಆದ್ರೆ. ಆಮೇಲೆ ಇದು ಯಾಕೆ ಕಲರ್ ಕೋಡಿಂಗ್ ಒಂದು ಇರೋದು ಇಂಪಾರ್ಟೆಂಟ್ ಅಂದ್ರೆ, ಒಂದು ಓದ್ದೇ ಇರೋರು ಕ್ಲೀನ್ ಆಗಿ ಕಲರ್ ನೋಡ್ಕೊಂಡು ವೇಸ್ಟ್ ಜನರೇ ಹಾಕ್ಬೋದು. ಅದೇ ರೀತಿ CTF ಅಲ್ಲಿ ಈ ಕಲರ್ ಮೇಲೆ ಅವ್ರ ಟ್ರೀಟ್ಮೆಂಟ್ ಈಸಿ ಡಿಸೈಡ್. ಅವ್ರು ಕೊನೆಗೆ ಅಲ್ಲಿ ಬಿಚ್ಚಿ ನೋಡಲ್ಲ ಯಾವ್ದು ವೇಸ್ಟ್ ಏನ್ ಯಾವ್ದು ಎಲ್ಲಿದೆ ಅಂತ. ಅವ್ರು ಎಲ್ಲೋ ಕಲರ್ ಅಂತ ತಕ್ಷಣ ತಗೊಂಡೋಗಿ ಇನ್ಸಿನರೇಟರ್ ಒಳಗೆ ಹಾಕ್ತಾರೆ, ಸುಟ್ತಾರೆ.
ಸೊ ಹಾಗಾಗಿ ನಾವು ಕರೆಕ್ಟ್ ಆಗಿ ಸೆಗ್ರಿಗೇಟ್ ಮಾಡಿದ್ರೆ ಈಸಿ ಆಗುತ್ತೆ. ನಾವು ಮಿಕ್ಸ್ ಮಾಡಿ ಪ್ಲಾಸ್ಟಿಕ್ ನ ಎಲ್ಲೋಗ್ ಹಾಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಸುಡ್ತಾರೆ. ಏನಾಗುತ್ತೆ, ಅದು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗುತ್ತೆ. ಆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಯಾರಿಗೆ ಎಫೆಕ್ಟ್ ಆಗೋದು? ಕೊನೆಗೆ ನಮ್ಗೆ, ನಿಮ್ಗೆ ಮತ್ತು ಮುಂದಿನ ಪೀಳಿಗೆಗೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡಕ್ಕೆ ಕರೆಕ್ಟ್ ರೀತಿಲಿ ಸೆಗ್ರಿಗೇಟ್ ಮಾಡ್ಬೇಕು. ನೆಕ್ಸ್ಟ್ ಡಬಲ್ ಲೇಯರ್. ಈಗ ಇನ್ನ ಲೈನರ್ಸ್ 50 ಮೈಕ್ರಾನ್ಸ್, ಸಾರಿ 15 ಅಲ್ಲ 50. ಆಮೇಲೆ ಸೆಗ್ರಿಗೇಷನ್ ಶುಡ್ ಬಿ ಸ್ಟೋರ್ಡ್. ಆಮೇಲೆ ಇನ್ನ ಬಯೋಮೆಡಿಕ್ ಕೋವಿಡ್ ವೇಸ್ಟ್ ಬಂದಿದೆ. ಈಗ ನಮ್ ನೆಕ್ಸ್ಟ್ ಸ್ಲೈಡ್ ಕೋವಿಡ್ ವೇಸ್ಟ್ ಬಂದಿರೋದು. ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ಸ್ಪೀಕರ್ಸ್ ಮಾತಾಡ್ತಾರೆ. ಕೋವಿಡ್ ವೇಸ್ಟ್ ಹ್ಯಾಸ್ ಟೋಲ್ಡ್ ಅಸ್, ಬಿಕಾಸ್ ವೇಸ್ಟ್ ಜಾಸ್ತಿ ಜನರೇಟ್ ಆಗಿದೆ ನಮ್ ಕೋವಿಡ್ ಮ್ಯಾನೇಜ್ಮೆಂಟ್ ಮಾಡುವಾಗ. ಅದನ್ನ ಅಲ್ಲೂ ಕೂಡ ಸೆಗ್ರಿಗೇಷನ್ ವಿಲ್ ರಿಮೈನ್ ಸೇಮ್ ಆಸ್ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ 2016, ಬಟ್ ಅಡಿಷನಲ್ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ನೆಕ್ಸ್ಟ್, ಸೊ ದಿಸ್ ಇಸ್ ದ ಟ್ರಾಲಿ. ಫುಲ್ ನೋಡಿ, PPE ಸರಿಗ್ ಹಾಕೊಂಡಿಲ್ಲ. ಇದು ರಾಂಗ್ ವೇ ಆಫ್ ಹ್ಯಾಂಡ್ಲಿಂಗ್ ದ ಬಯೋಮೆಡಿಕಲ್ ವೇಸ್ಟ್. ಎಸ್ಪೆಷಲಿ ಟ್ರಾಲಿ ಎಲ್ಲ ಉಪಯೋಗಿಸ್ಬೇಕಾರೆ, ವೇಸ್ಟ್ ಹ್ಯಾಂಡಲ್ ಮಾಡ್ಬೇಕಾರೆ ಅಟ್ಲೀಸ್ಟ್ ಒಂದು ಏಪ್ರಾನ್, ಹೆವಿ ಡ್ಯೂಟಿ ರಬ್ಬರ್ ಗ್ಲೌಸ್, ಮಾಸ್ಕ್ ಇವೆಲ್ಲ ಹಾಕೋಬೇಕಾಗತ್ತೆ. ಇವ್ರು ಹಾಕೊಂಡಿಲ್ಲ, ಹಾಕೋಬೇಕಾಗತ್ತೆ. ನೆಕ್ಸ್ಟ್, ಆಮೇಲೆ ಸ್ಟೋರೇಜ್ ಏರಿಯಾ ಹೇಳ್ತಾ ಇದ್ನಲ್ಲ, ಸ್ಟೋರೇಜ್ ಏರಿಯಾನು ಅಷ್ಟೇ. ನಮ್ ಸೆಗ್ರಿಗೇಷನ್ ಹೇಗ್ ಮಾಡಿರ್ತೀವೋ ಆತರ ಕಂಪಾರ್ಟ್ಮೆಂಟ್ಸ್ ಇದ್ರೆ ನಮ್ ಸೆಗ್ರಿಗೇಷನ್ ಚೈನ್ ನ ಹಂಗೆ ಕಂಟಿನ್ಯೂ ಮಾಡಕ್ ಈಸಿ ಆಗತ್ತೆ. ನೆಕ್ಸ್ಟ್, ಆಮೇಲೆ ಸ್ಟೋರೇಜ್ ಏರಿಯಾನು ಅಷ್ಟೇ, ಸಪರೇಟ್ ಪೇಷಂಟ್ ಏರಿಯಿಂದ ದೂರ ಇರ್ಬೇಕು, ಬೀಗ ಹಾಕಿರ್ಬೇಕು, ಯಾರಿಗೂ ಆಕ್ಸೆಸ್ ಇಲ್ದಂಗ್ ಇರ್ಬೇಕು, ಮತ್ತೆ ಕ್ಲೀನ್ ಮಾಡಕ್ ಅಡಿಕ್ವೇಟ್ ವಾಟರ್ ಇರ್ಬೇಕು, ಮತ್ತೆ ಡಿಸ್ಇನ್ಫೆಕ್ಷನ್, PPE ಇವೆಲ್ಲ ಅವೈಲಬಲ್ ಇರ್ಬೇಕು. ದಿಸ್ ಇಸ್ ಬಾರ್ ಕೋಡಿಂಗ್ ಸಿಸ್ಟಮ್ ನೋಡಿ, ಸ್ಟೋರೇಜ್ ಏರಿಯಾ ಮಾಡ್ತಾರೆ. ನೆಕ್ಸ್ಟ್, ಸೊ ನಿಮ್ಗೆಲ್ಲ ಮಾಹಿತಿ ಸಿಕ್ಬಿಡುತ್ತೆ, ಯಾವ ವೇಸ್ಟ್ ಎಷ್ಟು ಜನರೇಟ್ ಮಾಡಿದ್ದಾರೆ, ಎಷ್ಟು ಫೆಸಿಲಿಟಿಯಿಂದ. ಒಟ್ಟು ನಾವ್ ಎಷ್ಟು ಹ್ಯಾಂಡ್ ಓವರ್ ಮಾಡ್ತಿದ್ವಿ CTVF ಅಂತ ನಾವು ಲಾಗು ಸಿಗುತ್ತೆ. ನೆಕ್ಸ್ಟ್, ಈಗ ಸೆಗ್ರಿಗೇಷನ್ ಮಾಡಿದ್ರೆ ಈ ತರ ಸ್ಟೋರೇಜ್ ಏರಿಯಾ ಕ್ಲಾರಿಟಿ ಇದೆ ನೋಡಿ. ನಿಮ್ಗೆಲ್ಲೂ ಮಿಕ್ಸಿಂಗ್ ಕಾಣಿಸ್ತಾ ಇಲ್ಲ. ಅವ್ರಿಗೆ CTF ವರ್ಗೂ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಅವ್ರು ಡೈರೆಕ್ಟ್ ಆಗಿ ಹ್ಯಾಂಡ್ ಓವರ್ ಮಾಡಕ್ಕೂ ಈಸಿ ಆಗುತ್ತೆ ಟ್ರೀಟ್ಮೆಂಟ್ಗೆ. ನೆಕ್ಸ್ಟ್ ಸ್ಲೈಡ್ ಸುಮನ್. ಸೊ ಶಾರ್ಪ್ ಇಟ್ಸ್ ಇದು ಸ್ಪೆಸಿಫಿಕೇಶನ್ಸ್ ಇದೆ. ಕೆಲವು ಕಡೆ ಇದೆ ಅಂತ, ಹಳೆ PHC ಗಳಲ್ಲಿ ಕೆಲವು ಕಡೆ ಇತ್ತು ಅನ್ಸುತ್ತೆ, ಇವಾಗ ಯೂಸ್ ಮಾಡ್ತಿದಾರಲ್ವ ನಂಗೆ ಗೊತ್ತಿಲ್ಲ. ಅದಕ್ ಬೀಗ ಇರ್ಬೇಕು, ಯಾಕಂದ್ರೆ ಯಾರು ಇನ್ನೇನು ಹಾಕ್ಬಾರ್ದು ಅಂತ ಒಂದು ಕೊಳವೆ ತರ ಇರುತ್ತೆ, ಸೊ ದಟ್ ನೋಬಡಿ ಕ್ಯಾನ್ ಲಿಫ್ಟ್ ಇಟ್. ಸೊ ದಟ್ ಸಮ್ ಆಫ್ ದ ಪ್ಲೇಸಸ್ ದೇ ಆರ್ ಮೈಂಟೈನಿಂಗ್. ನೆಕ್ಸ್ಟ್, ಅದು ಕಾಂಕ್ರೀಟ್ ಪಿಟ್ ಆಕ್ಚುಲಿ ಇರುತ್ತದು. ಇದು ಡೀಪ್ ಬರಿಯಲ್ ಪಿಟ್ಟು. ಎಲ್ಲಿ CTF ಇರಲ್ಲೋ ಅಲ್ಲಿ ಮಾತ್ರ ಅವ್ರು ಯೂಸ್ ಮಾಡ್ಬೇಕಾಗತ್ತೆ. ಮತ್ತೆ ಕ್ಲೀನ್ ಆಗಿ ಲಾಕ್ ಅಂಡ್ ಕೀ, ಅದ್ಮೇಲೆ ಯಾರು ಹೋಗದೆ ಇರ್ತಾರೆ ಅವ್ರಿಗೆ ಬೇಲಿನೋ ಆತರ ಹಾಕಿ ಉಪಯೋಗಿಸ್ಬೇಕಾಗತ್ತೆ. ನೆಕ್ಸ್ಟ್, ಜನರಲ್ ಸಾಲಿಡ್ ವೇಸ್ಟ್ ರೂಲ್ಸ್ ಹೇಳಿದ್ನಲ್ಲ, ಗ್ರೀನು ರೆಡ್ ಅದು ಸೆಗ್ರಿಗೇಷನ್ ಮಾಡ್ಕೋಬಹುದು, ವೆಟ್ ಟು ಡ್ರೈ ವೇಸ್ಟ್. ಸೊ ಅದನ್ನ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಆಗಿ ಮ್ಯಾನೇಜ್ ಮಾಡ್ಬೋದು. ನೆಕ್ಸ್ಟ್, ಸೊ ಐ ಕಮ್ ಟು ದ ಎಂಡ್. ಸೊ ನಾವೆಲ್ಲ ಏನ್ ಜ್ಞಾಪಕ ಇಟ್ಕೋಬೇಕು ಅಂದ್ರೆ, ಈ ಪ್ರಿನ್ಸಿಪಲ್ಸ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ: ರೆಡ್ಯೂಸ್, ರಿಯೂಸ್, ರೀಸೈಕಲ್, ರಿಕವರ್ ಅಂತ. ರೆಡ್ಯೂಸ್ ಅಂದ್ರೆ ಆದಷ್ಟು ನಾವು ವೇಸ್ಟ್ ಜನರೇಷನ್ ಕಮ್ಮಿ ಮಾಡೋದು. ರಿಯೂಸ್ ಅಂದ್ರೆ ಮರುಬಳಕೆ ಮಾಡುವಂತದ್ದು. ಕೆಲವು ವೇಸ್ಟ್ ಆಗದೆ ರೀತಿ ನಾವು ಮರುಬಳಕೆ ಮಾಡ್ಬೋದು. ಈಗ ಗ್ಲಾಸ್ ಬಾಟ್ಲ್ಸ್ ಇರ್ಬೋದು, ಅದನ್ನ ಬೇರೆ ಇನ್ನೇನಕ್ಕೋ ಸ್ಯಾಂಪಲ್ ಕಲೆಕ್ಷನ್ ಯೂಸ್ ಮಾಡ್ಕೋಬಹುದು ಅಲ್ವಾ. ಬಟ್ ಆದ್ರೆ ಪ್ರಾಪರ್ ಕ್ಲೀನಿಂಗು, ಡಿಸ್ಇನ್ಫೆಕ್ಷನ್ ಪ್ರೋಟೋಕಾಲ್ಸ್ ಎಲ್ಲ ಯೂಸ್ ಮಾಡಿ ರಿಯೂಸ್ ಮಾಡ್ಕೋಬಹುದು. ಇನ್ನ ರೀಸೈಕಲ್, ರೀಯೂಸ್ಗೂ ರೀಸೈಕಲ್ ಯಾರ ಡಿಫ್ರೆನ್ಸ್ ಹೇಳ್ತೀರಾ? ಯಾರು ಹೇಳಕ್ಕಾಗತ್ತಾ? ಹಾ ಹೇಳಿ. ರೀಯೂಸ್ ಅಂದ್ರೆ ಅದೇ ವಸ್ತುನ ಮರುಬಳಕೆ ಮಾಡೋದು. ರೀಸೈಕಲ್ ಅಂದ್ರೆ ಆ ವಸ್ತುನ ಫಾರ್ಮೇ ಚೇಂಜ್ ಆಗೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸಿರಿಂಜಸ್ ಮತ್ತೆ ಕೊಟ್ರೆ ಅದು ರೀಯೂಸ್ ಆಗ್ಬಿಡುತ್ತೆ. ನಾವ್ ಅದೇನ್ ಮಾಡ್ತೀವಿ, ಅದನ್ನ ರೀಫಾರ್ಮ್, ಅದನ್ನ ಡಿಸ್ಟ್ರಾಯ್ ಮಾಡಿ ಇನ್ನೊಂದು ಫಾರ್ಮ್ ಮಾಡ್ತೀವಿ, ಬಕೆಟ್ ಮಾಡ್ತೀವಿ ಅಥವಾ ಬಾಕ್ಸ್ ಮಾಡ್ತೀವಿ, ಅದನ್ನ ರೀಸೈಕಲ್ ಅಂತ. ರಿಕವರ್ ಅಂತ ಯೂಶಲಿ ನಾವು ಈ ಮರ್ಕ್ಯೂರಿ, ಸಿಲ್ವರ್ಸ್ ನ ಸ್ಪಿಲ್ ಆಗಿರುತ್ತಲ್ಲ ಅವೆಲ್ಲ ರಿಕವರ್ ಮಾಡ್ತೀವಲ್ಲ, ಅದಕ್ಕೂ ರಿಕವರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೊ ನಾವು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಸಿಸ್ಟಮ್ ತರ ನಾವು ಎಸ್ಟಾಬ್ಲಿಷ್ ಮಾಡಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ. SOPs ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಮಾನಿಟರಿಂಗ್ ಮೆಕ್ಯಾನಿಸಮ್ಸ್ ಇಟ್ಕೋಬೇಕಾಗತ್ತೆ. ಹೆಂಗ್ ಮಾನಿಟರ್ ಮಾಡ್ಬೇಕು, ಯಾರು ಮಾನಿಟರ್ ಮಾಡ್ಬೇಕು, ರೆಕಾರ್ಡ್ಸ್ ಇಟ್ಕೋಬೇಕಾಗತ್ತೆ. ಆಮೇಲೆ ಸೆಗ್ರಿಗೇಷನ್, ಇದು ಒಂದು ಲೈಫ್ ಸೈಕಲ್ ತರ. ಸೆಗ್ರಿಗೇಷನ್, ಡಿಸ್ಇನ್ಫೆಕ್ಷನ್ ಆನ್ ಸೈಟ್, ಕಲೆಕ್ಷನ್, ಟ್ರಾನ್ಸ್ಪೋರ್ಟೇಷನ್, ಇನ್ ಹೌಸ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಹಾಸ್ಪಿಟಲ್ ಒಳಗೆ ಹೆಂಗ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು, ಸ್ಟೋರೇಜು, ಆ ನಂತರ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗಿ CTF ಅಲ್ಲಿ ಫೈನಲ್ ಟ್ರೀಟ್ಮೆಂಟ್ ಅಂಡ್ ಡಿಸ್ಪೋಸಲ್.
ಇದಿಷ್ಟು ಒಂದು ಏನಂತಾರೆ ಟ್ರೈನ್ ತರ ನೀಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಹೋದ್ರೆ ಎಫೆಕ್ಟಿವ್ ಆಗಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಅದಕ್ಕೆ ಎಲ್ಲಾ ಕಡೆನೂ ನಾವು ವರ್ಕರ್ ಸೇಫ್ಟಿಗೆ ಒತ್ತು ಕೊಡ್ಬೇಕಾಗುತ್ತೆ. ಇಂಪಾರ್ಟೆಂಟ್ ನಾವು ಸೇಫ್ ಆಗಿರೋದ್ರಿಂದ ವರ್ಕರ್ ಸೇಫ್ಟಿ ಎವ್ರಿ ಸ್ಟೇಜ್ ವಿ ಮಸ್ಟ್ ಗಿವ್ ಇಂಪಾರ್ಟೆನ್ಸ್ ಅಂಡ್ ಟೇಕ್ ಪ್ರಿಕಾಷನ್ಸ್ such that nobody is getting affected. Next. With this, I think I'm come to the end. But final ಆಗಿ ಹೇಳೋದು ಈ ಪಾಯಿಂಟ್ ಸೆಗ್ರಿಗೇಷನ್ ನ ದಯವಿಟ್ಟು ಗಮನ ಕೊಟ್ಟು ಮಾಡಿ. ಇದು this will be very important heart of our biomedical waste management systems. Next. These are my resource person and I thank EMPRI and all my department faculty and all the resource persons for conducting this thing, and I thank the Yadgir participants who have taken interest. All the best. I hope your Yadgir district becomes the best in biomedical waste management. Thank you, My madam. department joining you in thanking you for this waste management, for this training. Thank you very much. Ina questions idre kelbodu. ಏನಾದ್ರು ಕ್ವೆಶನ್ಸ್ ಇದೆಯಾ? ಏನಾದ್ರು ಕ್ವಶನ್ಸ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು ಪಾರ್ಟಿಸಿಪೆಂಟ್ಸ್. ಸೆಗ್ರಿಗೇಷನ್ ಏನಾದ್ರು ಕನ್ಫ್ಯೂಷನ್ಸ್ ಇದೆಯಾ? ಚಾಟ್ ಬಾಕ್ಸ್ ಅಲ್ಲೂ ಯಾವುದೇ ಕ್ವಶನ್ಸ್ ಇಲ್ಲ ಮೇಡಮ್. ಓಕೆ, ಅಂದ್ರೆ ಎಲ್ಲಾರ್ಗು ಎಲ್ಲ ಗೊತ್ತಾಗಿದೆ ಅನ್ಸುತ್ತೆ. ಗುಡ್. ಹೌದು. ಏನೋ ಡೌಟ್ಸ್ ಇದ್ರೆ ಯಾವಾಗ ಅದು ಕೊನೆಲಾದ್ರೂ ಹಾಕಿ ಚಾಟ್ಸ್ ಅಲ್ಲಾದ್ರೂ ಕೇಳಿ. ಇನ್ನು ಮುಂದೆ ಸ್ಪೀಕರ್ಸ್ ಇರ್ತಾರೆ, ಅವರು ಕ್ಲಾರಿಫೈ ಮಾಡ್ತಾರೆ. ನೆಕ್ಸ್ಟ್ ಸೆಷನ್ ಹೋಗೋದಾ ಮೇಡಮ್? ಎಸ್, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಫಾರ್ ಶೇರಿಂಗ್ ದ ಸ್ಲೈಡ್. ಡಾಕ್ಟರ್ ಲಲಿತಾ KR ಅವರು ಇದುವರೆಗೂ ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ 2016 ಕಾನೂನು ನಿಯಮಗಳ ಕುರಿತು ವಿವರಿಸಿರುತ್ತಾರೆ. ಅವರಿಗೂ ಸಹ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಇದೀಗ ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆಯಲ್ಲಿ ಉಂಟಾಗುತ್ತಿರುವ ಸಮಸ್ಯೆಗಳು ಮತ್ತು ಅದರ ಸರಿಯಾದ ನಿರ್ವಹಣಾ ವಿಧಾನಗಳ ಕುರಿತು ವಿವರಿಸಲಿದ್ದಾರೆ ಡಾಕ್ಟರ್ ಸುಮನ್ ಜಿ, ಅಸೋಸಿಯೇಟ್ ಪ್ರೊಫೆಸರ್, ಕಮ್ಯುನಿಟಿ ಮೆಡಿಸಿನ್ ಅಂಡ್ ಕೋಆರ್ಡಿನೇಟರ್, MS ರಾಮಯ್ಯ ಮೆಡಿಕಲ್ ಕಾಲೇಜ್. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು EMPRI ಅವರೇ. ಕೇಳಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಹೌದು ಮೇಡಮ್, ಕೇಳಿಸ್ತಿದೆ. ಕೇಳಿಸ್ತಾ ಇದೆ. ಸ್ಲೈಡ್ ಕಾಣ್ತಾ ಇದೆ ಅಲ್ಲ? ಹೌದು ಮೇಡಮ್, ಕಂಟಿನ್ಯೂ ಮಾಡ್ಬೋದು. ಕಂಟಿನ್ಯೂ ಮಾಡ್ಬೋದಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಆಪರ್ಚುನಿಟಿ ಪ್ರೊವೈಡೆಡ್. ಅಂಡ್ ಯಾದಗಿರಿ ಡಿಸ್ಟ್ರಿಕ್ಟ್ ಇಂದ ಬಂದಿರೋ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಗೂ ನಮಸ್ಕಾರ ಅಂಡ್ ಥ್ಯಾಂಕ್ಸ್ ಫಾರ್ ದಿ ಎಫರ್ಟ್ಸ್ ದಟ್ ಯು ಹ್ಯಾವ್ ಟೇಕನ್. ಇಷ್ಟೊತ್ತು ಡಾಕ್ಟರ್ ಲಲಿತಾ ಅವರು ಡಾಕ್ಟರ್ ಲಲಿತಾ ಅವರು ಓವರ್ ವ್ಯೂ ಕೊಟ್ಟಿದ್ದಾರೆ. BMW ರೂಲ್ಸ್ ನಲ್ಲಿ ಹೆಂಗಿರತ್ತೆ, ಯಾವ ರೀತಿ ಸೆಗ್ರಿಗೇಷನ್ ಮಾಡ್ಬೇಕು, ದಿ ಇಂಪಾರ್ಟೆನ್ಸ್ ಆಫ್ ಸೆಗ್ರಿಗೇಷನ್ ಎಲ್ಲ ಹೇಳಿದ್ದಾರೆ. ಈಗ ನಮ್ಗೆ ಗ್ಯಾಪ್ಸ್ ಅಂತ ಕೊಟ್ಟು, ಗ್ಯಾಪ್ಸ್ ಅಂದ್ರೆ ಇದನ್ನ ಎಲ್ಲೆಲ್ಲಿ ನಾವು ದಿ ಪ್ಲೇಸಸ್ ವೇರ್ ವಿ ಕ್ಯಾನ್ ಗೋ ರಾಂಗ್ ಇನ್ ಇಂಪ್ಲಿಮೆಂಟಿಂಗ್ ಇನ್ ದೀಸ್ ಬಯೋಮೆಡಿಕಲ್ ರೂಲ್ಸ್, ಅದನ್ನ ವಿ ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ಎಟ್ ಇಟ್. ಬಟ್ ದಟ್ ವಿಲ್ ಬಿ ದಿ ಮೇನ್ ಕಂಟೆಂಟ್ ಆಫ್ ದಿಸ್ ಪ್ರೆಸೆಂಟೇಶನ್. ಇನ್ನೊಂದು ನಮ್ದು ಸಿನಾರಿಯೋ ಇಂಡಿಯಾನಲ್ಲಿ ಹೆಂಗಿದೆ, ಕರ್ನಾಟಕನಲ್ಲಿ ಹೆಂಗಿದೆ ಅನ್ನೋದನ್ನ ಒಂದು ಓವರ್ ವ್ಯೂ ತಗೊಂಡು ಆಮೇಲೆ ಹೆಲ್ತ್ ಕೇರ್ ಫೆಸಿಲಿಟಿ ಲೆವೆಲ್ಗೆ ಹೋಗ್ಬೋದು, ಅಥವಾ ಹೆಲ್ತ್ ಕೇರ್ ಫೆಸಿಲಿಟಿ ವಿ ಕ್ಯಾನ್ ಕಾನ್ಸಂಟ್ರೇಟ್ ಮೋರ್. ಈಗ these are my contents of this thing, and at the end of it we can look at how best we can overcome some of the gaps in the implementation of biomedical waste management rules at the HCF level, at the common treatment level, common treatment facility level. Ivi ಎರಡು ಲೆವೆಲ್ಸ್ ನಲ್ಲೂ ಯಾವ ರೀತಿ ನಾವು ಅದನ್ನ ಗ್ಯಾಪ್ಸ್ ಇಲ್ಲದೆ ನೋಡ್ಕೋಬಹುದು ಅನ್ನೋದನ್ನ ಯೋಚನೆ ಮಾಡ್ಬೋದು, ಡಿಸ್ಕಷನ್ ಮಾಡ್ಬೋದು. ಇನ್ನೊಂದು ಇದು these are just ಏನಂತಾರೆ ನಂಬರ್ಸ್. ನಮ್ಮಲ್ಲಿ ಎಷ್ಟು ಹೆಲ್ತ್ ಕೇರ್ ಫೆಸಿಲಿಟೀಸ್ ಆಥರೈಸೇಷನ್ ಪಡೆದಿದೆ, ಅದರಲ್ಲಿ ಬೆಡೆಡ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಎಷ್ಟಿದೆ, ಎಷ್ಟು ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ, ಇದೆಲ್ಲ ಆಲ್ ಇಂಡಿಯಾ ಲೆವೆಲ್. ಇದು 2019 ಆನ್ಯುವಲ್ ರಿಪೋರ್ಟ್ ಇಂದ ನಾವು ತೆಗೆದಿರೋದು. ನಂಬರ್ ಆಫ್ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಬಂದು 202 ಇದೆ. ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ದಿ ಕ್ವಾಂಟಮ್ ದಟ್ ಇಸ್ ಜನರೇಟೆಡ್ ಈಸ್ ಅರೌಂಡ್ this was 619 tons per day generate ಆಗ್ತಾ ಇದೆ.
ಟ್ರೀಟ್ ಆಗ್ತಾ ಇರೋ ಬಯೋಮೆಡಿಕಲ್ ವೇಸ್ಟ್ ಏನೋ 544 ಟನ್ಸ್ ಪರ್ ಡೇ ಇದೆ. ಡೀಪ್ ಬರಿಯಲ್ ನಲ್ಲಿ ಡಿಸ್ಪೋಸ್ ಆಗ್ತಾ ಇರೋದು 74 ಟನ್ಸ್ ಇದೆ. ಈಗ ನಮ್ಮಲ್ಲಿ ಸ್ವಲ್ಪ ಇಫ್ ಯು ಲುಕ್ ಅಟ್ ದೀಸ್ ನಂಬರ್ಸ್ ಯು ವಿಲ್ ಡೆಫಿನೆಟ್ಲಿ ಫೈಂಡ್ ದರ್ ಇಸ್ ಅ ಗ್ಯಾಪ್ ವೇರ್ ಸಮ್ ಆಫ್ ಇಟ್ ಇಸ್ ನಾಟ್ ಗೆಟಿಂಗ್ ಟ್ರೀಟೆಡ್. ಸೊ ವಿ ಶುಡ್ ಎನ್ಶ್ಯೂರ್ ದಟ್ ನಾವು ಜನರೇಟ್ ಮಾಡ್ತಾ ಇರೋದನ್ನೆಲ್ಲ ಟ್ರೀಟ್ ಮಾಡೋ ತರ ನೋಡ್ಕೋಬೇಕು ಅಂತ. ಆಮೇಲೆ ಇಲ್ಲಿ ಎಷ್ಟು ವೈಲೇಷನ್ಸ್ ಇದೆ, ಎಷ್ಟು ಜನಕ್ಕೆ ನಾವು ಶೋ ಕಾಸ್ ನೋಟಿಸಸ್ ಕೊಟ್ಟಿದ್ದಾರೆ 2019 ಅನ್ನೋದನ್ನ ನೋಡಿ. ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ, ಲೆಟ್ಸ್ ಗೋ ಟು ಕರ್ನಾಟಕ ಫಾರ್ ದಟ್ ಮ್ಯಾಟರ್. ಕರ್ನಾಟಕನಲ್ಲಿ ನಮ್ಗೆ ಇರೋದು 27 ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಇದೆ. ಅದರಲ್ಲಿ 36.3 ಟನ್ಸ್ ಪರ್ ಡೇ ನಾವು ಯುಟಿಲೈಸ್ ಬಯೋಮೆಡಿಕಲ್ ವೇಸ್ಟ್ ಜನರೇಟ್ ಮಾಡ್ತಾ ಇದ್ದೀವಿ. ಆ ಜನರೇಟ್ ಮಾಡ್ತಾ ಇರೋದ್ರಲ್ಲಿ ನಾವು ಕೆಪಾಸಿಟಿ ಆಫ್ ದಿ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ನಾವು ಜಸ್ಟ್ 1/3 ಯುಟಿಲೈಸ್ ಮಾಡ್ತಾ ಇದ್ದೀವಿ. ಇನ್ನು ಸಾಕಷ್ಟು ನಮ್ಗೆ ಯುಟಿಲೈಸ್ ಮಾಡೋ ಕೆಪಾಸಿಟಿ ಇದೆ. ಬಟ್ ಸೋ ಫಾರ್ ವಿ ಆರ್ ಓನ್ಲಿ ಯುಟಿಲೈಸಿಂಗ್ ದಟ್ ಮಚ್ ಆಸ್ ಪರ್ ವಾಟ್ ದ report says, and these have been the so many violations all put together. 3,926 violations is what we have seen, and these are the show cause notices that have been issued for Karnataka. That is regarding biomedical waste. Illi COVID-19 waste anta bandaga COVID-19 waste na ಬೇರೆ ಬಯೋಮೆಡಿಕಲ್ ವೇಸ್ಟ್ ಅಂತ ಸ್ವಲ್ಪ ಸಪರೇಟ್ ಮಾಡಿ they have started collecting the quantum of COVID-19 waste that is generated. Based on that, it is roughly around 1.12 tons. We have an app where you need to upload your details of the COVID waste that is generated on a daily basis, so that you have a real-time track of ಎಷ್ಟು ಜನರೇಟ್ ಆಗ್ತಾ ಇದೆ, ಯಾವ ರೀತಿ ವೇಸ್ಟ್ ಯಾವ ಕ್ಯಾಟಗರಿ ಆಫ್ ವೇಸ್ಟ್ ಜನರೇಟ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಅನುಕೂಲ ಆಗತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ COVID-19 ವೇಸ್ಟ್ ಅಂತ ಲೇಬಲ್ ಹಾಕಿದ ತಕ್ಷಣ ನಮ್ಗಿರೋ ಅಡ್ವಾಂಟೇಜ್ ಏನು, ದಟ್ ವೇಸ್ಟ್ ಇಸ್ ವಾಟ್ ಗೆಟ್ಸ್ ಟ್ರೀಟೆಡ್ ಫಸ್ಟ್. ಸೊ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಮ್ ಕಾಮನ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಏನ್ ಮಾಡಿದ್ದಾರೆ, ಸ್ವಲ್ಪ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂತ ಹಾಕೊಂಡಿದ್ದಾರೆ. ಈ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಆರ್ ರಿಲೇಟೆಡ್ ಟು ದ ರೂಲ್ಸ್ ಅಂತ ನೋಡ್ಕೊಳ್ಳಿ. ಫಸ್ಟ್ ಏನು, ಎಲ್ಲಾ ಹೆಲ್ತ್ ಕೇರ್ ಫೆಸಿಲಿಟೀಸ್ಗೂ ಆಥರೈಸೇಷನ್ ಆಗ್ಬೇಕು. ಸೊ ಎಲ್ಲಾ ಹೆಲ್ತ್ ಕೇರ್ ಫೆಸಿಲಿಟಿ ನಮ್ ರೂಲ್ ಪ್ರಕಾರ ಏನ್ ಹೇಳಿದೆ, irrespective of wherever there is a generation that is there, all of them should get authorization. ಮುಂಚೆ ಓನ್ಲಿ ಬೆಡೆಡ್ ಹಾಸ್ಪಿಟಲ್ 30 ಬೆಡ್ ಕಂತ ಜಾಸ್ತಿ ಇದ್ರೆ ಆಥರೈಸೇಷನ್ ತಗೋಬೇಕು, ಇಲ್ದಿದ್ರೆ ಇಲ್ಲ. ಈ ತರದ್ದು 1998 ರೂಲ್ಸ್ ನಲ್ಲಿತ್ತು. ಬಟ್ 2016 ರೂಲ್ಸ್ ನಲ್ಲಿ ಏನ್ ಹೇಳ್ತಾ ಇದೆ, ಎವ್ರಿ ಹೆಲ್ತ್ ಕೇರ್ ಫೆಸಿಲಿಟಿ ಇನ್ಕ್ಲೂಡಿಂಗ್ ಔಟ್ರೀಚ್ ಆಕ್ಟಿವಿಟೀಸ್ ಸಹ ನೀವು ಮೆನ್ಷನ್ ಮಾಡ್ಬೇಕಾಗಿ ಬರುತ್ತೆ. ಸೊ ಎಷ್ಟು ಆಥರೈಸೇಷನ್ ಕೊಟ್ಟಿದ್ದಾರೆ ಅನ್ನೋದನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರದ್ದು they have their details. So you will get that whether the pollution control board, the regulatory authority, has facilitated authorization, have they facilitated common treatment facility. If it is not there, ನಮ್ಮ ಅದೃಷ್ಟ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎವ್ರಿ ಡಿಸ್ಟ್ರಿಕ್ಟ್ ನಲ್ಲಿ ಒಂದೊಂದು ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಇದ್ದೇ ಇದೆ. 27 ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಆರ್ ದೇರ್. And why is this important andre, as per the rule it says if there is any common treatment facility within the radius of 75 kilometers, you are supposed to hand over your waste to them. So therefore whatever that is generated, it goes to a treatment facility, and from there it is the final disposal happens. So based on those rules, these are the performance indicators that have been looked at by the Central Pollution Control Board. They have looked at monitoring of whether there is an advisory committee or not at the state level, even at the district level, whether the barcode system has been implemented, whether there is issuing of authorization for Ayush hospitals also, then compliance by the healthcare facilities for segregation and pre-treatment, compliance by the common treatment facility for the emission and discharge standards. Idanella avarondu they have looked at it from a part of a performance indicators, taking the rules as the base. So nammalli healthcare facility nalli ಈ ಚಿತ್ರ ನೀವು ಲಲಿತಾ ಮೇಡಮ್ ಅನ್ನು ಹೇಳಿದ್ದಾರೆ.
you have, these are the different components of the biomedical waste management ಅಂತ ಹೇಳಿ ಇಟ್ಕೊಳ್ಳಿ. ಅಂದ್ರೆ ಫಸ್ಟ್ ನಮ್ಮಲ್ಲಿ ಒಂದು ಪಾಲಿಸಿ ಇರಬೇಕು, ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇರಬೇಕು. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಹೇಳಂದ್ರೇನು, ರೂಲ್ಸ್ ಹೇಳಿರ್ತಾರೆ. ನಿಮ್ಮ ರೂಲ್ಸ್ ಪ್ರಕಾರ ನಾವು ಅದನ್ನ ಹೆಂಗೆ ನಮ್ಮ ಹಾಸ್ಪಿಟಲ್ಸ್ ನಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನ ಒಂದು ಸ್ಟೇಟ್ಮೆಂಟ್ ಅಥವಾ ಒಂದು ಪಾಲಿಸಿ ತರ ಬರ್ಕೊಂಡಿರೋದು. ನಾವು ಎಷ್ಟೊತ್ತಿ ಮಾನಿಟರ್ ಮಾಡ್ತೀವಿ, ಏನೇನ್ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತೀವಿ, ಇದೆಲ್ಲ ಮ್ಯಾಕ್ರೋ ಇಶ್ಯೂಸ್ ಅಂತ ಹೇಳಿದ್ರೆ ಪಾಲಿಸಿ ಇಶ್ಯೂಸ್. ಅಂದ್ರೆ ಈ ಪಾಲಿಸಿ ಇಶ್ಯೂಸ್ ಎಲ್ಲ ನಮ್ಮ ಹಾಸ್ಪಿಟಲ್ಸ್ ನಲ್ಲಿ ಇದ್ರೆ ಒಳ್ಳೇದು. ಹಂಗ ಅಂತ ಹೇಳಿ ಅಂದ್ಬಿಟ್ಟು PHC ಲೆವೆಲ್ ನಲ್ಲಿ ಇರೋ 6 ಬೆಡೆಡ್ಗುನು ಇರ್ಬೇಕಾ ಮೇಡಮ್ ಅಂತ ಕೇಳ್ಬೋದು. 6 ಬೆಡೆಡ್ ಅವ್ರಿಗುನು SOP ಇಟ್ಕೋಬಹುದು. ಪಾಲಿಸಿ ನೀವು ಗವರ್ಮೆಂಟ್ ಪಾಲಿಸಿ ಅದ್ ಏನಿರುತ್ತೋ ಅದನ್ನೇ ನೀವು ಉಪಯೋಗಿಸ್ಕೋಬಹುದು. ದಟ್ ಇಸ್ ನಾಟ್ ರಾಂಗ್. ಸೊ ಇಫ್ ಇಟ್ ಇಸ್ ದೇರ್, ಯು ನೋ ವಾಟ್ ಟು ಡೂ. ಅಂದ್ರೆ ಅದಿದ್ರೆ ಏನ್ ಮಾಡ್ಬೋದು ಅನ್ನೋದನ್ನ ನಿಮ್ಗೆ ಈಸಿ ಆಗಿರತ್ತೆ. ಯಾರು ಬಂದ್ರು ಯಾರು ಹೋದ್ರು ದಿ ಪಾಲಿಸಿ ವಿಲ್ ರಿಮೈನ್ ದ ಸೇಮ್. ಸೊ ಯು ಕ್ಯಾನ್ ಫಾಲೋ ದಿ ಪಾಲಿಸಿ what has been given by the government for the government PHCs. For the private ones, they can make their own policies, but the policy should be in tune with the biomedical waste management rules. Next one, the segregation. No, ಸುಮಾರು ಹಾಸ್ಪಿಟಲ್ಸ್ ನಲ್ಲಿ ಏನಾಗತ್ತೆ ಅಂದ್ರೆ ಈ ಪಾಲಿಸಿ ಡಾಕ್ಯುಮೆಂಟ್ಸ್, ಮಾನಿಟರಿಂಗ್ ಡಾಕ್ಯುಮೆಂಟ್ಸ್, ರೆಕಾರ್ಡ್ಸ್ ನಿಮಗೆ ಸಿಗೋದಿಲ್ಲ. ಈಗ ಪೊಲ್ಯೂಷನ್ ಕಂಟ್ರೋಲ್ ಅಥವಾ ರೆಗ್ಯುಲೇಟರಿ ಅಥಾರಿಟಿ ಅಂತ ಇಟ್ಕೊಳ್ಳೋಣ. ಅವ್ರ ಪೊಲ್ಯೂಷನ್ ಕಂಟ್ರೋಲ್ ಸ್ವಲ್ಪ ಕಡೆ ಬೋರ್ಡ್ಸ್ ಅಂತಾರೆ, ಸ್ವಲ್ಪ ಕಡೆ ಯೂನಿಟ್ಸ್ ಅಂತಾರೆ. ವಾಟ್ ಎವರ್ ದಿ ಏನ್ ಹೆಸರು ಕೊಟ್ರು ಅವ್ರು ಯಾವಾಗ ನಮ್ಮ ಆಸ್ಪತ್ರೆಗೆ ಬಂದು ಇನ್ಸ್ಪೆಕ್ಷನ್ ಮಾಡಿದ್ರು ಸಹ ನಮ್ಮಲ್ಲಿ ರೆಕಾರ್ಡ್ಸ್ ಅನ್ನೋದನ್ನ ತೋರಿಸ್ಲೇಬೇಕಾಗಿ ಬರುತ್ತೆ. ಈ ರೆಕಾರ್ಡ್ಸ್ ಕಡ್ಡಾಯವಾಗಿ ಅಟ್ಲೀಸ್ಟ್ 5 years ಆದ್ರೂ ಇಟ್ಕೋಬೇಕು. ಏನೇನ್ ರೆಕಾರ್ಡ್ಸ್ ಅನ್ನೋದನ್ನ ಮೇಡಮ್ ಹೇಳಿದಾರೆ, ಲಲಿತಾ ಮೇಡಮ್. ಒಂದು ಕ್ವಾಂಟಮ್ ಕ್ಯಾಟಗರಿ ಆಫ್ ವೇಸ್ಟ್ ದಟ್ ಇಸ್ ಜನರೇಟೆಡ್. ಆಮೇಲೆ ಪ್ರೀ ಟ್ರೀಟ್ಮೆಂಟ್ ಮಾಡೋವಾಗ ನೀವು ವಾಟ್ ದಿ ಟೆಂಪರೇಚರ್ ಅಂಡ್ ಅದರ್ ಥಿಂಗ್, ದ ರೆಕಾರ್ಡ್ಸ್ ಆಫ್ ದ ವೇಸ್ಟ್ ದಟ್ ಇಸ್ ಬೀನ್ ಪ್ರೀ ಟ್ರೀಟೆಡ್. ಆಮೇಲೆ ಟ್ರೈನಿಂಗ್ ರೆಕಾರ್ಡ್ಸ್, ಎಷ್ಟ್ ಜನಕ್ಕೆ ನೀವು ಟ್ರೈನ್ ಮಾಡಿದೀರಾ, ಯಾವಾಗ ಟ್ರೈನ್ ಮಾಡಿದೀರಾ. ಆಮೇಲೆ ಹೆಲ್ತ್ ಚೆಕ್ಅಪ್ ಇಂದು ರೆಕಾರ್ಡ್ಸ್. ಅಂದ್ರೆ ರೂಲ್ ಪ್ರಕಾರ ಏನ್ ಹೇಳ್ತಾ ಇದಾರೆ, ಇಮಿಡಿಯೇಟ್ ಆಗಿ ಅವರು ಹಾಸ್ಪಿಟಲ್ಗೆ ಸೇರ್ಕೊಂಡಾಗ ಆಸ್ ಅನ್ ಎಂಪ್ಲಾಯಿ ಫಸ್ಟ್ ಒಂದ್ಸತಿ ಆಗ್ಬೇಕು. ಅದಾದ್ಮೇಲೆ ವರ್ಷ ಹೆಲ್ತ್ ಚೆಕ್ಅಪ್ ಆಗ್ಬೇಕು. ಅದೇ ರೀತಿ ಅವ್ರಿಗೆ ಟ್ರೈನಿಂಗ್ ಮಾಡಿರ್ಬೇಕು. ಆಮೇಲೆ ಇಮ್ಯುನೈಸೇಷನ್ ಅವ್ರಿಗೆ ಕೊಟ್ಟಿರ್ಬೇಕು. ಅಂದ್ರೆ ಪ್ರತಿ ವರ್ಷ ಇಮ್ಯುನೈಸೇಷನ್ ಕೊಡ್ಬೇಕು ಅಂತ ಹೇಳಿ ಅರ್ಥ ಅಲ್ಲ. ಇಮ್ಯುನೈಸೇಷನ್ ರೆಕಾರ್ಡ್ಸ್ ಅಂತೂ ಇಟ್ಕೊಂಡಿರ್ಬೇಕು. ಎಷ್ಟ್ ಜನಕ್ಕೆ ನಾವು TT ಕೊಟ್ಟಿರ್ಬೋದು ಅಥವಾ ಹೆಪಟೈಟಿಸ್ B ಕೊಟ್ಟಿರ್ಬೋದು ಮುಂಚೆ ಅವ್ರು ತಗೊಳ್ದೇ ಇರೋದು. ಇದನ್ನೆಲ್ಲ ರೆಕಾರ್ಡ್ಸ್ ನಾವು ಮೇಂಟೈನ್ ಮಾಡ್ಬೇಕಾಗಿ ಬರುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್. ಇದು ಯಾರು ಬಂದ್ರು ನಾವು ತೋರ್ಸೋ ತರ ಇಟ್ಕೋಬೇಕು. ಅವಾಗ ಏನಾಗತ್ತೆ, ನಮ್ಮಲ್ಲಿ ವ್ಯವಸ್ಥೆ ಇದೆ, ನಾವು ಎಲ್ಲ ಫಾಲೋ ಮಾಡ್ತಾ ಇದೀವಿ ಅನ್ನೋದು ಒಂದು ದಾಖಲೆ ಇರುತ್ತೆ. ಸುಮಾರು ಹಾಸ್ಪಿಟಲ್ಸ್ ನಲ್ಲಿ ಈ NABH ಅಥವಾ ಲ್ಯಾಬೊರೇಟರೀಸ್ ನಲ್ಲಿ NABL ಫಾಲೋ ಮಾಡ್ತಾ ಇದ್ರೆ ಅವ್ರೇನ್ ಹೇಳ್ತಾರೆ, ನೀವು ಡಾಕ್ಯುಮೆಂಟ್ ಮಾಡದೇ ಇದ್ರೆ ಆ ಕೆಲಸ ಮಾಡಿಲ್ಲ ಅಂತ ಅರ್ಥ ಅಂತ. Many times they say if you have not documented it, it means that you have not done that job ಅನ್ನೋದು. ಎರಡು ಆಗ್ಬೇಕು ಇಲ್ಲಿ, ಡಾಕ್ಯುಮೆಂಟೇಶನ್ ಆಗ್ಬೇಕು, ಅದೇ ರೀತಿ ನಾಟ್ ಜಸ್ಟ್ ಡಾಕ್ಯುಮೆಂಟೇಶನ್ ಅವ್ರಿಗೆ ಮಾಡಿನೂ ಇರ್ಬೇಕು. ನೆಕ್ಸ್ಟ್ ನಮ್ಗೆ ಹಾಸ್ಪಿಟಲ್ ನಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್, ಲಲಿತಾ ಮೇಡಮ್ ಎಷ್ಟು ಎಂಫಸೈಸ್ ಮಾಡಿದ್ರು, ಸೆಗ್ರಿಗೇಟ್. It's the crux or the heart of the waste management cycle ಅಂತ ಇಟ್ಕೊಳ್ಳಿ. ಈ ಸೆಗ್ರಿಗೇಷನ್ ನಲ್ಲಿ ನಮ್ಗೆ ಎಲ್ಲಿ ಗ್ಯಾಪ್ಸ್ ಬರುತ್ತೆ. ಒಂದು ನಾವು ಅಪ್ರಿಶಿಯೇಟ್ ಮಾಡ್ಬೇಕಾಗಿದ್ದೇನು ಅಂದ್ರೆ ರೂಲ್ಸ್ ನಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದ್ರೆ ಈ ಯಾವ ತರ ವೇಸ್ಟ್ ಇರುತ್ತೋ ಅದನ್ನ ಎಲ್ಲಿ ಹೋಗ್ಬೇಕು, ಯೆಲ್ಲೋ ನಲ್ಲಿ ಹೋಗ್ಬೇಕಾ ಅಥವಾ ರೆಡ್ ನಲ್ಲಿ ಹಾಕ್ಬೇಕಾ ಅಥವಾ ಬ್ಲೂ ನಲ್ಲಿ ಹಾಕ್ಬೇಕಾ, ವೈಟ್ ನಲ್ಲಿ ಹಾಕ್ಬೇಕಾ. ದಟ್ ಸೆಗ್ರಿಗೇಷನ್ ಇಸ್ ಕ್ಲಿಯರ್ ಫಾರ್ ಅಸ್. ಒಂದೆರಡು ಆಂಬಿಗ್ಯೂಟಿ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಮೋಸ್ಟ್ ಆಫ್ ಇಟ್ ನಾವು ನೋಡ್ಕೋಬೇಕಾಗಿದ್ದೇನು, ಈ ತ್ಯಾಜ್ಯ ವಸ್ತು ಸುಟ್ರೆ ಯಾವ ರೀತಿ ತೊಂದರೆ ಆಗಲ್ಲ ಅಂದ್ರೆ ಎಲ್ಲೋಗ್ ಹಾಕ್ಬೋದು. ಇಲ್ಲ ಸುಟ್ರೆ ತೊಂದರೆ ಆಗತ್ತೆ, ಅದಕ್ಕೆ ನಾವು ಅದನ್ನ ಡಿಸ್ಇನ್ಫೆಕ್ಟ್ ಮಾಡಿ ಆಮೇಲೆ ಏನಂತಾರೆ ರೀಸೈಕಲ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ರೆಡ್ ಹೋಗುತ್ತೆ ಅಥವಾ ಬ್ಲೂಗ್ ಹೋಗುತ್ತೆ, ಡಿಪೆಂಡಿಂಗ್ ಆನ್ ದ ಮೆಟೀರಿಯಲ್ ದಟ್ ಇಸ್ ದೇರ್. ಸೊ ಈ ಬೇಸಿಸ್ ಮೇಲೆ ನಾವು ಅರ್ಥ ಮಾಡ್ಕೊಂಡ್ರೆ ಸೆಗ್ರಿಗೇಷನ್ ಮಾಡೋದ್ರಲ್ಲಿ ಎಲ್ಲೆಲ್ಲಿ ನಮಗ್ ಗ್ಯಾಪ್ಸ್ ಆಗ್ತಾ ಇದೆ. ಲೆಟ್ಸ್ ಸಿ ದಟ್. I will go to these pictures. ವೈ ಸೆಗ್ರಿಗೇಷನ್ ಮಾಡೋದ್ರಲ್ಲಿ ನಮ್ಗೆ ಯಾಕೆ ಗ್ಯಾಪ್ ಬರುತ್ತೆ, ಎಲ್ಲಿ ತೊಂದರೆ ಆಗತ್ತೆ ಅಂತ ಅಂದ್ರೆ ಈ ತರ ಮಿಸ್ ಮ್ಯಾಚ್ ಇರೋವಾಗ. ಈಗ ನೋಡಿ, ಕಲರ್ ಒಂದಿದೆ, ಲೈನರ್ ಒಂದಿದೆ. ನನ್ಗೆ ಯಾವ ಕಲರ್ ಯಾವ ತರ ವೇಸ್ಟ್ ಇದ್ರೊಳಗಡೆ ಹಾಕ್ಬೇಕು ಅನ್ನೋದು ನನಗ್ ಅರ್ಥ ಆಗಲ್ಲ. ಅದೇ ತರ ಇಲ್ಲಿರೋದು. ಆಮೇಲೆ ಇಲ್ಲಿ ಬಯೋಹಜಾರ್ಡ್ ಸಿಂಬಲ್ ಸಹ ಇಲ್ಲ.
ಇದ್ರಲ್ಲಿ ನಾನು ಜನರಲ್ ವೇಸ್ಟ್ ಹಾಕ್ಲಾ ಅಥವಾ ಇದ್ರಲ್ಲಿ ಯಾವ ಕಲರ್ ವೇಸ್ಟ್ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ದಯವಿಟ್ಟು ನಾವು ಸೆಗ್ರಿಗೇಷನ್ ಮಾಡೋವಾಗ ಲೈನರು ಬಿನ್ನು ಒಂದೇ ಕಲರ್ ನಲ್ಲಿ ಇದ್ರೆ ಅನುಕೂಲ ಆಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಫುಟ್ ಆಪರೇಟೆಡ್ ಕ್ಲೋಸ್ಡ್ ಇರಬೇಕು. ಆಲ್ ದಿಸ್ ಇಸ್ ಫೈನ್ ಹಿಯರ್, ಬಟ್ ಹಿಯರ್ ಇಟ್ ಇಸ್ ನಾಟ್ ಫುಟ್ ಆಪರೇಟೆಡ್ ನಾರ್ ಇಸ್ ಇಟ್ ಕ್ಲೋಸ್ಡ್. ಸೊ ವಿ ಲೀವ್ ದೋಸ್ ಟೂ ಥಿಂಗ್ಸ್ ಅಂತಾರೆ. ಅದಲ್ಲದೆ ಸೆಗ್ರಿಗೇಷನ್ ನಲ್ಲಿ ನಮ್ಗೆ ತೊಂದರೆ ಆಗೋದು ಅಥವಾ ಕಾಮನ್ ಆಗಿ ಬರೋ ಮಿಸ್ಟೇಕ್ಸ್ ಏನು ಅಂತ ಹೇಳಿದ್ರೆ, ಇದ್ರ ಪಕ್ಕದಲ್ಲಿ ಏನಾದ್ರೂ ನಾವು ಜನರಲ್ ವೇಸ್ಟ್ ಬಿನ್ ಇಟ್ಟಿದ್ದೀರಾ ಅಂತ ಹೇಳಿ ಇಟ್ಕೊಳ್ಳಿ. ಅವಾಗ ಏನಾಗತ್ತೆ, ಗೊತ್ತಿಲ್ಲದೆ ಇರೋರು ಯಾವ ವೇಸ್ಟ್ ನ ಏನ್ ಹಾಕ್ಬೇಕು, ಜನರಲ್ ವೇಸ್ಟ್ ನ ತಗೊಂಡ್ ಹೋಗಿ ದೇ ಕ್ಯಾನ್ ಕಮ್ ಅಂಡ್ ಪುಟ್ ಇಟ್ ಇನ್ ದ ಬಯೋಮೆಡಿಕಲ್ ವೇಸ್ಟ್, ಅಥವಾ ಬಯೋಮೆಡಿಕಲ್ ವೇಸ್ಟ್ ನ ತಗೊಂಡ್ ಹೋಗಿ ಜನರಲ್ ವೇಸ್ಟ್ ಹಾಕೋ ಸಾಧ್ಯತೆಗಳಿರುತ್ತೆ. ಸೊ ಇದನ್ನ ನಾವು ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಪೋಸ್ಟರ್ಸ್ ಹಾಕ್ಬೋದು ನೀವು, ಈ ತ್ಯಾಜ್ಯ ಈ ಕಲರ್ ಕೋಡ್ ನಲ್ಲಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಪೋಸ್ಟರ್ ಹಾಕ್ದಾಗ ಏನಾಗತ್ತೆ, ಅಟ್ಲೀಸ್ಟ್ ಕಣ್ಣಿಂದ ನೋಡಿ ಆಗ್ಲೇ ಅವ್ರು ಗುರ್ತಿಸ್ಕೊಂಡು ಹಾಕ್ತಾರೆ. ಇದ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯೂಶಲಿ ಸುಮಾರು ಹಾಸ್ಪಿಟಲ್ಸ್ ನಲ್ಲಿ ನಾವು ನೋಡ್ತಾ ಇರೋದು ಕ್ಲಾಸ್ 4 ಎಂಪ್ಲಾಯೀಸ್ ತುಂಬಾ ಟರ್ನ್ ಓವರ್ ಆಗ್ತಾ ಇರ್ತಾರೆ. ಅವರು ಒಂದೇ ಜಾಗದಲ್ಲಿ ಸುಮಾರು ವರ್ಷಗಳು ಒಂದೇ ಇದ್ರಲ್ಲಿ ಇರೋದಿಲ್ಲ. ಒಂದ್ ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಹೋಗೋದು ಅಥವಾ ಒಬ್ಬ ಬೇರೆ ಯಾವ್ದೋ ಕೆಲ್ಸಗಳು ಹೋಗ್ಬಿಡ್ತಾರೆ. ಸೊ ಪ್ರತಿ ಸತಿ ಬಂದಾಗ್ಲೂ ಅವ್ರನ್ನ ಟ್ರೈನ್ ಮಾಡ್ತಾ ಇರ್ಬೇಕು. ಅಷ್ಟೊಂದು ಟೈಮ್ ನಮ್ಗೆ ಅವ್ರಿಗೆ ಕೊಡಕ್ ಆಗದೆ ಇದ್ರೆ ಅಟ್ಲೀಸ್ಟ್ ಪೋಸ್ಟರ್ಸ್ ಪಿಕ್ಚರ್ಸ್ ನಲ್ಲಿ ಹಾಕಿದಾಗ ಅವ್ರಿಗೆ ಅರ್ಥ ಆಗೋ ತರ ಹಾಕಿದ್ರೆ ಅವ್ರಿಗೆ ಅನುಕೂಲ ಆಗತ್ತೆ. ನೀವು ಹೇಳ್ಕೊಡದೆ ಇದ್ರು ಅವ್ರು ನೋಡಿ ಕಲಿಯೋ ಸಾಧ್ಯತೆಗಳಿರುತ್ತೆ. ಇದು ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಪೇಷಂಟ್ ಬೆಡ್ ಸೈಡ್ ಹತ್ರ ನಾವು ಯಾವ ತರ ಬಿನ್ಸ್ ಇರ್ತೀವೋ ಅದ್ರ ಮೇಲೆ ಹೋಗುತ್ತೆ. ಎಲ್ಲೋ ಬಿನ್ನು ಅದ್ರ ಜೊತೆ ನೀವು ಜನರಲ್ ವೇಸ್ಟ್ ಇಟ್ರೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಎ ಕನ್ಫ್ಯೂಷನ್. ಪೇಷಂಟ್ ಬಯೋಮೆಡಿಕಲ್ ವೇಸ್ಟ್ ಯಾವ್ದು ಜನರಲ್ ವೇಸ್ಟ್ ಯಾವ್ದು ಅಂತ ಗೊತ್ತಾಗೋದಿಲ್ಲ. ಸೊ ನಾವು ಕೇರ್ಫುಲ್ ಆಗಿ ಅವ್ರನ್ನ ಎಜುಕೇಟ್ ಮಾಡೋ ತರಾನು ಇರ್ಬೇಕು. ಅಟ್ ದ ಸೇಮ್ ಟೈಮ್ ಅಲ್ಲಿ ಕರೆಕ್ಟ್ ಬಿನ್ಗಳು ಇಟ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ನಮ್ಗೆ ಪೂರ್ ಸೆಗ್ರಿಗೇಷನ್ ಏನು ಒಂದು ಪ್ಲೇಸ್ಮೆಂಟ್ ಆಫ್ ಬಿನ್ಸ್, ಎಲ್ಲೋ ಪ್ರೊಸೀಜರ್ ಮಾಡಿರ್ತೀರಾ, ಬಿನ್ಸ್ ಎಲ್ಲೋ ಇರುತ್ತೆ, ಅಲ್ಲಿಂದ ಇಲ್ಲಿ ತಗೊಂಡ್ಬರ್ಬೇಕು. ತಗೊಂಡ್ ಬಂದ್ಮೇಲೆ ಅದನ್ನ ಸೆಗ್ರಿಗೇಟ್ ಮಾಡ್ಬೇಕು. ಅಷ್ಟರಲ್ಲಿ ಬೇರೆ ಯಾವ್ದಾದ್ರು ಎಮರ್ಜೆನ್ಸಿ ಬಂತು, ಏನು ಕೋಡ್ ಬ್ಲೂ ಅಂತ ಯಾರಾದ್ರೂ ಡಿಕ್ಲೇರ್ ಮಾಡಿದ್ರು ಅಲ್ಲಿ ವಾರ್ಡ್ ನಲ್ಲಿ ಅಂತ ಹೇಳಿದ್ರೆ ಯು ವಿಲ್ ಹ್ಯಾವ್ ಟು ರಶ್ ಟು ದಟ್. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ತೀವಿ ನಾವು, ಈ ತರದ್ದು ಪ್ರೊಸೀಜರ್ ಮಾಡುವಾಗ ಈ ತರ ಟ್ರಾಲಿ ಉಪಯೋಗಿಸ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ನೀವು ಇದು ಎಲ್ಲಿ ಪ್ರೊಸೀಜರ್ ಮಾಡ್ತಾ ಇದ್ದೀರೋ ಆ ಟ್ರಾಲಿನ ನೀವು ಅಲ್ಲಿ ತಗೊಂಡ್ ಹೋದಾಗ ಏನಾಗತ್ತೆ, ನೀವು ಶಾರ್ಪ್ಸ್ ಜನರೇಟ್ ಮಾಡಿದ್ರೆ ಪಂಚಪ್ರೂಫ್ ಕಂಟೈನರ್ಗೆ ಹಾಕೋಬಹುದು, ಯೆಲ್ಲೋ ವೇಸ್ಟ್ ಜನರೇಟ್ ಮಾಡಿದ್ರೆ ಯೆಲ್ಲೋ ಕಂಟೈನರ್ಗೆ ಹಾಕ್ಬೋದು, ರೆಡ್ ವೇಸ್ಟ್ ಜನರೇಟ್ ಮಾಡಿದ್ರೆ ರೆಡ್ ವೇಸ್ಟ್ ಹಾಕೋಬಹುದು. ಸೊ ಈ ತರ ಅಟ್ಲೀಸ್ಟ್ ನೀವು ಮಾಡ್ಕೊಂಡಾಗ ಏನಾಗತ್ತೆ, ನೀವು ಎಲ್ಲಿ ಜನರೇಟ್ ಮಾಡ್ತಾ ಇದ್ದೀರೋ ಇಮಿಡಿಯೇಟ್ ಆಗಿ ಸೆಗ್ರಿಗೇಷನ್ ಆಗತ್ತೆ. ಅದನ್ನಲ್ಲಿಗೆ ಅಪ್ರಾಪ್ರಿಯೇಟ್ ಬ್ಯಾಗ್ ಲೈನ್ ಏನು ಡಸ್ಟ್ ಬಿನ್ ತಗೊಂಡೋಗಿ ಹಾಕ್ಬಿಡ್ಬೋದು, ಬಿನ್ಸ್ ಯೆಲ್ಲೋ ಬಿನ್ಗೆ. ಸೊ ದಿಸ್ ಇಸ್ ಒನ್ ವೇ ಟು ಅವಾಯ್ಡ್ ಸಮ್ ಡಿಲೇ ಇನ್ ಸೆಗ್ರಿಗೇಷನ್. ಸೆಗ್ರಿಗೇಷನ್ ಆದ್ಮೇಲೆ ನಾವು ಇಲ್ಲಿ ಡಿಸ್ಇನ್ಫೆಕ್ಷನ್. ನಾವು ಡಿಸ್ಇನ್ಫೆಕ್ಷನ್ ಎಲ್ಲೆಲ್ಲಿ ಮಾಡ್ಬೇಕಾಗಿ ಬರುತ್ತೆ, ಪ್ರೀ ಟ್ರೀಟ್ಮೆಂಟ್ ಅಥವಾ ಡಿಸ್ಇನ್ಫೆಕ್ಷನ್. ರೆಡ್ ವೇಸ್ಟ್, ಆಲ್ ಮೈಕ್ರೋಬಯಾಲಜಿಕಲ್ ಅಂಡ್ ಬಯೋಟೆಕ್ನಾಲಜಿ ವೇಸ್ಟ್ ಹ್ಯಾಸ್ ಟು ಬಿ ಡಿಸ್ಇನ್ಫೆಕ್ಷನ್. ಡಿಸ್ಇನ್ಫೆಕ್ಷನ್ ಗೆ ಮೆಥಡಾಲಜೀಸ್ 2-3 ಇದೆ. ಕೆಮಿಕಲ್ ಡಿಸ್ಇನ್ಫೆಕ್ಷನ್ ಯೂಸ್ ಮಾಡ್ಬೋದು, ನೀವು ಏನಂತಾರೆ ಆಟೋಕ್ಲೇವ್ ಮಾಡ್ಬೋದು ಅಥವಾ ಮೈಕ್ರೋವೇವ್ ಮಾಡ್ಬೋದು. ಈ ಡಿಫ್ರೆಂಟ್ ಮೆಥಡ್ಸ್ ಇದೆ. ಈ ಲ್ಯಾಬೊರೇಟರಿನಲ್ಲಿ ಬಂದಿರೋ ವೇಸ್ಟ್ ಎಲ್ಲದನ್ನು ಡಿಸ್ಇನ್ಫೆಕ್ಟ್ ಮಾಡಿನೇ ನಾವು ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಕೊಡ್ಬೇಕಾಗಿ ಬರುತ್ತೆ. ಅಂದ್ರೆ ಏನರ್ಥ, ನೀವು ಯಾವ ಡಯಾಗ್ನೋಸ್ಟಿಕ್ ಲ್ಯಾಬ್ ತೆಗೆದ್ರು ಒಂದು ಆಟೋಕ್ಲೇವ್ ಸಪರೇಟ್ ಆಗಿ ಈ ಬಂದಿರೋ ವೇಸ್ಟ್ನೆಲ್ಲ ಡಿಸ್ಇನ್ಫೆಕ್ಟ್ ಮಾಡಿ ಅಥವಾ ಡಿಸ್ಇನ್ಫೆಕ್ಟ್ ಮಾಡಿನೇ ನಾವು ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಕೊಡ್ಬೇಕು. ಅದಕ್ಕೆ ಒಂದು ಸಪರೇಟ್ ವ್ಯವಸ್ಥೆ ಆಗ್ಬೇಕಾಗಿ ಬರುತ್ತೆ. ಮುಂಚಿನ ತರ ನಾವು ಎಲ್ ಬೇಕಾದ್ರಲ್ಲಿ ಡಯಾಗ್ನೋಸ್ಟಿಕ್ ಲ್ಯಾಬ್ ಓಪನ್ ಮಾಡಕ್ ಆಗೋದಿಲ್ಲ. ಸೊ ಈವನ್ ದ ಸ್ಮಾಲೆಸ್ಟ್ ಆಫ್ ದ ಸ್ಮಾಲೆಸ್ಟ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಶುಡ್ ಹ್ಯಾವ್ ಅ ವೇಸ್ಟ್ ಆಟೋಕ್ಲೇವ್ ಸಪರೇಟ್ಲಿ. ಸೊ ಇದನ್ನ ನಾವು ಇಲ್ಲಿ ಗ್ಯಾಪ್ಸ್ ಬರೋದೇನು, ವೆದರ್ ವಿ ಆರ್ ಡೂಯಿಂಗ್ ಇಟ್ ಆರ್ ನಾಟ್. ಇದು ಮಾಡ್ಲೇಬೇಕು, ಕಡ್ಡಾಯವಾಗಿ ಮಾಡ್ಲೇಬೇಕು. ಈವನ್ ಬ್ಲಡ್ ಬ್ಯಾಗ್ಸ್ ಎಸ್ಪೆಷಲಿ. ಈ ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಗ್ಯಾಪ್ಸ್ ಎಲ್ಲಿ ಬರುತ್ತೆ, ಈ ಚಿತ್ರ ನೋಡಿದಿರಲ್ವಾ, ಇದು ನೋಡಿ ಮೇಡಮ್. ಅಲ್ಲಿ ಟ್ರಾಲಿನಲ್ಲಿ ಫಸ್ಟ್ ಲಲಿತಾ ಮೇಡಮ್ ತೋರಿಸಿದಾಗ ಅಟ್ಲೀಸ್ಟ್ ಆ ಟ್ರಾಲಿ ಮುಚ್ಚಿತ್ತು. ಈ ತರ ಓಪನ್ ಆಗಿ ವಿತ್ ಇನ್ ದ ಹಾಸ್ಪಿಟಲ್ ಟ್ರಾನ್ಸ್ಪೋರ್ಟೇಷನ್ ಹಿಂಗಾಗತ್ತೆ.
ಔಟ್ಸೈಡ್ ದಿ ಹಾಸ್ಪಿಟಲ್ ಆಲ್ಸೋ ಸಮಟೈಮ್ಸ್ ಯು ಕ್ಯಾನ್ ಫೈಂಡ್ ದಿಸ್ ಇಸ್ ವಿತ್ ಇನ್ ದಿ ಕಾಂಪೌಂಡ್ ಆಫ್ ದಿ ಹಾಸ್ಪಿಟಲ್ ಅಂತ ಹೇಳಿ ಇಟ್ಕೊಳ್ಳಿ. ಬಟ್ ಆದ್ರೂ ಈ ತರ ಓಪನ್ ಟ್ರಾಲೀಸ್ ಇಟ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ. ಅದೇ ರೀತಿ ಇನ್ನೊಂದೇನಂದ್ರೆ ಇದು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಹಾಕೋಬೇಕು. ಇದು ನೋಡಿ ಎಲ್ಲಿ ಇಟ್ಟಿದಾರೋ. ಇನ್ನೊಂದು ಸ್ಟೋರೇಜ್ ಏರಿಯಾ, ದಿಸ್ ಇಸ್ ದಿ ಕರೆಕ್ಟ್ ವೇ ಆಫ್ ಡೂಯಿಂಗ್. ಸ್ಟೋರೇಜ್ ಏರಿಯಾನಲ್ಲೂ ನಮ್ಗೆ ಸಾಕಷ್ಟು ಸತಿ ತೊಂದರೆಗಳಿರುತ್ತೆ. ಈಗ ಏನಾಗತ್ತೆ ಅಂತ ಹೇಳಿದ್ರೆ, ಆಸ್ಪತ್ರೆಯನ್ನ ದೊಡ್ಡದಾಗಿ ಕಟ್ಟಿಸ್ತಾರೆ, ಜನರೇಟ್ ಆಗಿರೋ ವೇಸ್ಟ್ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಪರ್ಸನ್ ಬಂದು ತಗೊಂಡ್ ಹೋಗೋ ತನಕ ಒಂದ್ ಜಾಗದ್ನಲ್ಲಿ ಇಡ್ಬೇಕಾಗಿ ಬರುತ್ತೆ. ಅದು ಈ ವೇಸ್ಟ್ ತೆಗಿಯೋದಕ್ಕೂ ಅವ್ರು ಬರೋದಕ್ಕೂ ಒಂದೇ ಟೈಮಿಂಗ್ ಆಗೋದು ಸುಮಾರು ಕಡೆ ಕಷ್ಟ ಆಗತ್ತೆ. ಇಟ್ ಇಸ್ ನಾಟ್ ದಿ ಸೇಮ್. ಕೋವಿಡ್ ನಲ್ಲಿ ಒಂದೇ ದೇರ್ ವಾಸ್ ಸಮ್ ಅಮೌಂಟ್ ಆಫ್ ಫೆಸಿಲಿಟಿ ಲೈಕ್ ದಟ್. ಸೊ ನೀವು ಸ್ಟೋರೇಜ್ ಏರಿಯಾ ಕೊಟ್ರು ಆ ಸೆಗ್ರಿಗೇಷನ್ ನೀವು ಪಾಯಿಂಟ್ ಆಫ್ ಜನರೇಷನ್ ಅಲ್ಲಿ ಏನ್ ಮೇಂಟೈನ್ ಮಾಡಿದಿರೋ ಅದೇ ಸೆಗ್ರಿಗೇಷನ್ ಸ್ಟೋರೇಜ್ ನಲ್ಲೂ ಕೊಡ್ಬೇಕಾಗಿ ಬರುತ್ತೆ. ಅಂದ್ರೇನು ಅಷ್ಟು ಜಾಗ ನೀವು ಕೊಡ್ಬೇಕು. ಇಟ್ ಇಸ್ ಅಂಡ್ ಆ ಸ್ಟೋರೇಜ್ ಇಟ್ ಶುಡ್ ನಾಟ್ ಬಿ ಯಾರಂದ್ರ ಅವರೇ ಬಂದು ಏನಂದ್ರದೇ ತಗೊಂಡ್ ಹೋಗೋ ತರ ಇರಬಾರ್ದು. ಆಮೇಲೆ ಅನಿಮಲ್ಸ್ಗೆ ಎಸ್ಪೆಷಲಿ ಈ ಡಾಗ್ಸ್, ಕ್ಯಾಟ್ಸ್ ಆರ್ ಕ್ಯಾಟಲ್ಗೆ ಆಕ್ಸೆಸಬಿಲಿಟಿ ಇರಬಾರ್ದು. ಆ ತರ ಇರ್ಬೇಕು ಅದನ್ನ. ಅಂಡ್ ಇಟ್ ಶುಡ್ ಬಿ ಅಂಡರ್ ಲಾಕ್ ಅಂಡ್ ಕೀ. ಆಥರೈಸ್ಡ್ ಅವ್ರೆ ಅಂದ್ರೆ ಯಾರಿಗೆ ಅವ್ರಿಗೆ ಆಥರೈಸೇಷನ್ ಇರುತ್ತೋ, ಆಥರೈಸೇಷನ್ ಅಂದ್ರೆ ದೇ ಶುಡ್ ಓನ್ಲಿ ದೋಸ್ ಪರ್ಸನ್ಸ್ ಹೂ ಆರ್ ಅಲೌಡ್ ಟು ಹ್ಯಾಂಡಲ್ ಇಟ್ should be allowed inside the storage facility. ಇಲ್ದಿದ್ರೆ it should not be done. ಇನ್ನೊಂದೇನು ಅಂದ್ರೆ it should be a well ventilated one. ನೀರಿನ ವ್ಯವಸ್ಥೆ ಇರಬೇಕು, ಕ್ಲೀನ್ ಮಾಡೋ ವ್ಯವಸ್ಥೆ ಇರಬೇಕು. These are some of the things which we need to take care whenever we are looking at the storage process. So if I go back to this collection and transportation, ಇದು ಬರೀ ಹೆಲ್ತ್ ಕೇರ್ ಫೆಸಿಲಿಟಿ ಲೆವೆಲ್ ಒಂದೇ ಅಲ್ಲ, ಈವನ್ ದಿ ಲೆವೆಲ್ ಆಫ್ ದಿ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಪರ್ಸನ್ ಆಲ್ಸೋ ವೆನ್ ಅವರು ವ್ಯಾನ್ ನಲ್ಲಿ ಬಂದು ತಗೊಂಡ್ ಹೋಗುವಾಗ ದ ಸೇಮ್ ಸೆಗ್ರಿಗೇಷನ್ ಹ್ಯಾಸ್ ಟು ಬಿ ಫಾಲೋಡ್. ಸಾಮಾನ್ಯವಾಗಿ ನಾವು ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಸುಮಾರು ಸತಿ ನಾವೇನ್ ಮಾಡ್ತೀವಿ, ಮನೆಯಲ್ಲಿ ಹಸಿ ಕಸ ಒಣ ಕಸ ಅಂತೇಳಿ ತುಂಬಾ ನಿಯತ್ತಾಗಿ ನಾವು ಸಪರೇಟ್ ಮಾಡ್ತೀವಿ. ತಗೊಂಡೋಗಿ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಕಲೆಕ್ಟರ್ ಅವ್ನ್ ಬೆಳಗ್ಗೆ ಮನೆಗ್ ಬಂದಾಗ ಕೊಟ್ರೆ ಅವ್ನ್ ಎರಡೂ ತಗೊಂಡೋಗಿ ಒಂದಕ್ಕೆ ಹಾಕ್ಬಿಡ್ತಾನೆ. ಆಮೇಲೆ ಮತ್ತೆ ಕೂತ್ಕೊಂಡು ಸೆಗ್ರಿಗೇಟ್ ಮಾಡ್ತಾ ಕೂತ್ಕೊಳ್ತಾರೆ. So ಆ ತರ ಆಗ್ಬಾರ್ದು. I am sure that most of the common treatment facilities will not do such kind of things. Next, ಇದು ಟ್ರಾನ್ಸ್ಪೋರ್ಟೇಷನ್ within the hospital as well as outside the hospital ನಾವು ನೋಡ್ಕೋಬೇಕಾಗಿದ್ದು ಸೆಗ್ರಿಗೇಷನ್ ಕರೆಕ್ಟ್ ಆಗಿರ್ಬೇಕು, ಸೇಮ್ ಸೆಗ್ರಿಗೇಷನ್ ಮಾಡಬೇಕು. ಆಮೇಲೆ ವಿತಿನ್ ದ ಹಾಸ್ಪಿಟಲ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ದಯವಿಟ್ಟು ಟ್ರಾಲಿಗಳು ಯೂಸ್ ಮಾಡಿ, ಟ್ರಾಲಿ ಕ್ಲೋಸ್ಡ್ ಆಗಿರ್ಬೇಕು. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ನಿಮ್ಮ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಲೈಕ್ ಏಪ್ರನ್, ಮಾಸ್ಕ್, ಆಮೇಲೆ ಗ್ಲೌಸ್, ಮೋಸ್ಟ್ ಇಂಪಾರ್ಟೆಂಟ್ ಇವನ್ನ ಹಾಕೊಂಡೇ ಇರ್ಬೇಕು, ಹಾಕೊಂಡ್ ಮಾಡ್ಬೇಕು. ಹಾಕೊಳ್ದೆ ದಯವಿಟ್ಟು ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ನಮ್ಗೆ ಕಾಮನ್ ಆಗಿರೋ ಪ್ರಾಬ್ಲಮ್ಸ್ ನಾನು ಹೇಳಿದ್ದೆ. PPE ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಅವರು ಹಾಕೊಳ್ಳೋದಿಕ್ಕೆ ಹೆಸಿಟೇಟ್ ಮಾಡ್ತಾರೆ. ಯಾಕೆ? ಸ್ಪೆಷಲಿ ಗ್ಲೌಸ್ ಯಾಕೆ ಅಂತ ಅಂದ್ರೆ ಅದರಲ್ಲಿ ವರ್ಕ್ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಇಲ್ಲಿ ತನಕ ನಾವು ಕೇಳಿ ಬಂದಿದ್ದು ಯಾಕೆ ಹಾಕೊಳ್ಳಲ್ಲ ಅಂದ್ರೆ ಅದು ಗ್ರಿಪ್ ಸಿಗಲ್ಲ, ಮಾಡಕ್ ಆಗಲ್ಲ ಅಂತ. ಅಥವಾ PPE ಹೆಲ್ತ್ ಕೇರ್ ಫೆಸಿಲಿಟಿ ಅವರು ಆಕ್ಯುಪೈಯರ್ ಅಥವಾ ಆಪರೇಟರ್ ಕೊಟ್ಟಿಲ್ಲ ಅಂತ. ಇವೆರಡು ನಾವು ಮೋಸ್ಟ್ ಕಾಮನ್ ಆಗಿ ಕೇಳಿರೋ ಕಂಪ್ಲೇಂಟ್. ಬಟ್ ಈಗ ರೂಲ್ ಏನ್ ಹೇಳುತ್ತೆ, ಆಕ್ಯುಪೈಯರ್ ಅಥವಾ ಆಪರೇಟರ್ ಇಬ್ರು ಸಾಕಷ್ಟು PPE ಕೊಡ್ಬೇಕು. ಆಮೇಲೆ ಅವರು ವರ್ಕರ್ಸ್ಗೆ PPE ಹೆಂಗ್ ಹಾಕೋಬೇಕು, ಅದನ್ನ ಯಾವ ರೀತಿ ಸ್ಟೋರ್ ಮಾಡ್ಬೇಕು, ಇನ್ ಕೇಸ್ ಇಟ್ ಇಸ್ ರೀಯೂಸ್, ಯಾವ ರೀತಿ ಅದನ್ನ ಡಿಸ್ಪೋಸ್ ಮಾಡ್ಬೇಕು ಅನ್ನೋದನ್ನ ಮಾಹಿತಿ ಅವ್ರಿಗೆ ಕೊಡ್ಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು ಯಾವ ತರ ತೆಗಿಬೇಕು. ಥ್ಯಾಂಕ್ಸ್ ಟು ಕೋವಿಡ್ ಬಂದಿರೋದ್ರಿಂದ ಎಲ್ಲಾರು PPE ಯೂಸ್ ಮಾಡೋದ್ ಕಲ್ತಿದ್ದಾರೆ. ಡಾನಿಂಗ್ ಅಂಡ್ ಡಾಫಿಂಗ್ ಆಫ್ PPE ಮೋಸ್ಟ್ ಆಫ್ ದೆಮ್ ಹ್ಯಾವ್ ಲರ್ನ್ಡ್ ಥ್ಯಾಂಕ್ಸ್ ಟು ಕೋವಿಡ್. So when we come to the last part of it, final treatment and disposal, ಇಲ್ಲಿ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅವ್ರದ್ದು ರೋಲ್ ಬರುತ್ತೆ. ಬಟ್ ನಮ್ ರೋಲು ಇರುತ್ತೆ, ಹೆಲ್ತ್ ಕೇರ್ ಫೆಸಿಲಿಟಿ ಅವ್ರದ್ದು ರೋಲ್ ಇರುತ್ತೆ. ಎಲ್ ಬರುತ್ತೆ ಅಂದ್ರೆ ಹೆಲ್ತ್ ಕೇರ್ ಫೆಸಿಲಿಟಿ ಅವ್ರದ್ದು ರೋಲ್ ಇಲ್ಲಿ ನೀವು ಸೆಗ್ರಿಗೇಟ್ ಮಾಡಿಲ್ಲ ಅಂತ ಹೇಳಿ ಇಟ್ಕೊಳ್ಳಿ. ಸೆಗ್ರಿಗೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ಏನ್ ಕಾಣಿಸುತ್ತೆ ಅಂತ ಹೇಳಿ ಇಲ್ಲಿ ನೋಡಿ, ಇಲ್ಲಿ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಇನ್ಸಿನರೇಟರ್. ಇಲ್ಲಿ ಸೆಗ್ರಿಗೇಟ್ ಅನ್ಸೆಗ್ರಿಗೇಟೆಡ್ ಮಾಡದಂಗೆ ಇರೋ ಬರೋ ವೇಸ್ಟ್ ನೆಲ್ಲ ಒಂದಕ್ಕೆ ಹಾಕ್ಬಿಟ್ಟು ನೀವು ಎಲ್ಲೋ ಬಿನ್ಗೆ ಹಾಕಿದೀರಾ ಅಂತ ಇಟ್ಕೊಳ್ಳಿ. ಎಲ್ಲೋ ಬಿನ್ ನಲ್ಲಿ ನೀವ್ ಏನ್ ಹಾಕ್ತಿರೋ ಅದೆಲ್ಲ ಪೂರ್ತಿ ಇನ್ಸಿನರೇಷನ್ ಹೋಗುತ್ತೆ.
ಎಲ್ಲೋ ಬಿನ್ ಅಲ್ಲಿ ಇನ್ಸಿನರೇಟ್ ಆಗದೆ ಇರೋದನ್ನ ಹಾಕಿದಾಗ ಏನಾಗುತ್ತೆ, ಇನ್ಸಿನರೇಟರ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಅದರಿಂದ ನಿಮ್ಗೆ ಎಮಿಷನ್ಸ್ ಕಂಪ್ಲೈ ಮಾಡಕ್ ಆಗಲ್ಲ ಅಂಡ್ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ನ ರಿಲೀಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಾವೇನೋ ಒಂದ್ ಜಾಗದಲ್ಲಿ ಏನೋ ಒಂದ್ ಚೂರ್ ಕಸ ನಾವು ಏನೋ ಮಿಕ್ಸ್ ಮಾಡ್ತೀವಿ, ಏನಾಗತ್ತೆ ಅಂತ ಹೇಳಿ ಅನ್ಕೋಬೇಡಿ. ಪ್ರತಿಯೊಬ್ಬರದು ಜವಾಬ್ದಾರಿ ಇದೆ ಇಲ್ಲಿ. ನೀವು ಸೆಗ್ರಿಗೇಷನ್ ಸರಿಯಾಗಿ ಮಾಡದೇ ಇದ್ರೆ ನಿಮ್ಗೊಬ್ಬರಿಗೆ ಅಲ್ಲ, ನಿಮ್ಮ ಆಸ್ಪತ್ರೆಗೆ ಒಂದೇ ಅಲ್ಲ. ಬಿಕಾಸ್ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಬಂದಾಗ ಪೃಥ್ವಿ ಸರ್ ಹೇಳ್ದಾಗ, ನೀವು ಯಾದಗಿರಿನಲ್ಲಿ ಬರ್ನ್ ಮಾಡಿದ್ರೆ ಅದ್ ಬೇರೆ ಕಡೆಗೂ ಹೋಗುತ್ತೆ, ಎಲ್ಲಾ ಕಡೆಗೂ ಹೋಗುತ್ತೆ. ಗಾಳಿ it moves from one place to another, so it doesn't stay at one place. So segregation is important and unsegregated waste bandaga common treatment facility avrige idu problem agutte. ಇನ್ನೊಂದು what we have seen in common treatment facility people andaga ಅವರು there are certain temperatures which they have to attain in the primary and secondary chamber of the incineration. Incinerator ಯಾವಾಗಲೂ ಡಬಲ್ ಚೇಂಬರ್ಡ್ ಇರಬೇಕು. ಸಿಂಗಲ್ ಚೇಂಬರ್ಡ್ ಇನ್ಸಿನರೇಟರ್ is not allowed as per the BMW rules so far. ಸೊ ಟೆಂಪರೇಚರ್ಸ್ ನ ರೀಚ್ ಮಾಡಬೇಕು ಅಂತ ಅಂದಾಗ ದಿಸ್ ಇಸ್ ದಿ, ಇಲ್ಲಿ ನೋಡಿ, ಇಲ್ಲಿ ಟೆಂಪರೇಚರ್ 662 ಇದೆ. ಇಟ್ ಇಸ್ ಸಬ್ ಆಪ್ಟಿಮಲ್ ಟೆಂಪರೇಚರ್. ಈ ಟೆಂಪರೇಚರ್ ನಲ್ಲಿ ನೀವು ಬರ್ನ್ ಮಾಡಿದಾಗ ಏನಾಗುತ್ತೆ, ಇನ್ಸಿನರೇಟ್ ಮಾಡಿದಾಗ ಯು ಡೆಫಿನೆಟ್ಲಿ ರಿಲೀಸ್ ಎಮಿಷನ್ಸ್ ವಿಚ್ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಗೆ ಕಂಪ್ಲೈ ಆಗದೆ ಇರಬಹುದು. ಸೆಕೆಂಡರಿ ಚೇಂಬರ್ ನಲ್ಲಿ ಇನ್ನೂ ಜಾಸ್ತಿ ಇರಬೇಕು. ಸೊ ದೀಸ್ ಆರ್ ಸಮ್ ಆಫ್ ದಿ ಥಿಂಗ್ಸ್ ವಿಚ್ ದೇ ನೀಡ್ ಟು ಮೇಂಟೈನ್ ಈವನ್ ಅಟ್ ದಿ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ. ಆಮೇಲೆ ಇನ್ನೊಂದು ಮೋಸ್ಟ್ ಕಾಮನ್ ಥಿಂಗ್ ನಾವು ಕಂಡು ಬರೋದೇನು ಅಂತ ಹೇಳಿದ್ರೆ, ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅವರು ವೇಸ್ಟ್ ನ ಲಿಫ್ಟ್ ಮಾಡ್ತಾ ಇಲ್ಲ, ಅಥವಾ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅವ್ರು ಏನ್ ಹೇಳ್ತಾರೆ, ಹೆಲ್ತ್ ಕೇರ್ ಫೆಸಿಲಿಟಿ ಅವರು ನಮ್ಗೆ ಸೆಗ್ರಿಗೇಟೆಡ್ ವೇಸ್ಟ್ ಕೊಡ್ತಾ ಇಲ್ಲ, ಎಲ್ಲ ಮಿಕ್ಸ್ಅಪ್ ಮಾಡಿ ಕೊಡ್ತಾ ಇದ್ದಾರೆ. These are the two most common gaps or common complaints which we hear. ಈಗ ನೀವು ರೂಲ್ಸ್ ಪ್ರಕಾರ ನೋಡಿದ್ರೆ operator can refuse to take your waste if it is not segregated. ಒಂದು, the healthcare facility can also complain against the common treatment facility if they refuse to pick up the segregated waste. ಟೈಮ್ ಸರಿಯಾಗಿ ಬರ್ದೇ ಇದ್ರೆ ಮಾಡು. ಅಥವಾ ಆಮೇಲೆ ಕಾಮನ್ ಟ್ರೀಟ್ಮೆಂಟ್ ಇವರು ಹೆಲ್ತ್ ಕೇರ್ ಫೆಸಿಲಿಟಿ ಅವರು ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ನೋಡಿ ಇವ್ರು ಸರಿಯಾಗಿ ಮಾಡ್ತಾ ಇದಾರಾ ಇಲ್ವಾ, ನಾವ್ ಇವ್ರಿಗೆ ವೇಸ್ಟ್ ಕೊಟ್ರೆ ಇದು ಕರೆಕ್ಟ್ ಆಗಿ ಇವರು ಟ್ರೀಟ್ಮೆಂಟ್ ಡಿಸ್ಪೋಸಲ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಕೊಡ್ಬೋದು, ಅಥವಾ ಬೇರೆ ಇನ್ನೇನ ವ್ಯವಸ್ಥೆ ಮಾಡ್ಬೋದು. ಆರ್ ಯು ಕ್ಯಾನ್ ಗೆಟ್ ಇಟ್ ಟು ದಿ ನೋಟಿಸ್ ಆಫ್ ದಿ ರೆಗ್ಯುಲೇಟರಿ ಅಥಾರಿಟಿ. ರೈಟ್. ಸೊ ಇಬ್ಬರ ಹತ್ರನು ನಿಮ್ಮ ರೈಟ್ಸ್ ಇದೆ, ನಿಮ್ ಡ್ಯೂಟೀಸ್ ಇದೆ, ಎರಡೂ ಇದೆ, ಎರಡೂ ಮಾಡ್ಬೇಕು. ಇಫ್ ಯು ವಾಂಟ್ ಟು ಹ್ಯಾವ್ ಅ ರೈಟ್, ಯು ಹ್ಯಾವ್ ಟು ಡೂ ಯುವರ್ ಡ್ಯೂಟಿ. ರೈಟ್. ಸೊ ದಿಸ್ ಇಸ್ ಒನ್ ಥಿಂಗ್ ಫಾರ್ ದಿ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಪರ್ಸನ್ ವೇರ್ ದೇ ಹ್ಯಾವ್ ಟು ಲುಕ್ ಎಟ್. ನೌ ವೆದರ್ ಇಟ್ ಇಸ್ ದಿ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಆರ್ ದ ಹಾಸ್ಪಿಟಲ್, ಈ ಗ್ಯಾಪ್ಸ್ ನ ನಾವು ಓವರ್ಕಮ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾನಿಟರಿಂಗ್ ಇಸ್ ದಿ ಒನ್ ಥಿಂಗ್ ವಿಚ್ ಕ್ಯಾನ್ ಡು. ಸಿಂಪಲ್ ಆಗಿ ನಮ್ನ ಯಾರಾದ್ರೂ ನೋಡ್ತಾ ಇದಾರೆ ಅಂದ್ರೆ ನಮ್ ಬಿಹೇವಿಯರ್ ಸ್ವಲ್ಪ ಚೇಂಜ್. ಸೊ ಮಾನಿಟರಿಂಗ್ ಅಂದ್ರೆ ಏನು, ಸರಿಯಾಗಿ ಮಾಡ್ತಾ ಇದಾರಾ ಇಲ್ಲ ಅನ್ನೋದನ್ನ ನೋಡೋದನ್ನ ಅಷ್ಟೇ ಮಾನಿಟರಿಂಗ್. ಅಂಡ್ ಅದನ್ನ ಅಲ್ಗೆ ಬಿಡೋದಲ್ಲ. ತಪ್ಪು ಮಾಡ್ತಾ ಇದ್ರೆ ಅದನ್ನ ಸರಿ ಮಾಡ್ಬೇಕು, ಕರೆಕ್ಟ್ ಮಾಡ್ಬೇಕು. ಯಾಕೆ ಅದನ್ನ ನಾವು ಅರ್ಥ ಮಾಡ್ಕೊಂಡಿರೋದೇನು ಅಂದ್ರೆ, ದ ಮೋರ್ ದಿ ಮಾನಿಟರಿಂಗ್ ಸಿಸ್ಟಮ್ಸ್ ಇದ್ದಷ್ಟು ಹೆಲ್ತ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸ್ಟ್ರೀಮ್ ಲೈನ್ ಆಗೋ ಚಾನ್ಸಸ್ ಇರುತ್ತೆ. ಬರೀ ಮಾನಿಟರಿಂಗ್ ಒಂದೇ ಅಲ್ಲ, ದೇ ಹ್ಯಾವ್ ಟು ಬಿ ಟ್ರೈನ್ಡ್ ಆಲ್ಸೋ, ಎರಡು. ಸೊ ಬೋತ್ ಆಫ್ ದೆಮ್ ನೀಡ್ಸ್ ಟು ಬಿ ಡನ್ ವೆನ್ ಇಟ್ ಕಮ್ಸ್ ಟು ಮ್ಯಾನೇಜ್ಮೆಂಟ್ ಆಫ್ ಬಯೋಮೆಡಿಕಲ್ ವೇಸ್ಟ್, ಬೋತ್ ಅಟ್ ದಿ ಹೆಲ್ತ್ ಕೇರ್ ಫೆಸಿಲಿಟಿ ಆಸ್ ವೆಲ್ ಎಸ್ ದಿ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ. ಎರಡು ಕಡೆನೂ ಇಂಪಾರ್ಟೆಂಟ್ ಮಾನಿಟರಿಂಗ್. ಸೊ ಆಮೇಲೆ ಇನ್ನೊಂದು, ಈಗ ರೆಗ್ಯುಲೇಟರಿ ಅಥಾರಿಟಿ ಎಲ್ಲ ಕಡೆ ಇರಕ್ಕಾಗಲ್ಲ. ಅಂಡ್ ಇಟ್ ಇಸ್ ನಾಟ್ ಪಾಸಿಬಲ್ ಆಲ್ಸೋ. ಈ ಸಣ್ಣ ಹೆಲ್ತ್ ಕೇರ್ ಫೆಸಿಲಿಟೀಸ್ ಎಷ್ಟೊಂದು ಇರುತ್ತೆ, ಅದನ್ನೆಲ್ಲದನ್ನು ರೆಗ್ಯುಲೇಟರಿ ಅಥಾರಿಟಿ ಮಾಡಕ್ ಹೋಯ್ತು ಅಂತ ಹೇಳಿದ್ರೆ ಕಷ್ಟ. ಐ ಮೀನ್, ಐ ಡೋಂಟ್ ನೋ ಇಫ್ ದೇ ಹ್ಯಾವ್ ದಟ್ ಕೈಂಡ್ ಆಫ್ ಅ ಮ್ಯಾನ್ ಪವರ್. ಸೊ ದಿ ಬೆಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಆಸ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್, we need to do it ourselves and regulate ourselves in such a way that we do the waste management properly. ಇದನ್ನ ಯಾರ್ಕೋಸ್ಕರ ನಾವು ಮಾಡ್ತಾ ಇಲ್ಲ, ನಾವು ಇದು ನಮ್ಗೋಸ್ಕರ, ನಮ್ ಮುಂದೆ ಬರೋ ಜನರೇಷನ್ಸ್ ಗೋಸ್ಕರನೇ ನಾವ್ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿ ಅನ್ಕೋಬೇಕು. ಯಾಕಂದ್ರೆ ನಾವ್ ಇದನ್ನ ಸರಿಯಾಗಿ ಮಾಡದೇ ಇದ್ರೆ ಆಗೋದೇನು ಅಂದ್ರೆ
ನಾವಿರೋ ಭೂಮಿನಲ್ಲೇ ಪೊಲ್ಯೂಷನ್ ಆಗತ್ತೆ. ಸೊ ಇದು ಯಾರಿಗೆ ಎಫೆಕ್ಟ್ ಆಗತ್ತೆ, ಮತ್ತೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ತಾನೆ, ಬೇರೆ ಇನ್ಯಾರಿಗೂ ಅಂತ. ಸೊ ಇಟ್ ಇಸ್ ನೆಸೆಸರಿ ಫಾರ್ ಅಸ್ ಟು ಡೂ ಇಟ್. ಸೊ these are some of the gaps from Karnataka which is not been implemented. Monitoring agbeku, annual report submission time correct agbeku, amele authorization is lacking. And innondu emission rules prakara ee common treatment facilities avrdu continuous monitoring of the temperatures and emissions ive. So they have to install these systems in their common treatment facility so that the regulatory authorities can also have a monitoring or surveillance of these common treatment facilities. Okay, so solutions eno gaps eno sumar maatadidvi. Solutions irodu training and retraining, awareness ondu, and have monitoring systems where in most of the places third party audits ಮಾಡಬಹುದು, ಬೇರೆಯವ್ರ ಥರ್ಡ್ ಪಾರ್ಟಿನ ಕರ್ಕೊಂಡ್ಬಂದು ಆಡಿಟ್ ಮಾಡ್ಬೋದು, ಸರಿಯಾಗಿದೆಯಾ ಇಲ್ಲ ಅಂತ. ಅಕೌಂಟಬಿಲಿಟಿ ಆಫ್ ಆಲ್ ದಿ 3 ಸ್ಟೇಕ್ ಹೋಲ್ಡರ್ಸ್. ಇನ್ನೊಂದು ಕಾಮನ್ ಆಗಿ ನಾವು ನೋಡೋದೇನಂದ್ರೆ ಬಜೆಟಿಂಗ್ ಫಾರ್, ಅಂದ್ರೆ ಇದಕ್ಕೆ ಅಂತ ಹೇಳಿ ದುಡ್ಡು ಸಪರೇಟ್ ಆಗಿ ಇಟ್ಕೋಬೇಕಲ್ವಾ, ಇದೆಲ್ಲ ಕನ್ಸ್ಯೂಮಬಲ್ಸ್ ಇದೆ ಇದ್ರನಲ್ಲೂ. ಸೊ ದಿಸ್ ಪ್ಲಾಸ್ಟಿಕ್ ಲೈನರ್ಸ್ ಯು ರಿಕ್ವೈರ್ ಇಟ್ ಆಸ್ ಅಂಡ್ ವೆನ್ ದೇ ಆರ್ removed and collected and given across. So you need some amount of money for it. You have to pay per bed basis ಮೇಲೆ common treatment facility ಅವರು ಪೇ ಮಾಡಬೇಕು. ಸೊ ಅಷ್ಟು ಬಜೆಟ್ ಯು ಸಪರೇಟ್ ಆಗಿ ಇಟ್ಕೊಂಡು ಅದಕ್ಕೆ ತಕ್ಕಾಗೆ ನಾವು we have to create a budget for the waste management system also. So registration COVID-19 waste ಏನನ್ನ ಜನರೇಟ್ ಆಗ್ತಾ ಇದ್ರೆ you will have to use the app. on app ಇದೆ, ಅದನ್ನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಅದನ್ನಲ್ಲಿ you have to feed the data, right? So these are some of the solutions for the gaps that we saw. These are my references and I'll call it a day. I mean, I'll end my talk here. ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಚಾಟ್ ಬಾಕ್ಸ್ ನಲ್ಲೂ ಏನು ಇಲ್ಲ. ಅಕಸ್ಮಾತ್ ನೀವು ಅನ್ಮ್ಯೂಟ್ ಮಾಡಿ ಕೇಳೋದು ನಿಮ್ಗೆ ಸಂಕೋಚ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಡೌಟ್ ನ ಚಾಟ್ ಬಾಕ್ಸ್ ನಲ್ಲೂ ಹಾಕ್ಬೋದು. ಪಾರ್ಟಿಸಿಪೆಂಟ್ಸ್ ಏನಾದ್ರೂ ಡೌಟ್ಸ್ ಇದೆಯಾ ಗ್ಯಾಪ್ ಅನಾಲಿಸಿಸ್ ಬಗ್ಗೆ? ಏನಾದ್ರೂ ಡೌಟ್ಸ್ ಇದ್ರೆ ಡೈರೆಕ್ಟ್ ಆಗಿ ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ನೆಕ್ಸ್ಟ್ ಪ್ರೆಸೆಂಟರ್ ಯಾರಿದಾರೋ ಯು ಕ್ಯಾನ್ ಪ್ರೊಸೀಡ್ ವಿತ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. Thank you, madam. ಅಕ್ಷಯ್ ಸರ್. Yes, I am there. ಓಕೆ ಕೇಳ್ತಾ ಇದೆಯಾ? ಹೌದು ಸರ್. ಕೋವಿಡ್ ತ್ಯಾಜ್ಯ ನಿರ್ವಹಣೆ ಕುರಿತು ವಿವರಿಸಲಿದ್ದಾರೆ ಡಾಕ್ಟರ್ ಅಕ್ಷಯ್ ಕೆಎಂ, ಅಡಿಷನಲ್ ಪ್ರೊಫೆಸರ್, ಕಮ್ಯುನಿಟಿ ಮೆಡಿಸಿನ್, ಎನಪೋಯ ಮೆಡಿಕಲ್ ಕಾಲೇಜ್, ಮಂಗಳೂರು, ಎನಪೋಯ. ಓವರ್ ಟು ಯು ಸರ್. Thank you MPRI team. Raghavendra avare, thanks a lot. Thank you sir. Just a minute. Slide share ಆಗಿದೆಯಾ ರಾಘವೇಂದ್ರ ಅವರೇ? ಹೌದು ಸರ್, ಇನ್ನು ಪ್ರೊಸೆಸಿಂಗ್ ಅಲ್ಲಿ ಇದೆ ಸರ್. Am I audible? Yes sir. ಶೇರ್ ಆಗಿದೆ ಸರ್, ಕೇಳಿಸ್ತಿದೆ, ಮುಂದುವರಿಸಬಹುದು ಸರ್. Okay. There has been some network disturbances. I don't know whether it is from my side or your side. Even madam's presentation ನಡಿಬೇಕಾದ್ರೂ ಕೂಡ ಸ್ವಲ್ಪ issues ಇತ್ತು. Okay, fine. Let me finish it quickly. Okay sir. So, okay. So, good afternoon everyone. So, this session will focus on COVID-19 biomedical waste management. Andre COVID-19 scenario dalli nama ee ತ್ಯಾಜ್ಯ ನಿರ್ವಹಣೆಗೆ ಹೇಗಿರಬೇಕು, ಏನು ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೊಳ್ಬೇಕು, ಹೇಗೆ ನಾವು ಇದನ್ನ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಫ್ಯೂ ಸ್ಲೈಡ್ಸ್. Okay. So COVID has underlined the importance of biomedical waste management because COVID ಪೂರ್ವದಲ್ಲಿ ನಮ್ದು ರುಟೀನ್ಲಿ ಒಂದು 600ರಿಂದ 610 ಮೆಟ್ರಿಕ್ ಟನ್ಸ್ ಈ ಒಂದು ತ್ಯಾಜ್ಯ ಉತ್ಪತ್ತಿ ಆಗ್ತಾ ಇತ್ತು.
ಆದ್ರೆ ಕೋವಿಡ್ ಬಂದಾಗಿಂದ ಇದೊಂದು ಈ ತ್ಯಾಜ್ಯ ಉತ್ಪತ್ತಿ ಜಾಸ್ತಿ ಆಗಿದೆ. ಇಫ್ ಯು ಸಿ ಇಟ್ ವಾಸ್ ಅರೌಂಡ್ 203 tons per day in extra to this 609 during the second wave of COVID. ಸೊ ಈ ಎಲ್ಲ ಸ್ಟಾಟಿಸ್ಟಿಕ್ಸ್ ನಾನು ಮಾತಾಡ್ತಾ ಇರೋದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರ ವೆಬ್ಸೈಟ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಇಫ್ ವಿ ಸಿ the COVID-19 waste generated in the first 6 months or first 8 months of COVID up to 2020, so it comes to almost 33,000 metric tons. So as there was a peak of the cases in first wave, we could also see the increase in the waste generation. Similarly, in this particular slide, you can see that whichever state had got higher case load, we could see that the waste generation was higher in those particular states. ಅದೇ ತರ ಸೆಕೆಂಡ್ ವೇವ್ ಅಲ್ಲಿ ಕೂಡ ಅಂದ್ರೆ ಮೇ ಜೂನ್ 2021 ಅಲ್ಲಿ ಏನ್ ಸೆಕೆಂಡ್ ವೇವ್ ಆಗಿತ್ತು ಆ ಟೈಮಿಗೂ ಕೂಡ ನಮ್ಮ ಈ ಬಯೋಮೆಡಿಕಲ್ ವೇಸ್ಟ್ ಜನರೇಷನ್ ಜಾಸ್ತಿ ಆಗ್ತಾ ಹೋಯ್ತು. So who were the people who were actually affected, and what was basically the crisis? Both the healthcare facilities as well were under serious crisis during this particular time. So healthcare facilities ಅಥವಾ ನಮ್ಮ ಈ ಆಸ್ಪತ್ರೆಗಳಲ್ಲಿ ಹೆಲ್ತ್ ಸೆಂಟರ್ಸ್ ಅಲ್ಲಿ ಏನಾಯ್ತು ಅಂತ ಅನ್ನೋದಾದ್ರೆ, ಇಟ್ ಇಸ್ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಏನ್ ಯೂಸ್ ಮಾಡ್ತಾ ಇದ್ವಿ ಮೊದಲು ಅದಕ್ಕಿಂತ ಜಾಸ್ತಿ ಯೂಸ್ ಆಗಕ್ ಸ್ಟಾರ್ಟ್ ಆಯ್ತು. ಸೊ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಈ ಒಂದು ಅಪ್ರಾಪ್ರಿಯೇಟ್ ಯೂಸೇಜ್ ಬಗ್ಗೆ ಒಂದು ಅರಿವಿರ್ಲಿಲ್ಲ. ಅರಿವಿದ್ರೂ ಕೂಡ ಒಂದು ತರದ ಹೆದರಿಕೆ ಇತ್ತು, ಒಂಥರದ ಅಪ್ರೆನ್ಷನ್ ಇತ್ತು ದಟ್ ವಿ ನೀಡ್ ಟು ಯೂಸ್ ಫುಲ್ PPE ಎವ್ರಿವೇರ್. ಸೊ ವೆರೆವರ್ ದ PPE usage increased, that contributed to increased quantum of waste. Along with this, there was also other categories of waste which was generated throughout the process. So right from the initial phases till the phase where we entered the vaccination, there was huge quantum of waste, including the vaccination waste. And as such, ನಮ್ಮ ಈ ಒಂದು ಅವೇರ್ನೆಸ್ ಏನಿದೆ, ನಮಗೆ ತಿಳುವಳಿಕೆ ಏನಿದೆ ಸೆಗ್ರಿಗೇಷನ್ ಬಗ್ಗೆ, this particular awareness was lacking, or it was not as expected as it should have been. And ಅದರದ್ದು ಒಂದು ಎನ್ವಿರಾನ್ಮೆಂಟ್ ಮೇಲೆ ಅಥವಾ ಪರಿಸರದ ಮೇಲೆ ಈ ಒಂದು ಸರಿಯಾದ ನಿರ್ವಹಣೆ ಮಾಡದೇ ಇದ್ರೆ ಇದರದ್ದು ಪರಿಣಾಮ ಏನಾಗಬಹುದು ಅಂತ ಅನ್ನೋದ್ರ ಬಗ್ಗೆ ಕೂಡ we were not very much aware. So these were actually the points under the crisis with respect to healthcare facilities. Coming to the community, especially it was important when patients were isolated at homes ಅಥವಾ ಕೆಲವೊಬ್ರು ಡಿಸ್ಚಾರ್ಜ್ ಆಗಿರ್ತಾರೆ ಆದ್ಮೇಲೆ ಮನೇಲಿ ಬಂದು ಏನು ಉಳಿತಾ ಇದ್ದಾಗ there was some amount of generation of healthcare waste along with the domestic waste. So ಈ process ಅಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ಈ healthcare waste generate ಆಗಿರೋದನ್ನ we used to mix with the domestic waste and send it. So there was no proper, even till today there are no appropriate guidelines apart from saying that hospital or biomedical waste should be kept separately and handed over to the waste handler ಅಂತ ಅನ್ನೋದು ಒಂದಿದೆ. ಸಾಲಿಡ್ ವೇಸ್ಟ್ ಹ್ಯಾಂಡ್ಲರ್ ಏನ್ ಬರ್ತಾರೆ ಮನೆ ಮನೆಗೆ ಕಲೆಕ್ಷನ್ಗೆ, ಅವರಿಗೆ ಸಪರೇಟ್ ಆಗಿ ಕೊಡಬೇಕು ಹಜಾರ್ಡಸ್ ವೇಸ್ಟ್ ಅಂತೇಳಿ ಲೇಬಲ್ ಮಾಡಿ ಅಂತ ಅನ್ನೋದ್ರ ಬಗ್ಗೆ ಇದೆ. However, this was a challenge and still it continues to be a challenge. So ನಮ್ಮನೆಯಲ್ಲಿ ಪೇಷಂಟ್ಸ್ ಐಸೋಲೇಟ್ ಆದಾಗ ಅವರು ಮಾಸ್ಕ್ಸ್ ಯೂಸ್ ಮಾಡ್ತಾ ಇರ್ಬೋದು, ಅವರು ಟಿಶ್ಯೂಸ್ ಯೂಸ್ ಮಾಡ್ತಾ ಇರ್ಬೋದು, ಅಥವಾ ಬೇರೆ ಏನೋ ಒಂದು ಮೆಡಿಕಲ್ ಇಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇರ್ಬೋದು. ಅದು ಹಾಳಾದ್ಮೇಲೆ ಅಥವಾ ಅದು ಯೂಸ್ ಆದ್ಮೇಲೆ ಅದನ್ನ ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ we were not aware, and still this challenge persists. And also community awareness was poor, and community was not engaged in the process of decision making or how to go about this particular biomedical waste management when it comes to the community setting. So what is this COVID biomedical waste? Any waste which is generated during the diagnosis and treatment of COVID-19 suspected or confirmed patients. So it can be right from the point where the patient enters the hospital or a health center till the patient exits the
hospital. It can be in isolation wards, quarantine centers, sample collection centers, laboratories, urban local bodies ಗೆ ಹ್ಯಾಂಡ್ ಓವರ್ ಮಾಡಿದಿರಬಹುದು, ಅಥವಾ ಈವನ್ ಇನ್ ದ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಅಂಡ್ ಡಿಸ್ಪೋಸಲ್ ಫೆಸಿಲಿಟೀಸ್. ಸೊ ಕೋವಿಡ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಲುವಾಗಿ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಬಂದಿದೆ, this is in addition to whatever biomedical waste management rules are existing as of 2016 and its revisions. So as I told, it can be generated at the point of diagnosis in the COVID wards or ICUs, and latest to the addition is wherever there is immunization which is happening. Why is the concern? This COVID waste has a potential to spread infections including COVID-19. Improper disposal, especially the personal protective equipment, full PPE irbodu athwa plastic PPE irbodu, if it is improperly disposed or if it is subjected to incineration or burning, it can lead to release of high levels of dioxins and furans, or what we call them as unintentional persistent organic pollutants ಅಂತ ಹೇಳಿ ನಾವು ಇದನ್ನ ಕರಿತೀವಿ. And it can also have a adverse impact on public health as well. Plus ಈ ಒಂದು ಕೋವಿಡ್ ತ್ಯಾಜ್ಯವನ್ನ ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ, they are always at risk of acquiring the COVID-19 infection or other infections in the process of improper management of COVID-19 waste. So in COVID-19 biomedical waste in Salavagi, there are some guidelines and rules which have been put forward, and these rules and guidelines are basically complementing the rules of biomedical waste management rules of 2016 and its amendments. So latest amendment to 21st July 2020 ಗೆ ಬಂದಿದೆ ಈ ಒಂದು ಕೋವಿಡ್ ತ್ಯಾಜ್ಯವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ. So COVID-19 biomedical waste management requires a life cycle approach right from the point of generation till the point of disposal. So ಇದನ್ನ ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ನೋಡೋಣ. ಈ ಒಂದು ತ್ಯಾಜ್ಯ ನಿರ್ವಹಣೆ ಅಥವಾ ಸೆಗ್ರಿಗೇಷನ್ ಬಗ್ಗೆ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. We have to use 4 color coded containers, either yellow, blue, red and white or translucent puncture proof container. So ಈ 4 containers ನ ನಾವು ಯೂಸ್ ಮಾಡಲೇಬೇಕು ಅಂತ ಹೇಳಿ biomedical waste management rules of 2016 says. So ಈ ಒಂದು ಕಲರ್ ಕೋಡೆಡ್ ಕಂಟೈನರ್ಸ್ ನ ನಾವು ಯೂಸ್ ಮಾಡಬೇಕಾದ್ರೆ ಅದ್ರ ಮೇಲೆ ದೊಡ್ಡದಾಗಿ ಕ್ಲಿಯರ್ ಆಗಿ ಲೇಬಲ್ ಮಾಡ್ಬಿಡಿ ಇದು COVID-19 ವೇಸ್ಟ್ ಅಂತ ಅನ್ನೋದನ್ನ. So for collection of COVID-19 waste, there needs to be a separate set of these 4 containers. That is the first thing. And the segregation principles are the same. Human waste, anatomical waste, soiled waste, expired, discarded medicines, chemical waste, microbiology lab waste, blood bags, ಇವೆಲ್ಲವೂ ಕೂಡ yellow bin ಗೆ ಹೋಗುತ್ತೆ. If there are more than 1 or 2 types of waste generated in this category, please have more than 1 yellow bin with mentioning COVID-19 waste. Broken or discarded and contaminated glassware ಅಥವಾ metallic body implants ಏನಿದೆ ಅದು blue color bin ಗೆ ಹೋಗುತ್ತೆ. So if you have contaminated or broken glassware and metallic body implants, you keep 2 separate blue color bins. So what I want to tell, that broken and discarded as well as contaminated glassware and metallic body implants should go to blue color bin. All contaminated recyclable plastics and gloves. So personal protective equipment, when it comes to the full PPE, if it is made up of plastic, so please put that as well as the gloves into the red color bin. And ನಮ್ಮ immunization vaccination ನಲ್ಲಿ ಏನೇನು sharps generate ಆಗುತ್ತೆ, as well as if it is a auto disable syringe, so please use a white or a translucent puncture proof container. So COVID-19 ತ್ಯಾಜ್ಯ ನಿರ್ವಹಣೆಯಲ್ಲಿ if we see, it is
similar or it is the same as that of biomedical waste management rules 2016, but you need to ensure that these waste are segregated separately using a separate set of color coded bins. One thing what you need to remember over here, if the used PPE, personal protective equipment, is not plastic or semi plastic, then it needs to be disposed into a yellow bin with a double liner. Andre idu yellow bin ge hogbeku. If it is non plastic or semi plastic, that means this cannot be recycled. It will go to yellow bin and subsequently it will be incinerated. But if it is plastic, then as I told, it can emit dioxins and furans, and so it shouldn't be sent to the incinerator. Thereby, at the segregation level, you need to take care that it goes to the red color bin. ಈ COVID-19 ತ್ಯಾಜ್ಯವನ್ನ ನೀವು ಸೆಗ್ರಿಗೇಷನ್ ಮಾಡಬೇಕಾದ್ರೆ ಪ್ರತಿ ಬಿನ್ ನಲ್ಲಿ ಯು ನೀಡ್ ಟು ಯೂಸ್ 2 ಲೈನರ್ಸ್, ಒನ್ ಆಫ್ಟರ್ ದ ಅದರ್. 2 ಲೈನರ್ ಗಳನ್ನ ಹಾಕಬೇಕಾಗುತ್ತೆ. ಬಿಕಾಸ್ ಈ COVID-19 ವೇಸ್ಟ್ ಅನ್ನ ನೀವು ಕಟ್ಟಿ ಅದನ್ನ ಕಳಿಸಬೇಕಾದ್ರೆ ದೇರ್ ಶುಡ್ ನಾಟ್ ಬಿ ಎನಿ ಸ್ಪಿಲ್ ಓವರ್. ಸೊ ಟು ಎನ್ಶೂರ್ ದಟ್ ದೇರ್ ಇಸ್ ನೋ ಸ್ಪಿಲ್ ಓವರ್, you need to use double liners in each of these particular bins which you are using. And as the principles say, preferably use pedal operated or foot operated bin so that ನೀವು ಅದನ್ನ ಕೈಯಿಂದ ಮುಟ್ಟೋ ಅವಶ್ಯಕತೆ ಇರೋದಿಲ್ಲ at any point of time. So highlights are separate labeled color coded bins in isolation wards or ICUs, foot operated bins and double layered non-chlorinated bags. So ಈ 3 ಪಾಯಿಂಟ್ಸ್ ಅನ್ನ ನೆನಪಿಟ್ಕೊಳ್ಳಿ. Separate color coded bins with clear cut labels of COVID-19, foot operated and double layered color coded non-chlorinated bags. So same color coded bag ಅನ್ನ ಆ ಕಲರಿನ ಬಿನ್ ನಲ್ಲಿ ಹಾಕಬೇಕಾಗುತ್ತೆ. 2 layers ಹಾಕಬೇಕಾಗುತ್ತೆ. Then when it comes to transport, please ensure that it is transported in a closed trolley from the isolation wards to the storage room. Clean the inner and outer surface of the trolley with sodium hypochlorite solution once it is done for the day. Once it is used for transportation, please clean it with sodium hypochlorite. Store the COVID-19 biomedical waste separately in a storage room, or it is always preferred that it can be shifted directly to the transportation vehicle if they are there at the time of shifting. Label the bins, bags and trolleys as COVID-19. Please maintain a separate record of whatever COVID-19 waste is being generated and handed over. Required personal protective equipment ಅನ್ನ ಏನ್ ಬೇಕಾಗತ್ತೆ ಸ್ಯಾನಿಟೇಷನ್ ಸ್ಟಾಫ್ಗೆ ಅವ್ರಿಗೆ ಕರೆಕ್ಟ್ ಆಗಿ ಆ PPE ಗಳನ್ನ ಕೊಡಿ. At least they need to have a head cover, they need to use a N95 mask, they need to use a goggles, they need to use a gown, and they need to use red rubber gloves and shoes. So these are the basic minimum PPE, personal protective equipment, which should be provided to the sanitation staff, whoever is transporting COVID-19 waste as well as any other biomedical waste. So please have dedicated staffs wherever possible, and segregation is the key ಅಂತ ಹೇಳ್ತೀವಿ ನಾವು. Similarly, in COVID-19 ತ್ಯಾಜ್ಯ ನಿರ್ವಹಣೆಯಲ್ಲೂ ಕೂಡ segregation at the point of generation is very, very important. Then please train all the staff whoever is involved in COVID-19 biomedical waste handling. ಐಸೋಲೇಷನ್ ಸೆಂಟರ್ಸ್ ಅಲ್ಲಿ ಇರ್ಬೋದು ಅಥವಾ ಕ್ವಾರಂಟೈನ್ ಸೆಂಟರ್ಸ್ ಅಲ್ಲಿ ಇರ್ಬೋದು ಅಥವಾ ನಿಮ್ಮ ಹಾಸ್ಪಿಟಲ್ ಅಲ್ಲೇ ಕೂಡ there is quite a good amount of solid waste which is generated. So ಈ solid waste ಅನ್ನ wet waste and dry waste ಅಂತ ಹೇಳಿ separately segregate ಮಾಡಿ solid waste management rules ಪ್ರಕಾರ ಇದನ್ನ ಹ್ಯಾಂಡ್ ಓವರ್ ಮಾಡಿ ಅರ್ಬನ್ ಲೋಕಲ್ ಬಾಡಿಗೆ, ಮುನ್ಸಿಪಾಲಿಟಿ ಇರ್ಬೋದು ಅಥವಾ ಕಾರ್ಪೊರೇಷನ್ ಇರ್ಬೋದು, ಆ ಒಂದು ಅರ್ಬನ್ ಲೋಕಲ್ ಬಾಡಿಗೆ ಯು ಹ್ಯಾವ್ ಟು ಹ್ಯಾಂಡ್ ಇಟ್ ಓವರ್. ಸೊ ಸ್ಪ್ರೇ 1% sodium hypochlorite is being told, but yes, wherever possible you can do that. Otherwise, at least you need to ensure that this is properly segregated and tied in leak proof bags and hand it over to the
urban local bodies waste collector. Minimize the use of disposable items. So ಇಲ್ಲಿ ಮೊದಲೇನಾಗ್ತಿತ್ತು ಅಂದ್ರೆ ಇನಿಷಿಯಲ್ ಪಾರ್ಟ್ ಆಫ್ ದ ಕೋವಿಡ್ ಪ್ಯಾಂಡಮಿಕ್ ಅಲ್ಲಿ this particular waste was being dumped along with other waste into saying that it is infected waste into the yellow color bin. So please don't do that. Solid waste should be segregated and managed as per the COVID-19 solid waste management rules of 2016. Some of the don'ts: don't mix general waste and COVID-19 waste. Do not disinfect yellow bag with sodium hypochlorite because this will go to incineration. Do not hand over COVID-19 biomedical waste without proper label to common treatment facilities. And please do not transport in open trolleys. So PPE usage ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, but please look into this. Appropriate PPE usage is very important. Triple layer medical mask in low risk areas, N95 masks in moderate areas, and in high risk areas, lab or critical care area ಅಥವಾ COVID wards ಅಲ್ಲಿ full complement of PPE, which includes right from goggles to the shoe cover. So ಈ ಒಂದು PPE usage ಬಗ್ಗೆನೂ ಕೂಡ ಗಮನ ಇರಲಿ. Wherever PPE is required, it should be used adequately and appropriately. So COVID-19 has underlined the importance of biomedical waste management. However, it still needs to be strengthened. Attitude has changed to a certain extent at least. Now we have a clear definition of what is COVID waste, and COVID waste management is underlying the principles of reduce, reuse, and recycle. So this COVID-19 waste management is also focusing on these three principles. Wherever, as far as possible, follow the CPCB guidelines. Segregate the waste as at source. Then use foot operated bin with a suitable color coded liner. Use of appropriate PPE and proper handling, collection, transportation, and storage. Yes, from COVID pandemic, we have more so focused on hand hygiene. So let us continue that. In the process, we'll be also able to control some hospital acquired infections too. Then please disfigure your masks and other PPE when it is being disposed, because we don't want these particular things to come back again repacked. And follow disinfection, routine disinfection and cleaning protocols for the waste bin. Best is use of 1% sodium hypochlorite solution. Yes, biomedical waste management when it comes to COVID also is an occupational safety issue. It is a patient safety issue. It's an environmental safety issue. And finally, it is a attitudinal issue. ನಮಗೆ ಇದರ ಬಗ್ಗೆ ಜ್ಞಾನ ಒಂದಿದ್ರೆ ಸಾಲದು. We have to change our approach. We have to change our attitude. And we need to see to it that this attitude is positive in nature. And thereby it can translate to positive or good practices. So COVID-19 waste disposal and management ಬಗ್ಗೆ you have a number of videos, but this is one site which I can suggest where you can specifically look into that for videos on biomedical waste management. And on COVID waste, yes, this is the web link which can be used for watching the video as well as downloading. So these are my references. Just to sum it up in one or two lines, COVID-19 waste needs to be treated as any other biomedical waste with a special emphasis on labeling the containers or the trolleys with COVID-19, and they need to be prioritized when they are sent for final treatment. Double liners should be used with appropriate color coded bins, and then if it is plastic PPE, it should go into the red. If it is semi-plastic or non-plastic, it should go to the yellow, which will go for incineration. So please remember these particular points when COVID-19 waste is being managed. That's it from my side. Any doubts, queries, I am ready to take. ಪಾರ್ಟಿಸಿಪೆಂಟ್ಸ್ ಏನಾದ್ರು ಕ್ವಶನ್ಸ್ ಇದೆಯಾ
COVID-19 ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಷನ್ ಬಗ್ಗೆ. ಸುಮನ್ ಮೇಡಮ್, ಕ್ವೆಶನ್ಸ್ ಹೇಳಿ. ಒಂದು ಕ್ವಶನ್ ಇದೆ ಚಾಟ್ ಬಾಕ್ಸ್ ಅಲ್ಲಿ. ಕ್ಯಾಲ್ಕ್ವೇನ್ ಸೆಟ್ ಹೌದು, ಯು ಕ್ಯಾನ್ ಪುಟ್ ಇಟ್ ಇನ್ ವೈಟ್ ಬಿಕಾಸ್ ದಿ ಶಾರ್ಪ್ ಇರೋದ್ರಿಂದ ಅದು the chances that the sharp will get you get injuries from sharp, that is more dangerous. ಆದ ಕಾರಣ ಅದನ್ನ ಪಂಚಪ್ರೂಫ್ ಕಂಟೈನರ್ ಹಾಕಬಹುದು. ಏನಾದ್ರು ಕ್ವಶನ್ಸ್ ಇದೆಯಾ? Yes ma'am. ಓವರ್ ಆಲ್ ಸೆಷನ್ ಬಗ್ಗೆ. ಯಾವ್ದು ಇದ್ದಂಗೆ ಇಲ್ಲ ಅನ್ಸುತ್ತೆ, ಒಂದೇ ಒಂದಿರೋದು. ಹೌದು ಸರ್, ಹೌದು ಮೇಡಮ್. ಇನ್ನೊಂದು ಸ್ಮಾಲ್ ಸೆಷನ್ ಇದೆ, ಅವರು COVID-19 ಆಪ್ ಯೂಸೇಜ್ ಬಗ್ಗೆ. ಮನೋಜ್ ಕುಮಾರ್ ಅವ್ರು ಜಾಯ್ನ್ ಆಗ್ತಿದ್ದಾರೆ. ಆಯ್ತು. ರಾಘವೇಂದ್ರ ಅವರೇ, ನಾವು ಲಾಗ್ ಔಟ್ ಮಾಡಬಹುದಾ ಇಫ್ ದೇರ್ ಆರ್ ನೋ ಕ್ವೆಶನ್ಸ್? ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ಕೇಳಿಸ್ತಿದ್ಯಾ? ಥ್ಯಾಂಕ್ಸ್ indeed. ಹಾ ಸರ್, ಕೇಳ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸರ್. ರಾಘವೇಂದ್ರ ಅವರೇ, ನಾನು ಲಾಗ್ಔಟ್ ಆಗ್ತಾ ಇದ್ದೀನಿ. ಓಕೆ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ರಾಘವೇಂದ್ರ ಶೇರ್ ಮಾಡ್ತಿದ್ದಾರಾ ಸ್ಕ್ರೀನ್? ಇಲ್ಲ ಎಲ್ಲರೂ ಲಾಗ್ಔಟ್ ಆಗ್ತಿದ್ದಾರೆ? ಇಲ್ಲ, ಅವರು ರಿಸೋರ್ಸ್ ಪರ್ಸನ್ಸ್ ಮಾತ್ರ. ಓಕೆ. ಹಲೋ, ವಿಸಿಬಲ್ ಇದೆಯಾ ಸ್ಕ್ರೀನು? ಯಾ ವಿಸಿಬಲ್ ಇದೆ. So good afternoon all. So this is with reference to the discussion happening on the COVID biomedical application, which has been designed for monitoring of COVID waste, which is being generated within the state. So in this context, we have three processes. One is registration process. Second is data collection process by the transporters and the CPWTF, and last one is the data verification process by the State Pollution Control Board and CPWTF. Next screen, Gogri Raghvendra. So everyone has to register using this application. So ನೀವು ಯಾವಾಗಾದ್ರೂ ರಿಜಿಸ್ಟರ್ ಆಗ್ತಿರೋ ಆಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ಯೂಸರ್ ಐಡಿ ಪಾಸ್ವರ್ಡ್ you will receive an those things on your registered email. So what you have to do that with these things, so you have to just enter those credentials and start using the application. So only the change what you have to do over here is, so you just maintain data entry system. So hospital, as a hospital, you log into the system and enter the waste and submit it. So ನೀವು waste submit ಆದ್ಮೇಲೆ transporter ಬಂದು ಊಟ ಹಸುವಾಗಿರ್ತದೆ, ಆ ಟೈಮ್ ಮಾಡ್ತಾರೆ 3 ಗಂಟೆ ಆಯ್ತು. ರಾಘವೇಂದ್ರ ನೆಕ್ಸ್ಟ್ ಸ್ಲೈಡ್ ಹೋಗ್ರಿ, ಅದ್ರ ಕೆಳಗಿರೋ ಸ್ಲೈಡ್. ಹಾ, ಸೊ ಹಾಸ್ಪಿಟಲ್ ರಿಜಿಸ್ಟರ್ ಆಗಿ ಅವರು ವೇಸ್ಟ್ ಪಿಕಪ್ ಗೆ ರಿಕ್ವೆಸ್ಟ್ ಕೊಟ್ಟಿದ್ದಾಗ ಟ್ರಾನ್ಸ್ಪೋರ್ಟರ್ will come to the doorstep for collecting the waste. So what he'll do over here is, only the change what he'll do follow is like, he will come to the system, same application only, but he'll have a different user credentials. Using that credentials, what he'll do is, he will enter into the system and he'll select the particular hospital from which the waste has been generated. Then he'll accept the waste, then he'll proceed further. Once this is done, then CPWTF will come again and accept the waste. So next slide, Gogri. So this is on the CPW screen. So the change here is like everything will be changed. ಈಗ ಏನು ಹಾಸ್ಪಿಟಲ್ಸ್ ಡೇಟಾ ಸಬ್ಮಿಟ್ ಮಾಡಿದ್ರೆ ವೆಹಿಕಲ್ ಪಿಕಪ್ ಮಾಡ್ಕೊಂತದ್ದು. ಸೊ ಆ ವೆಹಿಕಲ್ ಲಿಸ್ಟ್ ಅಲ್ಲಿ ಎಲ್ಲ ಹಾಸ್ಪಿಟಲ್ ಲಿಸ್ಟ್ ಎಲ್ಲ ಬರುತ್ತೆ. ಸೇಮ್ ಥಿಂಗ್ ಈಗ CPWTF ವೇಸ್ಟ್ ಆಸ್ಪೆಕ್ಟ್ ಮಾಡ್ಬೇಕಂದ್ರೆ CPW ಕೆಳಗಡೆ ಎಷ್ಟಾದ್ರೂ ವೆಹಿಕಲ್ಸ್ ಇರ್ತಾವೋ ಆ ವೆಹಿಕಲ್ಸ್ ಎಲ್ಲಾನು ಕೆಳಗಡೆ ಸ್ಟಾಪ್ ಮಾಡಿ, ಐ ಮೀನ್ ಸೆಲೆಕ್ಟ್ ಮಾಡ್ಕೊಂಡು
waste accept ಮಾಡೋದನ್ನ start ಮಾಡ್ತಾರೆ. So this is all configure into and this is all systematical process. So everything was scrutinized. Everything was screened properly and configured in the back end. So once the ground level data is coming, next slide go over. We all know that like ground level alli namage ella data bandide, but what next? So next is a very crucial step in the entire applications. As of now, none of the either board as well as CPWTF is not following. As a RO and ASBO corresponding CPWTF, you have to monitor the waste. Raghavendra, web page go next. So this is a web page. This is purely designed for verification and monitoring purpose. So you can log in and daily you can check how much of waste is being generated within the state, as well as how much of waste is being generated within the plant wise. Which means if you are logging as a CPWTF, next slide go. If you are logging as a CPWTF, you can see only CPWTF waste, and if you are logging as a state, you can see the only state data. So adhalinda third slide go. Third. Other color. So this is a real-time screen which we designed for the hospital. You can see hospital name, how much waste is generated if they are using the application. Likewise, screen has been generated for transporter, CPWTF. Change ಮಾಡ್ಕಂತ ಹೋಗ್ರಿ ಹಂಗೆ CPWTF as well as ULB as well as captive treatment facilities. So ground level ಅಲ್ಲಿ ನಮಗೆ ಡೇಟಾ ಬರ್ತಿದೆ, ರಿಯಲ್ ಟೈಮ್ ಅಲ್ಲಿ ಡ್ಯಾಶ್ಬೋರ್ಡ್ ಇದೆ. ಬಟ್ what is the next important step andre everyone has to verify. So sumne data bartide, it doesn't make sense alla. So what CPW does is at end of the every month they will be checking how many data points are approved. So Raghavendra idir kalage next slide go. Last in the green color side iduttalla adu. So this is the important thing. Iga SPCB en madbekandre daily they have to log in into the system and they will have to see how many districts are turning. Okay, these districts are under my control. Okay, then approve it. The moment you approve, then only data will go to the CPCB server. Right now, this action is not being followed by the State Pollution Control Board. What you have to do next is next CPWTF good aste. Our good on the login ide daily waste barta ide alla ನಿಮ್ಮ ಹತ್ರ. ಅದು how much of amount waste has been segregated, how much of weight has been differentiated, autoclaving ಹೋಗಿದೆ. Like that you have to send in data manually by using this action. As of now, is everyone is missing. So moving forward, CPCB is planning to enhance this entire application using same platform for both COVID and non-COVID aspects. So if you are not using the application now, tomorrow you will be find very difficulties in terms of using it. So better to avoid that one. Please start using the application so that you can feel free while using the application in future. So last second slide go. Lastly in the second slide. So this is a COVID biomedical name for an Android, COVID biomedical name for the iOS is the next slide. Okay. Okay, so you take my username, my phone number from the respective team. Then you may call me at any time if you have any doubts in the system. Okay, Raghavendra, thank you. Sir, number, sir. Hello. Sir, phone number. 9493 9493 830 830 518. 518. Thank you, sir. Who is this? Sir, from Yadgir district. Am I asking a hospital or PSC, sir. Hello? PSC, sir. PSC. Okay. Thank you, sir. You just message me in the WhatsApp, ma'am. Okay, after sir. this call, I'll guide you. Okay, sir. Thank you, sir. You or else if okay. Raghavendra, your number thought nani kalsira sir. Okay, sir. Right. Thank you, sir. Thank you.
ಡಿಯರ್ ಪಾರ್ಟಿಸಿಪೆಂಟ್ಸ್, ಚಾಟ್ ಬಾಕ್ಸ್ ಅಲ್ಲಿ ಫೀಡ್ಬ್ಯಾಕ್ ಫಾರಂ ಇದೆ, ಅದನ್ನ ದಯವಿಟ್ಟು ಫಿಲ್ ಮಾಡಿ. ಫಾರ್ಮ್ ಎಲ್ಲಿ ಸರ್? ಸರಿ, ಚಾಟ್ ಬಾಕ್ಸ್ ಅಲ್ಲಿ ಇದೆ ನೋಡಿ ಸರ್. ಓಕೆ ಸರ್. ಯಾರ್ಯಾರು ಮೊಬೈಲ್ ನೇಮ್ ಅಲ್ಲಿ ಜಾಯ್ನ್ ಆಗಿದ್ದೀರಾ ಅವ್ರು ದಯವಿಟ್ಟು ಫೀಡ್ಬ್ಯಾಕ್ ಫಾರಂ ನ ಫಿಲ್ ಮಾಡಿ. ಭಾಗವಹಿಸಿದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಮತ್ತು ಯಾದಗಿರಿ ಜಿಲ್ಲೆಯ ಎಲ್ಲ ವೈದ್ಯಾಧಿಕಾರಿಗಳು ಸಹ ಧನ್ಯವಾದಗಳು. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್.